ಎಲ್ಲರಿಗೆ ನಮಸ್ಕಾರ. ಭಾಸನಾಟಕ ಚಕ್ರದ ಪರಾಮರ್ಶೆಯ ಮೊದಲನೇ ಕಂತಿನ 4ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಇಂದು ಮತ್ತು ಮುಂದಿನ ದಿವಸಗಳು ಮಹಾಭಾರತದ ಕಥಾಧಾರಿತವಾದ ಕೃತಿಗಳನ್ನು ಕಾಣಬಹುದು. ಮಹಾಭಾರತವನ್ನು ಆಧರಿಸಿದಂತೆ 5 ಏಕಾಂಕ ನಾಟಕಗಳನ್ನು ಮತ್ತು ಒಂದು ತ್ರ್ಯಂಕ ಸಮವಕಾರ ಅಂತಲೂ ಅದನ್ನು ಕರೀತಾರೆ. ಪೂರ್ಣ ಲಕ್ಷಣಗಳು ಅದರೊಳಗೆ ಇಲ್ಲ, ಆದರೆ ಲಕ್ಷಣಗಳೆಲ್ಲ ಬಂದಿದ್ದು ಲಕ್ಷ್ಯ ಸಿದ್ಧಿಸಿದ ಮೇಲೆ. ಒಟ್ಟಿನಲ್ಲಿ ನಾವು ನೋಡುವಂಥ 5 ಏಕಾಂಕ ನಾಟಕಗಳು ಮಧ್ಯಮ ವ್ಯಾಯೋಗ, ದೂತವಾಕ್ಯ, ದೂತಘಟೋತ್ಕಚ, ಕರ್ಣಭಾರ, ಊರ್ಭಂಗ ಮತ್ತು 3 ಅಂಕದ ನಾಟಕ ಪಂಚರಾತ್ರ. ಇದರೊಳಗೆ ಕಾವ್ಯ ಸೌಂದರ್ಯ ಅತಿಶಯವಾಗಿ ಕಾಣುವಂಥದ್ದು ಊರ್ಭಂಗ ಮತ್ತು ಪಂಚರಾತ್ರದಲ್ಲಿ. ಪದ್ಯಶಿಲ್ಪ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನಾನು ತಿಳಿಸಿದ್ದೆ. ಮತ್ತು ನಾವು ನೋಡಬಹುದಾದ ನಾವೀನ್ಯ ಸಾಮಾನ್ಯ ಎಲ್ಲ ನಾಟಕಗಳಲ್ಲಿ ಕಾಣಿಸುವಂಥದ್ದು. ಎಲ್ಲ ನಾಟಕಗಳಲ್ಲಿ ನಾವೀನ್ಯ ಇದೆ. ಚುರುಕಾದ ಸಂವಾದ, ಸೊಗಸಾದ ರಂಗತಂತ್ರ ಇವನ್ನೆಲ್ಲವನ್ನು ಕಾಣಬಹುದು. ಭಾರತ ನಿಜವಾಗಿ ರಮಣೀಯ ಅಂತ ಅನಿಸುತ್ತೆ. ಅವನಾದರೆ ಇನ್ನೂ ಮೊದಲಿನ ಕೆಲವು ನಾಟಕಗಳನ್ನು ಬರೆದಿರಬಹುದಾ ಅಂತ ಅನಿಸುತ್ತೆ. ಯಾಕೆಂದರೆ ಊರುಭಂಗಾಂತ್ಯ ಧರ್ಮರಾಜ ಪಟ್ಟಾಭಿಷೇಕ ಅಂತ ಇಟ್ಟುಕೊಂಡ್ರೆ ತತ್ಪೂರ್ವದಲ್ಲಿ ಪಾಂಡವ ಜನನ, ದ್ರೌಪದಿ ಕಲ್ಯಾಣ, ಆಮೇಲಿಂದ ರಾಜಸೂಯ, ಮಾಯಾ ದುರೋದರ ಅಂದರೆ ಮಾಯಾದ್ಯೂತ ಇತ್ಯಾದಿ ವಿವರಗಳದ್ದು ಕೆಲವೊಂದು ನಾಟಕಗಳು ಇದ್ದಿರಬಹುದು ಅಂತ ಅನಿಸುತ್ತೆ. ಗೊತ್ತಿಲ್ಲ ನಮಗೆ. ಇಂದು ಸಂಸ್ಕೃತದಲ್ಲಿ ಈ ಬಗೆಗೆ ಬಹಳ ಒಳ್ಳೆಯ ನಾಟಕಗಳು ಯಾವುದೂ ಬಂದಿಲ್ಲ. ಮಹಾಭಾರತವನ್ನು ಆಧರಿಸಿ, ಮುಖ್ಯ ಕಥೆಯನ್ನು ಆಧರಿಸಿ ತುಂಬ ರಮಣೀಯವಾದ ರೂಪಕಗಳು ಬಂದಿಲ್ಲ ಅನ್ನೋದೊಂದು ವಿಷಾದದ ಸಂಗತಿ. ರಾಮಾಯಣ ಕಥಾನಕವನ್ನು ಆಶ್ರಯಿಸಿ ಬಹಳ ಶ್ರೇಷ್ಠ ಮಟ್ಟದ ಕೃತಿಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನಮ್ಮ ಭೌಭೂತಿಯದೇ ಇದೆ, ಅವನ ಉತ್ತರಾಂಚರಿತ ಅತಿ ಶ್ರೇಷ್ಠವಾದದ್ದು. ದಿಜ್ಞಾಗನ, ಕುಂದಮಾಲ ಉಂಟು. ಇವೆಲ್ಲ ಇಲ್ಲಿಯೇ ಈ ವೇದಿಕೆಯಲ್ಲಿ ನಾನು ಮಾತಾಡಿದ್ದೀನಿ. ಮತ್ತು ತಿರ್ಗ ನಾವು ರಾಜಶೇಖರ, ಮುರಾರಿ ಮೊದಲಾದಂಥ ಪ್ರೌಢ ಕವಿಗಳು ಬರೆದಂಥದ್ದು. ಜಯದೇವನ ಪ್ರಸನ್ನರಾಘವ ಅದು ಕೂಡ ವಿಶಿಷ್ಟವಾದಂಥದ್ದೇ. ಈ ಥರದ್ದು ಇನ್ನು ಭಾಸನದೇ ಆದ ಪ್ರತಿಮಾ ನಾಟಕ ಮೊದಲಾದವು ಉಂಟು. ಮಹಾಭಾರತವನ್ನು ಆಧರಿಸಿ ಬಂದಂಥ ಮುಖ್ಯ ಕಥೆಗೆ ಅನುಕೂಲವಾಗಿ ಬಂದ ಅತ್ಯಂತ ಪ್ರಸಿದ್ಧವಾದ ನಾಟಕ ಅಂತಂದರೆ ವೇಣಿ ಸಂಹಾರ, ಭಟ್ಟನಾರಾಯಣ ಬರೆದದ್ದು. ಅದನ್ನು ಬಿಟ್ಟರೆ ನಮಗೆ ಭಾಸನದೇ ಈ 6 ಕೃತಿಗಳು ಸಿಗುವಂಥದ್ದು. ಆದರೆ ಇದಕ್ಕೆ ಹೆಗಲಣೆಯಾಗುವಂಥ ಮತ್ತು ಯಾವ ಕವಿಗಳದು ಕೃತಿಗಳು ಅಷ್ಟು ಚೆನ್ನಾಗಿ ಕಂಡು ಬರೋಲ್ಲ. ಅದೇ ಉಪಾಖ್ಯಾನಗಳನ್ನು ಆಧರಿಸಿ ಬಂದಿವೆ. ಉದಾಹರಣೆಗೆ ಒಂದು ಉಪಾಖ್ಯಾನ ಶಾಕುಂತಲವನ್ನು ಆಧರಿಸಿ, ಶಕುಂತಲೆಯ ಕಥೆಯನ್ನು ಆಧರಿಸಿ ಕಾಳಿದಾಸ ಬರೆದಿರುವುದಾಗಲಿ, ಅಥವಾ ಮತ್ತೊಂದು ಉಪಾಖ್ಯಾನವಾದ ನಲಚರಿತ್ರೆಯನ್ನು ಆಧರಿಸಿ ಬರೆದಂಥ ಹಲವು ನಾಟಕಗಳನ್ನಾಗಲಿ ಕಂಡಾಗ ನಮಗೆ ಅದ್ಯಾಕೋ ಸಂಸ್ಕೃತ ಕವಿಗಳಿಗೆ ಮಹಾಭಾರತದ ಮೂಲ ಕಥೆ ಅಂಥ ದೊಡ್ಡ ಸ್ಫೂರ್ತಿಯನ್ನು ಕೊಡಲಿಲ್ವಾ ಅನ್ನುವ ಪ್ರಶ್ನೆ ಉಳಿಯುತ್ತದೆ. ನಿಜ, ರಾಜಶೇಖರ ಬಾಲ ಭಾರತ ಅಥವಾ ಪ್ರಚಂಡ ಪಾಂಡವ ಅನ್ನುವ ಒಂದು ಕೃತಿ ಬರೆಯೋಕ್ಕೆ ಹೊರಟಿದ್ದ. ಅದು 2 ಅಂಕ ಸಿಗುತ್ತದೆ. ಅದರೊಳಗೆ ಏನು ಅಂತ ವಿಶಿಷ್ಟತೆ ಗೊತ್ತಾಗೋದಿಲ್ಲ. ಈಗ ನಾವು ಭಾಸನದಾದ ಈ 6 ರೂಪಕಗಳ ಪೈಕಿ ಒಂದೊಂದನ್ನು ಕ್ರಮವಾಗಿ ನಮಗಿರುವ ಕಾಲಾವಕಾಶದೊಳಗೆ ನೋಡುವ ಪ್ರಯತ್ನ ಮಾಡಬಹುದು. ಮೊದಲಿಗೆ ವನವಾಸದ ಸಂದರ್ಭದ ಘಟ್ಟವೇ ನಮಗೆ ಸಿಗುವಂಥ ಒಂದು ಪ್ರಾಚೀನವಾದ ಕೃತಿ, ಅಂದರೆ ಈ ಆನುಪೂರ್ವಿಯಲ್ಲಿ ಪ್ರಾಚೀನವಾದದ್ದು, ಹಳೆಯದಾದದ್ದು ಅಂತ ಹೇಳ್ಬೋದು. ಅದು ಮಧ್ಯಮ ವ್ಯಾಯೋಗ. ವ್ಯಾಯೋಗ ಏಕಾಂಕವಾದ ರೂಪಕ. ಅದು ದಶರೂಪಕಗಳಲ್ಲಿ ಒಂದು. ವಿಶಿಷ್ಟವಾದ ಆಯೋಗ, ವಿಶೇಷವಾದ ಸೇರುವಿಕೆ ಅನ್ನುವ ಅರ್ಥದಲ್ಲಿ ನಾವು ವ್ಯಾಯೋಗ ಅಂತ ಅನ್ನಬಹುದು. ಈ ವ್ಯಾಯೋಗ ಸ್ತ್ರೀ ಕಾರಣದಿಂದಲ್ಲದ ಒಂದು ವಿವಾದವನ್ನು ಕುರಿತಾದದ್ದು ಆಗಿರಬೇಕು. ಮುಖ್ಯವಾಗಿ ಅಲ್ಲಿ ಬರುವ ವಿಷಯವೇ ವಿವಾದ, ಯುದ್ಧ, ಸಂಗ್ರಾಮ, ಆ್ಯಕ್ಷನ್ ಪ್ಯಾಕ್ಡ್ ಅಂತೀವಲ್ಲ, ಆ ರೀತಿಯಾದಂಥದ್ದು. ಆದರೆ ಅದು ಸ್ತ್ರೀ ನಿಮಿತ್ತವಾಗಿರಬಾರದು, ಆತಗಾದೆ. ಆಮೇಲೆ ಅಲ್ಲಿ ಬರುವಂಥ ಪಾತ್ರಗಳು ವೀರೋಚಿತವಾಗಿ ರೌದ್ರ ಭಯಾನಕವಾದ ಬಗೆಯಲ್ಲಿ ವರ್ತಿಸಬೇಕು. ಸ್ತ್ರೀ ಪಾತ್ರಗಳ ಬಾಹುಳ್ಯ ಇರಲೇಬಾರದು. ಒಂದೇ ಅಂಕ, ಒಂದೇ ಸಂದರ್ಭದಲ್ಲಿ ಮುಗಿಯಬೇಕು, ಇತ್ಯಾದಿ ಇತ್ಯಾದಿ ಲಕ್ಷಣಗಳನ್ನು ನೋಡ್ತೀವಿ. ಬಹುಮಟ್ಟಿಗೆ ಲಕ್ಷಣಗಳನ್ನೆಲ್ಲ ಇಲ್ಲಿ ಕಾಣ್ತೀವಿ. ಸಂಸ್ಕೃತದ ಪ್ರಾಯಶಃ ಅತ್ಯಂತ ಪ್ರಸಿದ್ಧ ಸುಂದರವಾದ ವ್ಯಾಯೋಗಗಳಲ್ಲಿ ಇದು ಒಂದು. ಇದಲ್ಲದೆ ಭೀಮವಿಕ್ರಮ ವ್ಯಾಯೋಗ ಅಂತ ಮತ್ತು ಒಂದು ವ್ಯಾಯೋಗವನ್ನು ನಾವು ನೋಡ್ತೀವಿ.
ಹಾಗೆಯೇ ಇನ್ನೊಂದು ವ್ಯಾಯೋಗ ಕೂಡ ಉಂಟು, ಶಂಖಧರ ಬರೆದಂಥದ್ದು. ಒಂದೆರಡು ಮೂರು ವ್ಯಾಯೋಗಗಳನ್ನು ಕಾಣ್ತೀವಿ. ಆದರೆ ಈ ವ್ಯಾಯೋಗಗಳು ಯಾವುದೂ ಅಷ್ಟು ದೊಡ್ಡ ಸ್ವಾರಸ್ಯವನ್ನು ತೋರುವಂಥವಲ್ಲ. ಮತ್ತೊಂದು ಸ್ವಪ್ನವಾಸವದತ್ವಲ್ಲ, ವತ್ಸರಾಜ ಬರೆದಂಥ ಒಂದು ವ್ಯಾಯೋಗ ಇದೆ, ಕಿರಾತಾರ್ಜುನೀಯ ವ್ಯಾಯೋಗ ಅಂತ. ಅದು ಸಾಮಾನ್ಯವಾಗಿ ಕಾಣಿಸುತ್ತದೆ. ವೆಂಕಾಮಾತ್ಯ ನಮ್ಮ ಕನ್ನಡದ ಕವಿ ವಿದ್ವಾಂಸ, ಅವನು ಕೂಡ ಒಂದು ವ್ಯಾಯೋಗವನ್ನು ವೀರರಾಘವ ವ್ಯಾಯೋಗ ಅಂತ ಬರೆದಿದ್ದಾನೆ. ಈ ಥರ ಅಲ್ಲಿ ಇಲ್ಲಿ ತುಂಡು ತುಣುಕಾಗಿ ಸಿಗುತ್ತವೆ. ಆದರೆ ಯಾವುದೂ ಕೂಡ ಮಧ್ಯಮ ವ್ಯಾಯೋಗದ ಒಂದು ಪ್ರಾಶಸ್ತ್ಯವನ್ನು ಪ್ರಾಚುರ್ಯವನ್ನು ಪಡೆದಿಲ್ಲ. ಇಲ್ಲಿಯ ಕಥೆಯಷ್ಟು ಒಂದು ರೀತಿ ಕವಿಕಲ್ಪಿತ ಅಂತ ಅನ್ನಬಹುದು. ಒಂದೇ ಅಂಕ, ತುಂಬ ದೊಡ್ಡದೇನಲ್ಲ, ಕೆಲವೇ ಪುಟಗಳ ಕೃತಿ, ಅಚ್ಚುಕಟ್ಟಾಗಿ ಮುಗಿಯುವಂತೆ ಇದೆ. 52 ಪದ್ಯಗಳು, ಚಿಕ್ಕ ದೊಡ್ಡ ಪದ್ಯಗಳೇ ಎಲ್ಲ ಇವೆ, ಹೆಚ್ಚಾಗಿ ಚಿಕ್ಕ ಪದ್ಯಗಳೇ. ವನವಾಸದಲ್ಲಿ ಪಾಂಡವರಿದ್ದಾಗ ಪಾಂಡವರೆಲ್ಲ ಆಶ್ರಮವೊಂದಕ್ಕೆ ಹೋಗಿರ್ತಾರೆ. ಆಶ್ರಮ ರಕ್ಷಕನಾಗಿ ಕೇವಲ ಭೀಮ ಮಾತ್ರ ಇರ್ತಾನೆ. ಆ ಸಂದರ್ಭದಲ್ಲಿ ಕೇಶವದಾಸ ಅಂತ ಒಬ್ಬ ಬ್ರಾಹ್ಮಣ, ಅವನು ತನ್ನ 3 ಮಕ್ಕಳು ಮತ್ತು ಧರ್ಮಪತ್ನಿಯೊಂದಿಗೆ ಹೊರಟಿರ್ತಾನೆ. ಹೊರಟಿದ್ದಾಗ ದಾರಿಯಲ್ಲಿ ಘಟೋತ್ಕಚ ಕಾಣಿಸಿಕೊಂಡು ಅವ್ರನ್ನ ತಡೆದು ತನ್ನ ತಾಯಿ ಹಿಡಂಬಾದೇವಿಯ ಉಪವಾಸ ವ್ರತದ ಪಾರಣೆಗಾಗಿ ನಿಮ್ಮಲ್ಲಿ ಒಬ್ಬ ಬೇಕು ಅಂತ ಕೇಳ್ತಾನೆ. ದುರ್ಜನಸ್ಯ ವಿಶೇಷತ್ವಂ ಪರೋಪದ್ರವ ಕಾರಣಂ ವ್ಯಾಘ್ರಸ್ಯ ಚೋಪವಾಸೇನ ಪಾರಣಂ ಪಶು ಮಾರಣಂ ಅಂತ ಒಂದು ಶ್ಲೋಕ ಉಂಟು. ದುರ್ಜನ ಯಾವುದಾದ್ರೂ ವಿಶಿಷ್ಟವಾದ ವ್ರತವನ್ನು ಕೈಗೊಂಡ್ರೆ ಅದು ಸಜ್ಜನರಿಗೆ ಸಂತಾಪವೇ ಆಗುತ್ತದೆ. ಹುಲಿ ಉಪವಾಸ ಮಾಡಿದ್ರೆ ಅದರ ಪಾರಣೆಗೆ ಗೋವೇ ಬೇಕು, ಕುರಿ ಮೇಕೆ ಇತ್ಯಾದಿ ಯಾವುದೂ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಪಾಪ ನಮ್ಮ ಹಿಡಿಂಬಾದೇವಿಯ ಉಪವಾಸ ಅಂತಂದರೆ ಒಂದು ಬ್ರಹ್ಮಹತ್ಯೆಯಿಂದ ಮುಗಿಯಬೇಕು ಅಂತ. ಅದಕ್ಕಾಗಿ ಈ 4 ಜನ ಗಂಡಸರ ಪೈಕಿ ಒಬ್ಬರನ್ನು ತನ್ನ ವಶ ಮಾಡಬೇಕು ಅಂದರೆ, ದೊಡ್ಡವನನ್ನು ತಂದೆ, ಚಿಕ್ಕವನನ್ನು ತಾಯಿ, ನಮಗೆ ಬೇಕು ಅಂತ, ಜ್ಯೇಷ್ಠ ಕುಲೋದ್ಧಾರಕ ಧರ್ಮಪುತ್ರ ಅಂತ, ಕನಿಷ್ಠ ಪ್ರಿಯಪುತ್ರ ಅಂತ ತಾಯಿ ತಂದೆ ಹೀಗೆ ಮಾಡ್ಕೊಳ್ತಾರೆ. ಮಧ್ಯಮನಾದವನು ಇನ್ನು ಯಾರಿಗೂ ಇಲ್ಲದೆ ನಿನ್ನ ಪಾಲಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಘಟೋತ್ಕಚನ ಪಾಲಿಗೆ ಬರ್ತಾನೆ. ಆಮೇಲೆ ಅವನು ತಪ್ಪಿಸಿಕೊಳ್ತಾನೆ. ಅವನನ್ನು ಮಧ್ಯಮ ಅಂತ ಕೂಗಿದಾಗ ಭೀಮ ಬರ್ತಾನೆ. ಅವನು ವ್ಯಾಯಾಮ ಮಾಡ್ತಾ ಇದ್ದವನು. ತಾನು ಮಧ್ಯಮ, ಪಾಂಡವರಲ್ಲಿ ಮಧ್ಯಮ, ಪಂಚಭೂತಗಳಲ್ಲಿ ಮಧ್ಯಮ ಅಂತೆಲ್ಲ ಹೇಳಿಕೊಂಡು ಬರ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತದೆ ಘಟೋತ್ಕಚ ಅಂತ. ಆದರೆ ಘಟೋತ್ಕಚನಿಗೆ ಗೊತ್ತಾಗೋದಿಲ್ಲ. ಅದು ಒಂದು ಸ್ವಾರಸ್ಯಕಾರಿಯಾದ ಸಂದರ್ಭ. ಒಂದು ಸೀರಿಯಸ್ ಲೆವೆಲ್, ಅನದರ್ ಕಾಮಿಕ್ ಲೆವೆಲ್ ಅಂತೀವಲ್ಲ, ಆ ತರಹ. ಕಡೆಗೆ ಆ ಬ್ರಾಹ್ಮಣ ಕುಟುಂಬವನ್ನು ಹಿಂಸೆ ಮಾಡಬೇಡ, ನಾನೇ ನಿನಗೆ ವಶನಾಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿಕೊಳ್ತಾನೆ. ಆದರೆ ಭೀಮ ತನ್ನ ಶೌರ್ಯದ ಮೂಲಕವಾಗಿ ಘಟೋತ್ಕಚನನ್ನು ಎದುರಿಸ್ತಾನೆ. ಘಟೋತ್ಕಚ ಅವನನ್ನು ಯುದ್ಧದಲ್ಲಿ ಗೆಲ್ಲಲಾಗದೆ, ನೀನು ನನಗೆ ವಶನಾಗ್ತೀನಿ, ನನ್ನ ತಾಯಿಯ ಪಾರಣೆಗಾಗಿ ಆಹಾರವಾಗ್ತೀನಿ ಅಂತ ಹೇಳಿರೋದ್ರಿಂದ ನೀನು ತಗಾದೆ ಮಾಡದೆ ಬರಬೇಕು ಅಂತಾನೆ. ಆಗಲಿಂತ ಹೊರಡ್ತಾನೆ. ಅಷ್ಟೊತ್ತಿಗೆ ತಡವಾಗಿರೋ ಕಾರಣ ಚಿಂತಾಕ್ರಾಂತಳಾದಂಥ ತಾಯಿ ಬರ್ತಾಳೆ. ಹಿಡುಂಬೆ ಬಂದು ನೋಡಿದ ತಕ್ಷಣ ಗಂಡ ಭೀಮ ಮಗನನ್ನು ನೋಡಿ, ಇದು ಯಾರು ಗೊತ್ತಾಯ್ತಂತ, ನಿನ್ನ ಪಾರಣೆಗಾಗಿ ತಂದಿದ್ದೀನಿ ಅಂತ. ಪಾಪಿ, ಈ ಥರದ ಮಾತು ಉಂಟೆ, ನಿನ್ನ ತಂದೆ ಅಂತಂತಾಳೆ. ಆಗ ಅವನು ನಮಸ್ಕಾರ ಮಾಡಿ ಎಲ್ಲವೂ ಸುಖಾಂತವಾಗುವಂಥದ್ದು. ಇದು ಸಾಮಾನ್ಯ ರೂಪಕದ ಕಥಾವೃತ್ತ ಅಂತ. ಈ ತಂದೆ ಮಕ್ಕಳ ಸೆಣಸಾಟ ಒಬ್ಬರಿಗೆ ಗೊತ್ತಿಲ್ಲದೆ ಹೋಗುವಂಥದ್ದು ಅಥವಾ ಇಬ್ಬರಿಗೂ ಗೊತ್ತಿಲ್ಲದೆ ಹೋಗುವಂಥದ್ದು, ಇದನ್ನು ಅನೇಕ ಪ್ರಾಚೀನ ಪುರಾಣ ಕಥಾನಕಗಳಲ್ಲಿ ನೋಡ್ತೀವಿ. ರಾಮಾಯಣದಲ್ಲಿ ಬರುವಂತಹ ಲವಕುಶ ಮತ್ತು ರಾಮರ ಕಾಳಗ, ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲ, ಇನ್ನು ಬೇರೆ ಬೇರೆ ರಾಮಾಯಣಗಳಲ್ಲಿ, ಪದ್ಮಪುರಾಣದಲ್ಲಿ ಬರುವಂತಹ ರಾಮಾಯಣ ಕಥಾನಕದಲ್ಲಿ ನೋಡ್ತೀವಿ. ಹಾಗೆಯೇ ಭವಭೂತಿಯ ಉತ್ತರರಾಮಚರಿತೆಯಲ್ಲಿ ನೋಡ್ತೀವಿ. ಇನ್ನು ಹಲವು ರಾಮ ಕಥಾನಕಗಳಲ್ಲಿ ಕಾಣ್ತೀವಿ. ಮತ್ತು ಲೋಕದಲ್ಲಿ ಪ್ರಸಿದ್ಧವಾಗಿರುವಂಥ ರಾಮಾಯಣದ ಆ ಲವಕುಶ ಕಥೆ, ಲವ ಮತ್ತು ಕುಶರು ರಾಮನ ಜೊತೆಗೆ ಯಜ್ಞಾಶ್ವದ ವಿಷಯದ ಸಂಘರ್ಷಕ್ಕಿಳಿಯುವಂಥದ್ದೇ ಉಂಟು. ಜೈಮಿನಿ ಭಾರತದಲ್ಲಿ ಬರುವಂಥದ್ದು ಕೂಡ ಅದೇ ಬಗೆಯಾದಂಥದ್ದಾಗಿದೆ. ಕನ್ನಡಿಗರಿಗಂತೂ ತುಂಬ ಪ್ರಸಿದ್ಧವಾದದ್ದು, ಅನೇಕ ಯಕ್ಷಗಾನಾದಿಗಳಲ್ಲಿ ಕಾಣ್ತೀವಿ. ಜೊತೆಗೆ ಮಹಾಭಾರತದಲ್ಲಿ ಕೂಡ ಅರ್ಜುನ ಮತ್ತು ಬಬ್ರುವಾಹನ ಇವರಿಗೆ ಕೂಡ ಬರುವಂಥ ಸಂಗ್ರಾಮ, ಅದು ಆಶ್ವಮೇಧಿಕ ಪರ್ವದ್ದೇ. ಅಲ್ಲಿಯೂ ನೋಡ್ತೀವಿ ತಂದೆ ಮಕ್ಕಳ ಸೆಣಸಾಟ. ಅದನ್ನೇ ಜೈಮಿನಿ ಭಾರತದಲ್ಲಿ ಮತ್ತೂ ವಿಸ್ತಾರವಾಗಿ ನೋಡ್ತೀವಿ. ವ್ಯಾಸ ಭಾರತದಲ್ಲಿ ನೋಡ್ತೀವಿ, ಜೈಮಿನಿ ಭಾರತದಲ್ಲಿ ಕೂಡ ಅದನ್ನು ಕಾಣ್ತೀವಿ. ಹೀಗೆ ನಾವು ಇನ್ನೂ ಹಲವಾರು ಕಥೆಗಳನ್ನು ಕಾಣ್ತೀವಿ. ಉದಾಹರಣೆಗೆ ಶಹನಾಮ ಅಂತ ಪರ್ಷಿಯನ್ ಭಾಷೆಯ ಮಹಾಕಾವ್ಯ ಫಿರ್ದೂಸಿ ಬರೆದದ್ದು,
ಅಲ್ಲಿ ಸೊಹರಾಬ್ ಮತ್ತು ರುಸ್ತುಮ್ ತಂದೆ ಮಕ್ಕಳ ತುಂಬ ಪ್ರಸಿದ್ಧವಾದದ್ದು. ನಮ್ಮ ಭಾರತೀಯ ಕಾಂಟೆಕ್ಸ್ನಲ್ಲಿ ಎಲ್ಲ ಕಾಮಿಡಿ ಆಗಿಬಿಡುತ್ತವೆ, ಸತ್ತವರೆಲ್ಲ ಬದುಕು ಬಂದುಬಿಡ್ತಾರೆ ನಾಗಮಣಿ, ದಿವ್ಯಮಣಿ ಇತ್ಯಾದಿಗಳ ಮೂಲಕವಾಗಿ. ಆದರೆ ಅಲ್ಲಿ ಹಾಗಾಗೋದಿಲ್ಲ. ಸತ್ತವರು ಸತ್ತರೆ ಅಲ್ಲಿ ಮಗ ಸಾಯ್ತಾನೆ, ತಂದೆ ಸಂಕಟ ಪಡ್ತಾನೆ, ಹೀಗೆಲ್ಲ ಆಗುವಂಥದ್ದು. ಅದೇ ರೀತಿಯಲ್ಲಿ ನಾವು ಗ್ರೀಕರ ನಾಟಕ ಕಥಾನಕದಲ್ಲಿ ಪ್ರಸಿದ್ಧವಾದಂಥ ವೈದಿಪೋಸ್ ಅಂತ ಯಾವುದಿದೆ, ಈಡಿಪಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅಲ್ಲಿ ಕೂಡ ತಂದೆಯ ಜೊತೆಗೆ ಅವನು ಅರಿವಿಲ್ಲದೆ ಕಲಹ ಮಾಡಿ ತಂದೆಯನ್ನು ಕೊಲ್ತಾನೆ, ಈಡಿಪಸ್ ಅಂತ ಬರುತ್ತೆ. ಈ ರೀತಿಯಿಂದ ನೋಡಿದಾಗ ಅಲ್ಲಿಯೂ ಪಿತಾಪುತ್ರರ ಸಂಘರ್ಷವನ್ನು ನೋಡ್ತೀವಿ. ಅಲ್ಲಿ ದೇವವರ್ಗದಲ್ಲಿಯೇ ಕಾಣಿಸುತ್ತದೆ. ಯುರನಸ್ನ ಮಗ ಕ್ರೋನಸ್ ಯುರನಸ್ಸನ್ನು ಕೊಂದು ಬಂದಾನೆ. ಕೊಂದು ಅಂದರೆ ಮೂಲೆ ಗುಂಪು ಮಾಡಿ ಬರ್ತಾನೆ. ಕ್ರೋನಸ್ನನ್ನು ಮೂಲೆ ಗುಂಪು ಮಾಡಿ ಅವನ ಮಗ ಜ್ಯೂಸ್ ಬರ್ತಾನೆ. ಆ ಕಾರಣದಿಂದಲೇ ಜ್ಯೂಸ್ ತನ್ನ ಮಕ್ಕಳು ಯಾರೂ ತನ್ನ ಮೇಲೆ ಬಂಡಾಯ ಏಳಬಾರ್ದು ಅಂತ 1000 ಕಣ್ಣುಗಳಿಂದ ಎಲ್ಲವನ್ನು ಪರೀಕ್ಷೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆಲ್ಲ ಕಥಾನಕ ಬೆಳೆಯುತ್ತದೆ. ಹೀಗೆ ಲೋಕದಲ್ಲಿ ವಿಸ್ತಾರವಾಗಿ ಕಾಣುವಂಥದ್ದೇ ಆ ಒಂದು ಆರ್ಷ ಪೌರಾಣಿಕ ಕಥಾ ತಂತು. ಜೊತೆಗಿಲ್ಲಿ 3 ಮಕ್ಕಳಿರುವ ತಂದೆ ತಾಯಿಗಳಿಗೆ ದೊಡ್ಡವನು ಚಿಕ್ಕವನು ಇಷ್ಟನಾಗಿ ಮಧ್ಯಮ ಅನಿಷ್ಟನಾಗುವಂಥದ್ದನ್ನು ಐತರೇಯ ಬ್ರಾಹ್ಮಣ, ಶಾಂಖಾಯನ ಬ್ರಾಹ್ಮಣಾದಿಗಳಲ್ಲಿ ಶುನಶೇಪ ವೃತ್ತ ಅಂತ ಯಾವುದು ಬರುತ್ತದೆ ಅಲ್ಲಿ ನಾವು ನೋಡ್ತೀವಿ. ಶುನಶೇಪ ತನ್ನ ಅಣ್ಣ ತಮ್ಮಂದಿರಾದ ಶುನಃಪುಚ್ಛ ಮತ್ತು ಶುನೋಲಾಂಗೂಲರ ನಡುವೆ ಇದ್ದವನು ಮಧ್ಯಮ. ತಂದೆ ಅಜೀಗರ್ತನಿಗೆ ದೊಡ್ಡ ಮಗ, ತಾಯಿಗೆ ಚಿಕ್ಕ ಮಗ. ಹೀಗಾಗಿ ನಡುವಿನವನಾಗಿ ಇವನು ಹರಿಶ್ಚಂದ್ರನ ಮಗ ಲೋಹಿತಾಶ್ವರನಿಗೆ ವಿಕ್ರೀತನಾಗ್ತಾನೆ, ವರುಣನಿಗೆ ಬಲಿಯಾಗುವುದಕ್ಕೆ ಸಿದ್ಧನಾಗ್ತಾನೆ. ಕಡೆಗೆ ವರುಣಾನುಗ್ರಹ, ವಿಶ್ವಾಮಿತ್ರರ ತಪಶಕ್ತಿಯಿಂದ ಅವನು ಉಳಿದು ದೇವರಾತ ಅಂತ ಅನಿಸಿಕೊಳ್ಳುವಂಥದ್ದು ಅಂತೆಲ್ಲ ನಮಗೆ ಗೊತ್ತಿದೆ ಕಥಾನಕ. ಈ ಕಥಾನಕವೂ ಸ್ಫೂರ್ತಿ ಕೊಟ್ಟಿರಬಹುದು ಈ ಒಂದು ಕೇಶವದಾಸನ ಕುಟುಂಬದ ವರ್ಣನೆಗೆ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇದು ಕೇರಳ ರಂಗಭೂಮಿಯಲ್ಲಿ ತುಂಬ ಜನಪ್ರಿಯವಾದಂಥದ್ದು, ಬಹಳ ಪ್ರಸಿದ್ಧಿಯನ್ನು, ಲೋಕಪ್ರೀತಿಯನ್ನು ಮೈಗೂಡಿಸಿಕೊಂಡಿರುವಂಥದ್ದು. ಮತ್ತು ಈ ಒಂದು ನಾಟಕವನ್ನು ನಾವು ಅನೇಕ ರಂಗಸ್ಥಳಗಳಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ನಾಟಕ ಮಾಡಬೇಕು ಅಂದರೆ ಭಾಸನದೇ ಒದಗಿ ಬರುವುದು, ಹೇಳಿ ಕೇಳಿ ಏಕಾಂಕ ನಾಟಕ. ಇಲ್ಲಿ ಮತ್ತು ಹೆಣ್ಣುಗಳ ವೇಷ ತುಂಬ ಕಡಿಮೆ, ಆ ಸಮಸ್ಯೆಯೂ ಇಲ್ಲ. ಮತ್ತು ಹೆಚ್ಚಿನ ರಂಗಸಜ್ಜಿಕೆ ಇತ್ಯಾದಿ ಸಂಗೀತ ಅವುಗಳಿಗೂ ಆಸ್ಪದ ಇಲ್ಲ. ಗಟ್ಟುಮುಟ್ಟಾಗಿರ್ತಕ್ಕಂಥ 1-2 ವೇಷಗಳಿದ್ದರೆ ಸಾಕು, ಇನ್ನೊಂದು ಸಣ್ಣ ಪುಟ್ಟ ಚಿಳ್ಳೆ ಪಳ್ಳೆ ಅಂತಿದ್ದರೆ ಸಾಕು, ಕೇಶವದಾಸನ ಕುಟುಂಬ ಅಂತ. ಹೀಗಾಗಿ ಬೇರೆ ಮಿನಿಮಮ್ ಆಗಿಬಿಡುತ್ತದೆ ಅನ್ನುವ ದೃಷ್ಟಿಯಿಂದಲೇ ಇದನ್ನು ಕೈಗೊಂಡಿದ್ದುಂಟು. ಒಟ್ಟಿನಲ್ಲಿ ಲೋಕ ಪ್ರಸಿದ್ಧಿ ಇರುವಂಥ ಈ ನಾಟಕದ ಕೆಲವೊಂದು ಸ್ವಾರಸ್ಯಗಳನ್ನು ನಾವು ಕಾಣಬಹುದು. ಪಾಯಾತ್ಸವೋ ಸುರವಧೂ ಹೃದಯಾವಸಾದ ಪಾದೋ ಹರೇಹೇ ಕುವಲಯಾಮಲ ಖಡ್ಗನೀಲ ಯಃ ಪ್ರೋದ್ಯತಸ್ತ್ರಿಭುವನ ಕ್ರಮಣೇ ರರಾಜ ವೈಡೂರ್ಯ ಸಂಕ್ರಮ ಇವಾಂಬರ ಸಾಗರಸ್ಯ. ಇದು ಸೂತ್ರಧಾರ ಹೇಳುವಂಥ ನಾಂದ್ಯಂತದ ಪದ್ಯ. ಆ ಮಧುಸೂದನನ ಒಂದು ಪಾದ ನಮ್ಮನ್ನು ಕಾಪಾಡಲಿ, ಅದು ಅಸುರವಧು ಹೃದಯ ಸಂತಾಪಕಾರಕವಾದದ್ದು. ಮತ್ತು ನೀಲ ಕುವಲಯದಂತೆ, ನೀಲ ಕನ್ನೈದಿಲೆ ಅಂತ ಯಾವುದಂತೀವಿ ಅದರಂತೆ ಖಡ್ಗದ ನೈಲ್ಯದಂತೆ ರಾರಾಜಿಸುವಂಥದ್ದು. ವಾಮನಾವತಾರದ ಕಾಲದಲ್ಲಿ ಆಕಾಶಕ್ಕೆ ಚಾಚಿದಂಥದ್ದು. 3 ಲೋಕಗಳಿಗೆ ಪಾವನಕಾರಿಯಾದಂಥ ಗಂಗೆಯನ್ನು ಹುಟ್ಟಿಸಿದ್ದು, ಜಗತ್ತನ್ನೆಲ್ಲ ಆಳದದ್ದು. ಆ ರೀತಿಯಾದ ಪಾದಕ್ಕೆ ನಮ್ಮ ನಮಸ್ಕಾರ, ಅದು ಕಾಪಾಡಲಿ ಅಂತ ಈ ಒಂದು ಮಂಗಳ ಪದ್ಯವನ್ನು ಕಾಣ್ತೀವಿ. ಭಾಸನ ಪ್ರಾಯಿಕವಾದ ಮಂಗಳ ಪದ್ಯಗಳೆಲ್ಲ ವಿಷ್ಣು ಪರವಾದದ್ದು. ಅವನಿಗೆ ಶಿವದ್ವೇಷ ಏನೂ ಕಾಣಿಸುವುದಿಲ್ಲ, ವಿಷ್ಣು ಭಕ್ತಿ ಇದೆ, ಅದು ಯಾವ ರೀತಿಯಿಂದಲೂ ಹೇಯವಲ್ಲ. ಸೂತ್ರಧಾರ ನೇರವಾಗಿ ಬರ್ತಾನೆ. ಬಂದು ವಿಜ್ಞಾಪನ ಮಾಡುವ ಹೊತ್ತಿಗೆ ನೇಪಥ್ಯದಲ್ಲಿ ಕಲಕಲ. ಹಾಗಾಗಿ ಆ ವೃದ್ಧ ಬ್ರಾಹ್ಮಣ ಕೇಶವದಾಸನ ಕುಟುಂಬಕ್ಕೆ ಎಲ್ಲ ಬಂದೊದಗಿದ ಕಷ್ಟ ಈ ಘಟೋತ್ಕಚನ ಮೂಲಕವಾಗಿ ಅನ್ನುವುದು ಗೊತ್ತಾಗುತ್ತದೆ. ಮತ್ತು ಆ ಬ್ರಾಹ್ಮಣ ಕುಟುಂಬದ ಒಂದು ಒದ್ದಾಟ, ಅವರು ಇವನನ್ನು ವರ್ಣಿಸುವಂಥದ್ದು ಘಟೋತ್ಕಚನನ್ನು. ನಾನು ಹಿಂದೆಯೇ ಹಲವು ಬಾರಿ ವೇದಿಕೆಯಲ್ಲಿ ನಿವೇದನೆ ಮಾಡಿದ್ದೆ. ಸಂಸ್ಕೃತ ನಾಟಕದಲ್ಲಿ ಯಾವುದೇ ಪಾತ್ರವು ಪ್ರಾಯಿಕವಾಗಿ ಸೂಚನೆ ಇಲ್ಲದೆ ರಂಗಸ್ಥಳ ಪ್ರವೇಶ ಮಾಡೋಲ್ಲ. ಪ್ರೇಕ್ಷಕರಿಗೆ ಎಲ್ಲವೂ ಗೊತ್ತಿರಬೇಕು. ಪ್ರೇಕ್ಷಕ ಸರ್ವಜ್ಞನಂತೆ ಇರ್ತಾನೆ, ಪ್ರತಿಯೊಂದು ಅವನ ಅರಿವಿಲ್ಲದೆ ನಡೆಯುವಂಥದ್ದಲ್ಲ ಅಂತ. ಒಂದು ಪಾತ್ರ ಬರುತ್ತದೆ ಅಂದರೆ ಏಷ ಸಮಾಗತಃ, ಇವನು ಬಂದನಲ್ಲ ಅನ್ನೆಂಥವನು ಅನ್ನುವಂಥದ್ದೊಂದು ವರ್ಣನೆ ಹೀಗೆ ಮಾಡುವುದುಂಟು. ಸೂಚನೆ ಇಲ್ಲದೆ ಅನಿವಾರ್ಯವಾಗಿ ಕೆಲವೊಮ್ಮೆ ಪಾತ್ರಗಳು ಪ್ರವೇಶ ಮಾಡಬಹುದು. ಅದು ಒಂದು ನಾಟಕದಲ್ಲಿ 1 ಬಾರಿಯೋ 2 ಬಾರಿಯೋ ಆದರೆ ಆದೀತು, ಇಲ್ಲದಿದ್ದರೆ ಇಲ್ಲ. ಅಪಟಿಕ್ಷೇಪೇಣ ಪ್ರವೇಶ ಅಂತ ಹೇಳಿಬಿಟ್ಟು ಒಮ್ಮೆಲೆ ನುಗ್ಗಿ ಬರುವಂಥದ್ದು,
ನೇಪಥ್ಯದ ಆ ಬಟ್ಟೆಯನ್ನು ಧಡಕ್ಕನೆ ಸರಿಸಿಕೊಂಡು ಅದನ್ನು ಹೊಡ್ಕೊಂಡು ಬರುವಂಥದ್ದು, ಹಾರಿಸಿಕೊಂಡು ಬರುವಂಥದ್ದು ಅಂತ. ಅದು ಒಂದು ಸೊಗಸು, ಅದು ಒಂದು ರಂಗತಂತ್ರ ಅಂತ. ಯಕ್ಷಗಾನದಲ್ಲಿ ಆ ರೀತಿಯಾದದ್ದನ್ನು ಈಗಲೂ ನಾವು ನೋಡ್ತೀವಿ. ಮತ್ತು ಆ ಪ್ರವೇಶದ ಕಾಲದಲ್ಲಿ ಇನ್ನು ಮಿಕ್ಕಂಥ ರಂಗಸ್ಥಳದ ಮೇಲೆ ಇರುವಂಥ ಪಾತ್ರಗಳು, ಈಗ ಪ್ರವಿಷ್ಟವಾಗುವಂಥ ಪಾತ್ರದ ಬಗ್ಗೆ ಒಂದೋ ಎರಡೋ ಮಾತನ್ನೋ ಒಂದೋ ಎರಡೋ ಪದ್ಯಗಳನ್ನು ಹೇಳುವುದುಂಟು. ಆ ಮಾತಾಗಲಿ ಪದ್ಯವಾಗಲಿ ಆ ಇಡೀ ಪಾತ್ರದ ಆಂಗಿಕ ಮತ್ತು ಆಹಾರ್ಯಾಭಿನಯಕ್ಕೂ ಸೂಚನೆ. ಅಂದರೆ ಅವುಗಳ ವೇಷ ರೂಪ ಹೇಗಿರಬೇಕು, ವಸ್ತ್ರಾಲಂಕಾರ ಪ್ರಸಾಧನಾದಿಗಳು ಹೇಗಿರಬೇಕು ಅನ್ನೋದನ್ನು ತೋರ್ಪಡಿಸುತ್ತದೆ. ಮತ್ತು ಆ ಪಾತ್ರದ ಮೂಲಕವಾಗಿ ಕವಿ ಏನು ಹೇಳೋಕ್ಕೆ ಹೊರಟಿದ್ದಾನೆ ಅದರ ಒಂದು ಸೂಚನೆ ಕೂಡ ನಮಗೆ ಕಾಣಿಸುವಂಥದ್ದಾಗುತ್ತೆ. ಇಲ್ಲಿ ನೋಡಿ ಹೇಳ್ತಾ ಇದ್ದಾನೆ, 2-3 ಪದ್ಯಗಳಲ್ಲಿ ನಾವು ನೋಡ್ತೀವಿ ಆ ಘಟೋತ್ಕಚನ ವರ್ಣನೆಯನ್ನು. ತರುಣ ರವಿಕರ ಪ್ರಕೀರ್ಣ ಕೇಶ ಭ್ರುಕುಟಿ ಪುಟೋಜ್ವಲ ಪಿಂಗಲಾಯತಾಕ್ಷ ಸತಡಿದಿವ ಘನ ಸ ಕಂಠ ಸೂತ್ರೋ ಯುಗನಿಧನೆ ಪ್ರತಿಮಾಕೃತಿರ್ಹರಸ್ಯ. ಸೂರ್ಯನ ಕಿರಣಗಳ ಹಾಗೆ ಕೆಂಪಗೆ ಕೆಂಚಾಗಿರ್ತಕ್ಕಂಥ ತಲೆ ಕೂದಲು, ಹುಬ್ಬು ಗಂಟಿಟ್ಟಂತಹ ಕಂದು ಬಣ್ಣದ ಕೆಂಡವನ್ನುಗುಳುವ ಕಣ್ಣುಗಳು, ಮಿಂಚಿನಿಂದ ಕೂಡಿದ ಮೋಡದಂತೆ ಕಂಠಸೂತ್ರವನ್ನು ಹಾಕಿಕೊಂಡು ಯುಗಾಂತ್ಯದಲ್ಲಿ ಮೂಡಿದ ಮಹಾದೇವನಂತೆ ಕಾಣಿಸ್ತಾ ಇದ್ದಾನೆ ಅಂತನ್ನುವ ಒಂದು ವರ್ಣನೆ. ಗ್ರಹಯುಗಲ ನಿಭಕ್ಷ ಪೀನ ವಿಸ್ತೀರ್ಣ ವಕ್ಷಾ ಕನಕ ಕಪಿಲ ಕೇಶ ಪೀನ ಕೌಶೇಯ ವಾಸಾ ತಿಮಿರ ನಿವಹ ವರ್ಣ ಪಾಂಡರೋದ್ವೃತ್ತ ದಂಷ್ಟ್ರ ನವೈವ ಜಲಗರ್ಭೋ ಲೀಯಮಾನಿಂದು ಲೇಖ. 2 ಗ್ರಹಗಳನ್ನೇ ಕಣ್ಣಲ್ಲಿ ತುಂಬಿಸಿಕೊಂಡಂತೆ ಕೆಂಪು ಗೋಳಗಳನ್ನು ಕಣ್ಣಿಂದ ತಿರುಗಿಸುವಂತೆ ಕಾಣಿಸ್ತಾ ಇದ್ದಾನೆ. ವಿಸ್ತಾರವಾದ ವಿಶಾಲವಾದ ವಕ್ಷಸ್ಥಲವನ್ನು ಉಳ್ಳವನು, ಕೆಂಗೂದಲು ತಲೆ ಕೂದಲವನಿಗೆ, ಮತ್ತು ಪೀತ ಕೌಶೇಯ ವಾಸಾಹ ಹಳದಿಯ ಒಂದು ಉತ್ತರೀಯವನ್ನು ವಸ್ತ್ರವನ್ನು ಕಟ್ಟಿಕೊಂಡಿದ್ದಾನೆ. ತಿಮಿರ ನಿವಹ ವರ್ಣ ಕತ್ತಲೆಯ ಮೊತ್ತದ ಒಂದು ಬಣ್ಣ ಅವನದು, ಮತ್ತು ಎದ್ದು ಕಾಣುವಂಥ ಬೆಳ್ಳಗಿನ ಕೋರೆ ದಾಡೆ. ಹಾಗೆ ನೋಡಿದಾಗ ಮೋಡದಲ್ಲಿ ಮರೆಯಾದ ಚಂದ್ರಲೇಖೆ ಈಗಲೇ ತಲೆ ಚಾಚ್ತಾ ಇದೆಯೋ ಎಂಬಂತೆ ಕಾಣಿಸುತ್ತೆ ಅವನ ಮುಖದಲ್ಲಿ ಆ ಕೋರೆ ಅಂತ. ಬಾಲೆಂದು ಕಪ್ಪು ಮೋಡಗಳ ನಡುವಿಂದ ಹೊರಗೆ ಚಾಚಿಕೊಳ್ಬೇಕಾದರೆ ಅದು ಯಾವ ರೀತಿ ಕಾಣಿಸುತ್ತೋ ಹಾಗೆ ಅವನ ಕಪ್ಪು ಮೋರೆಯಲ್ಲಿ ಕೋರೆ ಅಂತ. ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ, ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಕಟ್ಟಿದಂತೆ ಅಂತ. ಘಟೋತ್ಕಚನ ವರ್ಣನೆಯಲ್ಲೇ ಕಾರಿರುಳ ಪಟ್ಟಣಕ್ಕೆ ಚಂದ್ರಮನ ತೋರಣವನ್ನು ಕಟ್ಟಿದಂತೆ ಅವನು ಹಲ್ಲು ಕಿಸಿದರೆ ಆ ಕೋರೆ ಹಲ್ಲುಗಳು ಫಳಾರಂತ ಹೊಳೆಯುವಂಥದ್ದು ಕಪ್ಪು ಮುಖದಲ್ಲಿ ಎನ್ನುವುದು. ಕಾರಿರುಳನ್ನ ಪಟ್ಟಣ ಅಷ್ಟು ವಿಶಾಲವಾದದ್ದು, ಅದಕ್ಕೆ ಚಂದ್ರಮನ ತೋರಣವನ್ನು ಕಟ್ಟುವಂಥದ್ದು. ಎಷ್ಟು ಅಮೋಘವಾದ ಕಲ್ಪನೆಯನ್ನು ಕವಿ ಕೊಡ್ತಾನೆ. ಕಲಭದಶನದಂಷ್ಟ್ರ ಲಾಂಗಲಾಕಾರನಾಸ ಕರಿವರ ಕರಬಾಹು ನೀಲಜೀಮೂತವರ್ಣ ಹುತಹುತವಹ ದೀಪ್ತೋ ಯಸ್ಥಿತೋ ಭಾತಿ ಭೀಮ ತ್ರಿಪುರ ಪುರನಿಹಂತು ಶಂಕರಸ್ಯೇವ ರೋಷಃ. ಮರಿಯಾನೆಯ ಕೋರೆಯಂತೆ ಉದ್ದವಾದ ಕೋರೆ, ನೇಗಿಲಿನಂತೆ ಎದ್ದು ತೋರುವ ಮೂಗು, ಆನೆಯ ಸೊಂಡಿಲಿನಂತೆ ಕಪ್ಪಾದ ಉದ್ದವಾದ ತೋಳುಗಳು, ಆಹುತಿ ಕೊಡಲ್ಪಟ್ಟ ಅಗ್ನಿಯಂತೆ ಧಗಧಗಿಸಿ ಕಾಣುವಂತಹ ತೇಜಸ್ಸು, ನೋಡಿದರೆ ಪ್ರಳಯಕಾರಿ ಶಂಕರನ ರೂಪವೋ ಎಂಬಂತೆ ಇದೆ ಅಂತ ಮತ್ತೊಮ್ಮೆ. ಹೀಗೆ ಆ ಇಡೀ ವೇಷಭೂಷಣ ಪಾತ್ರ ಚಿತ್ರಣ ಎಲ್ಲವೂ ಈ ಕೆಲವು ಪದ್ಯಗಳಲ್ಲೇ ಬರಬೇಕು. ಆ ಥರ ಮಾಡ್ತಾರೆ. ಆ ಘಟೋತ್ಕಚ ಮೊದಲೇ ಹೇಳಿದಂತೆ ಬ್ರಾಹ್ಮಣನ ತಡೆದು ತನ್ನ ತಾಯಿಯ ಪಾರಣೆಗೆ ಬೇಕು ಅಂತಂತಾನೆ. ಅಲ್ಲಿ ಆ ಬ್ರಾಹ್ಮಣ ಕುಟುಂಬಕ್ಕೆ ಹೊಯ್ದಾಟ, ಏನು ಮಾಡೋದು ಅಂತ ಗೊತ್ತಾಗೋಲ್ಲ. ಅಕ್ಕಿ ಮೇಲಾಸೆ, ನಂಟರ ಮೇಲೆ ಪ್ರೀತಿ ಅನ್ನುವಂಥದ್ದು. ಆಮೇಲೆ ಅಲ್ಲಿ ಒಬ್ಬರು ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನ ಯಾಗಕ್ಕಾಗಿ ಇವರೆಲ್ಲರೂ ಹೊರಟಿರ್ತಾರೆ, ಧೌಮ್ಯನ ಆಶ್ರಮಕ್ಕಾಗಿ. ಶತಕುಂಭಂ ನಾಮ ಯಜ್ಞಂ ಅನುಭವಿತು ಮಹರ್ಷೇರ್ ಧೌಮ್ಯಸ್ಯ ಆಶ್ರಮಂ ಗತಾಹ ಇತಿ. ಈ ಪಾಂಡವರೆಲ್ಲರೂ ಅಲ್ಲಿಗೆ ಹೋಗಿರ್ತಾರೆ, ಅಲ್ಲಿಗೆ ಇವರು ಹೋಗಿ ಸೇರಿಕೊಳ್ಳಬೇಕಾಗಿರ್ತದೆ. ಆದರೆ ಈ ಥರ ಬಂದು ರಾಕ್ಷಸನ ಬಾಯಿಗೆ ಬೀಳಬೇಕಲ್ಲ ಅಂತ. ಆಗ ಪ್ರತಿಯೊಬ್ಬರೂ ನಾನು ಸಾಯ್ತೀನಿ ಅನ್ನುವಂತೆ ಅಂದುಕೊಳ್ತಾರೆ. ಆದರೆ ಯಾರೂ ಸಾಯಿಗೊಡೋದಕ್ಕೆ ಇನ್ನೊಬ್ಬರು ಬಿಡೋದಿಲ್ಲ. ಪತ್ನ್ಯಾ ಚಾರಿತ್ರ್ಯಶಾಲಿನ್ಯ ದ್ವಿಪುತ್ರೋ ಮೋಕ್ಷಮಿಚ್ಛಸಿ ಬಲಾಬಲಂ ಪರಿಜ್ಞಾಯ ಪುತ್ರಮೇಕಂ ವಿಸರ್ಜಯ. ಘಟೋತ್ಕಚ ಕೇಳ್ತಾನೆ, ನೀನು ಹೆಂಡತಿಯನ್ನು ಕಾಪಾಡಿಕೋ,
ಮಕ್ಕಳು ಮೂವರಲ್ಲಿ ಒಬ್ಬನು ಕೊಡು ಅಂತ. ನಾನು ಹೇಗೆ ಒಬ್ಬ ಮಗನನ್ನು ಕೊಡಲಿ? ಬ್ರಾಹ್ಮಣ ಶ್ರುತವಾನ್ ವೃದ್ಧ ಪುತ್ರಂ ಶೀಲಗುಣಾನ್ವಿತಂ ಪುರುಷಾದಸ್ಯ ದತ್ವಾಹಂ ಕಥಂ ನಿರ್ವೃತಿಮಾಪ್ನುಯಾಂ. ನೋಡ್ತಾ ಇದ್ದಂತೆ ನಾನೊಬ್ಬ ಬ್ರಾಹ್ಮಣ ಅಹಿಂಸಾವಾದಿ, ಒಬ್ಬ ಮಗನನ್ನು ನಿನ್ನ ಬಾಯಿಗೆ ಹಾಕಿ ನಾನು ನನ್ನನ್ನು ರಕ್ಷಿಸಿಕೊಳ್ಳಲೆ ಅಂತ. ಇಲ್ಲ, ನಿನ್ನೇನೂ ಮಾಡೋದಕ್ಕಾಗ್ತಾ ಇಲ್ವ, ಅದರಿಂದ ಇಷ್ಟೇ ಮಾಡಬೇಕು ಅಂತ. ಒಬ್ಬೊಬ್ಬರು ನಾನು ಬಲಿಯಾಗ್ತೀನಿ ಅಂತಂದಾಗ ಇಲ್ಲ ಅಂತಾನೆ. ಜ್ಯೇಷ್ಠ ಶ್ರೇಷ್ಠ ಕುಲೇ ಲೋಕೆ ಪಿತೃಣಾಂಚ ಸುಸಂಪ್ರಿಯ ತಥೋಹಮೇವ ಯಾಸ್ಯಾಮಿ ಗುರುವೃತ್ತಿಂ ಅನುಸ್ಮರನ್. ದೊಡ್ಡವನು ಉಳಿಬೇಕು ಅಂತ ಎರಡನೇವನು, ಅವನು ಉಳಿಬೇಕು ಅಂತ ಮೂರನೇವನು. ಹೀಗೆ ಆಮೇಲೆ ತಂದೆ ತಾಯಿಗಳು ದೊಡ್ಡವನನ್ನು ಚಿಕ್ಕವನನ್ನು ಕ್ರಮವಾಗಿ ಅಪ್ಪಿಕೊಂಡಾಗ ನಾನು ನಿನಗೇ ಬರ್ತೀನಿ ಅಂತ ಹೇಳ್ಬಿಟ್ಟಿದನುವೆ ಮಧ್ಯಮ ತಾನಾಗಿ ಬರ್ತಾನೆ. ಹೀಗೆ ಮಕ್ಕಳಲ್ಲಿ ಆಯ್ಕೆ ಮಾಡುವುದು ಕಷ್ಟ. ಆಯ್ಕೆ ಮಾಡೋ ಅನಿವಾರ್ಯತೆ ಬಂದಾಗ ಏನಾದರೂ ಒಂದು ಮಾಡಲೇಬೇಕಲ್ಲ. ಸರ್ವನಾಶಯ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ, ಆ ರೀತಿಯಾಗಿ ಆಗಿರುವಂಥದ್ದು. ಆಮೇಲೆ ಹೊರಡ್ತಾನೆ ಘಟೋತ್ಕಚ. ಹಾಗೆ ಹೊರಟಾಗ ಅಲ್ಲಿ ಇದ್ದಕ್ಕಿದ್ದಂಗೆ ಅವನು ತಪ್ಪಿಸಿಕೊಳ್ತಾನೆ. ಹಾಗೆ ತಪ್ಪಿಸಿಕೊಳ್ಳೋದಕ್ಕೆ ಕಾರಣ ಏನಂತಂದರೆ, ಅಲ್ಲಿಯೇ ಅವನು ಆಚಮನವನ್ನು ಮಾಡಿ ಆ ಒಂದು ತನ್ನ ಅಂತಿಮ ಕ್ಷಣವನ್ನು ದೇವತಾ ಚಿಂತನೆಯಲ್ಲಿ ಕಾಲ ಕಳೆಯಬೇಕು ಅನ್ನುವಂಥದ್ದಿರುತ್ತದೆ. ಅದೇ ಅವನು ಹೇಳ್ತಾನೆ, ಏತಸ್ಮಿನ್ ಅವಾಂತರೆ ಜಲಾಶಯ ಇವ ದೃಶ್ಯತೆ ತತ್ರ ಮೇ ಪ್ರಕಲ್ಪಿತ ಪರಲೋಕಸ್ಯ ಪಿಪಾಸಾ ಪ್ರತೀಕಾರಂ ಕರಿಷ್ಯಾಮಿ ಅಂತ. ನಾನು ನನಗೆ ಆತ್ಮಶ್ರಾದ್ದ ಪಿತೃತರ್ಪಣ ಮಾಡಿಕೊಂಡು ನಿನ್ನ ಜೊತೆಗೆ ಬರ್ತೀನಿ ಅಂತ. ತಂದೆ ತಾಯಿಯಂತೂ ಇನ್ನೇನು ಇದ್ದರೂ ಇಲ್ಲ ಅನ್ನುವಂತೆ ತನಗೆ ತಾನೇ ಕೊನೆಗೆ ಉಳಿಯುವಂಥದ್ದು. ವರ್ವನೇ ನಿಲುವೆನಿ ನುತ್ಕಟ ಕ್ಷಣಗಳಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ಧರ್ಮ ಸಂಕಟಗಳಲ್ಲಿ ಅಂತ ಡಿ.ವಿ. ಜಿಯವರು ಹೇಳ್ತಾರಲ್ಲ. ಹಾಗಾಗಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ, ನಿರ್ಮಿತ್ರನಾಗಿರಬೇಕು ಅಂತ. ಕೊನೆಗೂ ನಮಗೆ ನಾವೇ ದಿಕ್ಕು, ಇನ್ಯಾರೂ ಅಲ್ಲ. ಆ ಹಾರ್ಡ್ ರಿಯಾಲಿಟಿ ಬಂದಾಗ ಇಷ್ಟು ಕಷ್ಟ ಆಗುತ್ತೆ ಅನುಭವಿಸೋದಕ್ಕೆ. ಒಂದು ಸ್ನೇಹವನ್ನು ಕತ್ತರಿಸಿಕೊಳ್ಳೋದು ಅಂತಂದರೆ ಎಂಥ ಖೇದದ ಸಂಗತಿ. ಇದೆಲ್ಲ ಈ ನಾಟಕದಲ್ಲಿ ನಾವು ಧ್ವನಿಗಳಾಗಿ ಯೋಚನೆ ಮಾಡಬಹುದು. ತಂದೆ ತಾಯಿಗಳು ಮಕ್ಕಳನ್ನು ಬಿಡುವುದು, ಮಗ ತನಗಿನ್ಯಾರೂ ಗತಿಯಿಲ್ಲ ಅಂತ ತಾನು ಆತ್ಮಶ್ರಾದ್ದ ಮಾಡಿಕೊಳ್ಳುವ ಸ್ಥಿತಿಗೆ ಬರುವುದು ಅಸಾಧಾರಣ ಸಂದರ್ಭ. ಆದರೆ ಅದು ಆಗುತ್ತದೆ. ಹಾಗೆ ಏನೂ ಮಾಡೋಕ್ಕಾಗೋಲ್ಲ. ನನ್ನ ಸ್ನೇಹಿತರ ಪತ್ನಿ ತುಂಬ ಸಜ್ಜನರು, ಸೌಶೀಲೆ. ನನ್ನ ಸ್ನೇಹಿತರೊಬ್ಬರು ಹಾಗೆ ತುಂಬ ಒಳ್ಳೆಯವರು. ಅವರಿಬ್ಬರು ಬಹಳ ಇಷ್ಟಪಟ್ಟು ಮದುವೆ ಆದವರು. ಅವ್ರದ್ದು ಅನುರೂಪವಾದಂಥ ದಾಂಪತ್ಯ. ಹತ್ತಿರ ಅವರ ಮದುವೆಯಾಗಿ 25 ವರ್ಷ ಆಗಿದೆ ಅಂತ ಅನಿಸುತ್ತೆ. ಆದರೆ ಅವರು ನನ್ನ ಸ್ನೇಹಿತನ ಧರ್ಮಪತ್ನಿ ಒಮ್ಮೆ ನನಗೆ ನನ್ನ ಸ್ನೇಹಿತರ ಎದುರಿಗೆ ಹೇಳಿದ್ರು, ನೋಡಿ, ಇವನು ಅಂದರೆ ತನ್ನ ಗಂಡನೂ ನನ್ನ ಪಾಲಿಗೆ ಇಲ್ಲ ಅನಿಸುವ ಕ್ಷಣಗಳು ಅನೇಕ ಬಾರಿ ಬಂದಿವೆ ಅಂತ. ಹೀಗೂ ಉಂಟೆ. ದ್ರೌಪದಿ ಪಂಚಪಾಂಡವರು ತನ್ನ ಪಾಲಿಗಿಲ್ಲ, ಕೃಷ್ಣ ಕಡೆಗೆ ನೀನೂ ಇಲ್ಲವಾಗಿಬಿಟ್ಟೆ ವಸ್ತ್ರಾಪರಣ ಕಾಲದಲ್ಲಿ ಅಂತ ಹೇಳುವ ಮಾತು ಮಹಾಭಾರತದ ವನಪರ್ವದಲ್ಲಿ ಬರ್ತದೆ. ಆ ರೀತಿ ಇವಳು ಕೂಡ ನನ್ನ ಸ್ನೇಹಿತರ ಪತ್ನಿ ಕೂಡ ಹೇಳ್ತಾರಲ್ಲ ಅಂತಂದರೆ ಹೌದು, ಆಗುತ್ತೆ. ಯಾರಿಗೂ ಹೇಳೋಕ್ಕಾಗೋಲ್ಲ, ಹೇಳಿಕೊಂಡ್ರೂ ಏನು ಪರಿಹಾರ ಮಾಡೋಕ್ಕಾಗೋಲ್ಲ ಅನ್ನುವಂಥ ಸ್ಥಿತಿ. ಅದು ಸಂತೆಯೊಳಗೆ ಏಕಾಕಿಯಾಗಿರುವಂಥದ್ದು. ಲೋನ್ಲಿ ಇನ್ ದಿಸ್ ಹೋಲ್ ವರ್ಲ್ಡ್ ಜಾಮ್ ಪ್ಯಾಕ್ಡ್ ವಿತ್ ಪೀಪಲ್. ಈ ಮಾನವ ಸಮೂಹದಲ್ಲಿ ಒಂಟಿತನ ಕಾಡುವಂಥದ್ದು. ಲೋನ್ಲಿ ಆಗೋದು ಬಹಳ ಕಷ್ಟ. ಅಲೋನ್ ಆದರೆ ನಮ್ಮಿಚ್ಛೆಯಿಂದ ಆದದ್ದು. ಆದರೆ ಲೋನ್ಲಿ ಆದರೆ ನಾವು ಬೇರೆಯವರಿಂದ ತ್ಯಕ್ತರಾಗಿದ್ದೀವಿ, ಪರಿತ್ಯಕ್ತರು ಎಲ್ಲವೂ ಆದಂಥದ್ದು. ಇದು ತುಂಬ ಕಷ್ಟ. ಅಂಥ ಸ್ಥಿತಿ ಅಲ್ಲಿ ಪಾಪ ಅವನ ಮಧ್ಯಮನಿಗೆ ಬಂದಿದೆ. ನಿಜ, ಅದೊಂದು ಕ್ಷಣ ಮಾತ್ರ ಕವಿ ತೋರಿಸಿದ್ದಾನೆ. ಅವನ ಒಳತೋಟಿಯನ್ನು ದೊಡ್ಡದಾಗಿ ವಿಸ್ತರಿಸಿಲ್ಲ. ಆದರೆ ಅದು ನಾವು ಗಮನಿಸಿಕೊಳ್ಳಬಹುದಾದದ್ದು. ಯಾಕೆಂದರೆ ಹುಡುಗ ಅವನು ಹೆಚ್ಚಂತಂದರೆ ಒಂದು 10-12 ವರ್ಷ ಇರ್ಬೋದು. ಆ ಹುಡುಗ ಪರಲೋಕಸ್ಯ ಪಿಪಾಸಾ ಪ್ರತೀಕಾರಂ ಕರಿಷ್ಯಾಮಿ, ನನಗೆ ನಾನೇ ತರ್ಪಣ ಕೊಟ್ಕೊಳ್ತೀನಿ ಅಂತಂದರೆ ಇನ್ನೇನಾಗಿದ್ದಿರ್ಬೋದು. ದೇವುಡು ಅವರ ಮಹಾಬ್ರಾಹ್ಮಣದಲ್ಲಿ ಬಹಳ ಚೆನ್ನಾಗಿರುವ ಒಂದು ಸಂದರ್ಭ ಬರುತ್ತದೆ. ಅದು ಶುನಶೇಪನ ವೃತ್ತಾಂತವೇ. ಶುನಶೇಪನ ತಂದೆ ಅಜೀಗರ್ತ 100 ಹಸುಗಳಿಗಾಗಿ ಮಗನನ್ನು ಮಾರಿಕೊಳ್ತಾನೆ. ಬಡತನ, ಇನ್ನೇನು ಮಾಡೋದಕ್ಕೆ ಸಾಧ್ಯ.
ನಮ್ಮ ಪ್ರಾಚೀನ ಭಾರತದಲ್ಲಿ ಹಾಗೆ ಮಕ್ಕಳನ್ನು ಮಾರಿಕೊಂಡಾಗ ಆ ಮಕ್ಕಳನ್ನು ಬೇರೆಯವರು ಮಕ್ಕಳಂತೆ ಸಾಕಿಕೊಳ್ಳುವಂಥದ್ದು ಉಂಟು. ಆ ರೀತಿಯಾದ ಮಕ್ಕಳನ್ನು ಕ್ರೀತ ಅಂತ ಕರೀತಾರೆ. ಪ್ರಾಪರ್ಟಿ ರೈಟ್ಸ್ ಅವರಿಗೂ ಈಕ್ವಲ್, ಏನೂ ಕಡಿಮೆ ಏನೂ ಇಲ್ಲ. ಈಗ ಅವನನ್ನು ಕೊಂಡಿದ್ದು ಸಾಕಿಕೊಳ್ಳೋದಕ್ಕಲ್ಲ, ಕತ್ತರಿಸೋದಕ್ಕಾಗಿ, ವರುಣನಿಗೆ ಪ್ರೀತ್ಯರ್ಥವಾಗಿ ಪುರುಷಮೇಧ ಅನ್ನುವ ಯಜ್ಞದ ಮೂಲಕವಾಗಿ ತೃಪ್ತಿಪಡಿಸೋದಕ್ಕೆ ಅಂತ. ಹಾಗಾಗಿ ವಿಶ್ವಾಮಿತ್ರ ಅಲ್ಲಿ ಋತ್ವಿಜರಲ್ಲಿ ಒಬ್ಬರಾಗಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಮೊದಲು ಅವನನ್ನು ಶುನಶೇಪನನ್ನು ಕರೆಸಿ ಮಾತಾಡ್ತಾರೆ. ಆಗ ಅಜೀಗರ್ತ ಬಂದು ವಿಶ್ವಾಮಿತ್ರರ ಕಾಲು ಹಿಡ್ಕೊಳ್ತಾನೆ, ಹೇಗಾದರೂ ಆಗಲಿ ಈ ಮಗನನ್ನು ಬದುಕಿಸಿ ಅಂತ. ಏನು ಮಾಡೋಣ ನೋಡೋಣ ಅಂತ ಅಂದುಕೊಳ್ತಾರೆ. ಶಕುನಶಾಸ್ತ್ರಜ್ಞರು ಹೇಳ್ತಾರೆ, ಯಜ್ಞ ನಿಲ್ಲುತ್ತದೆ, ಪೂರ್ಣ ಆಗೋಲ್ಲ. ಅಂದರೆ ಬಲಿ ಇಲ್ಲದೆ ಪೂರ್ಣ ಆಗೋಲ್ವಲ್ಲ, ಯಜ್ಞ ನಿಲ್ಲುತ್ತದೆ, ಆದರೆ ಯಜ್ಞ ಫಲ ಮಹಾರಾಜನಿಗೆ ದಕ್ಕುತ್ತದೆ ಅಂತ. ಇದು ಹೇಗೆ ಬಹಳ ವಿಚಿತ್ರವಾಗಿದೆ, ಯಜ್ಞವೇ ಪೂರ್ಣವಾಗದೆ ಫಲ ದಕ್ಕುತ್ತದೆ ಅಂದರೆ ಏನು? ಏನೇ ಆಗಲಿ ಅವನನ್ನು ನೋಡೋಣ ಹುಡುಗನ್ನ ಅಂತ ಹೇಳ್ಬಿಟ್ಟು ಶೂನಶೇಪನನ್ನು ಕರೆಸ್ಕೋತಾರೆ. ಅವನು ಅಥರ್ವವೇದದ ಶಾಖೆಗೆ ಸೇರಿದಂಥವನು, ಭೃಗುಗೋತ್ರೀಯ. ಅವನನ್ನು ಅವರು ಮಾತಾಡಿಸ್ತಾರೆ, ಏನಪ್ಪ ಹೇಗಿದೆಯಾ ಏನು ಎತ್ತ ಅಂತ. ರಾಜನ್, ಈ ಗುರುಗಳೇ, ಈ ದೇಹ ಹೋಗುವಂಥದ್ದೇ, ಏನು ಮಾಡೋದು? ಆದರೆ ತಂದೆ ತಾಯಿಗಳಿಗೆ ಒಳ್ಳೆಯದಕ್ಕೋಸ್ಕರವಾಗಿ ಹೋಗ್ತಾ ಇದೆ ಅನ್ನೋ ಒಂದು ತೃಪ್ತಿ ಇದೆ, ಎಂದೂ ಅಳಿಯಬೇಕಾದದ್ದು. ಎರಡು ರೀತಿಯಲ್ಲಿ, ಒಂದು ತಂದೆ ತಾಯಿಗಳಿಗೆ ದಾರಿದ್ರ್ಯ ಹೋಗುತ್ತದೆ, ಮತ್ತೊಂದು ಮಹಾರಾಜ ಹರಿಶ್ಚಂದ್ರನಿಗೆ ಜಲೋದರ ರೋಗ ಬಂದಿದೆ, ಅದರ ನಿವಾರಣೆ ಆಗುತ್ತದೆ. ಹೀಗೆ ಕುಟುಂಬಕ್ಕೆ ದೇಶಕ್ಕೆ ಎರಡಕ್ಕೂ ಒಳಿತಾಗುವಂತಾದರೆ ನನ್ನ ಬಲಿದಾನ ಯಾಕೆ ಬೇಡ ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ, ನಿನ್ನ ಈ ಧೀರವಾದ ಮಾತಿಗೆ ನಾನು ಸಂಪ್ರೀತನಾಗಿದ್ದೀನಿ, ತಗೋ 100 ಗೋವುಗಳನ್ನು ಕೊಟ್ಟಿದ್ದೀನಿ ಅಂದರೆ, ಇಲ್ಲ ನಾನೀಗ ವಿಕ್ರೀತನಾಗಿರೋದ್ರಿಂದ ನನಗೆ ಗೋತ್ರ ಇಲ್ಲ. ಗೋತ್ರ ಇಲ್ಲದೇ ಇದ್ದಾಗ ನನಗೆ ಬ್ರಾಹ್ಮಣ್ಯ ಇಲ್ಲ. ಬ್ರಾಹ್ಮಣ್ಯ ಇಲ್ಲದೇ ಇದ್ದಾಗ ದಾನ ಪ್ರತಿಗ್ರಹಾಧಿಕಾರ ಬರೋದಿಲ್ಲ, ದಾನ ಸ್ವೀಕಾರ ಮಾಡುವಂಥ ಅರ್ಹತೆ ಇಲ್ಲ. ಹಾಗಾಗಿ ನೀವು ಕೊಟ್ಟ ಬಹುಮಾನವನ್ನು ನಾನು ಹೇಗೆ ತಗೊಳ್ಳಿ? ನಿಮಗೆ ಅಭ್ಯಂತರ ಇಲ್ಲ ಅಂದರೆ ದಯಮಾಡಿ ನನ್ನ ಮಾರಿದ ತಂದೆಗೆ ಕೊಡಿ. ಈಗ ಆತನ ತಂದೆ ಅಂತ ಕರಿಬಹುದಾ ಅದು ಗೊತ್ತಿಲ್ಲ ನನಗೆ, ಆದರೂ ರಕ್ತ ಸಂಬಂಧ ಅನ್ನೋದೊಂದಿರುವುದರಿಂದ ಆತನಿಗೆ ಕೊಡಿ. ನನಗಿರುವುದು ಒಂದೇ ದುಃಖ, ನನ್ನ ತಂದೆ 100 ಗೋವುಗಳಿಗೆ ನನ್ನನ್ನು ಮಾರಿಕೊಂಡ್ರು, ಮಹಾರಾಜ 1000 ಗೋವನ್ನಾದರೂ ಕೊಡ್ತಾ ಇದ್ದ, ಇವರಿಗೆ ಪೂರ್ಣ ದಾರಿದ್ರ್ಯವೂ ತೀರೋದಿಲ್ಲ, ದುಃಖವೂ ಉಳಿಯುತ್ತದಲ್ಲ ಅನ್ನುವಂಥ ಸಂಕಟ ಇದೆ ಅಂತ. ಎಂಥ ಧೀರ ಇದು! ಋಷಿಯಲ್ಲದವನ ಬಾಯಿಂದ ಈ ಮಾತು ಬರೋಕ್ಕೆ ಸಾಧ್ಯ ಇಲ್ಲ. ಇವನು ಹೇಗಾದರೂ ಉಳಿಸ್ಕೊಳ್ಬೇಕು ಅಂತ ವಿಶ್ವಾಮಿತ್ರಗೆ ಅನ್ನಿಸ್ತು ಅಂತ ದೇವಡವರು ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಆ ಶತಪಥ ಬ್ರಾಹ್ಮಣದ, ಶತಪಥ ಅಲ್ಲ ಐತರೇಯ ಬ್ರಾಹ್ಮಣದ ಕಥಾ ತಂತುವಿನ ಹಿನ್ನೆಲೆಯಲ್ಲಿ ಈ ಎಲ್ಲ ಕೃತಿಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ನೋವಾಗಿದ್ದಿರಬೇಕು ಅಂತ. ನಮ್ಮ ಎಚ್ ಕೆ ರಂಗನಾಥ್ ಅವರು ಒಂದು ನೆನಪಿನ ನಂದನ ಅನ್ನುವ ಅವರ ಸ್ಮೃತಿ ಚಿತ್ರಗಳ ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಒಂದು ಕಡೆ ಈ ವೇಶ್ಯಾವೃತ್ತಿಗೆ ಬಲವಂತವಾಗಿ ನೂಕಲ್ಪಟ್ಟಂಥ ಹೆಣ್ಣು ಮಕ್ಕಳನ್ನು ಸಂದರ್ಶನ ಮಾಡಿ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಬರೀತಾರೆ. ಒಮ್ಮೆ ಹೋಗಿದ್ದರಂತೆ, ಒಂದು ವೇಶ್ಯಾವಾಟಿಕೆಗೆ ಹೋಗಿ ಒಬ್ಬ ಹೆಣ್ಣು ಮಗಳನ್ನು ಸಂದರ್ಶನ ಮಾಡಿದ್ದಾರೆ. ಇಲ್ಲ ಹೆಚ್ಚಂದರೆ 18-20 ವರ್ಷವೋ ಏನೋ ಇರಬಹುದು. ಅವಳನ್ನು ಸಂದರ್ಶನ ಮಾಡಬೇಕಾದ್ರೆ ಏನಮ್ಮ ಅಂತ ಮಾತಾಡಿಸಿದ್ದಾರೆ. ಗೊಳೋ ಅಂತ ಅಳೋದಕ್ಕೆ ಶುರು ಮಾಡಿದ್ಲಂತೆ. ಏನಾಯಿತು ಅಂತ ಏನು ಗೊತ್ತಿಲ್ಲ ಇವರಿಗೆ, ಅಲ್ಲೆಲ್ಲ ಕಾಲಿಟ್ಟವರೇ ಅಲ್ವಲ್ಲ. ಹೀಗಾಗಿ ಏನು ತಪ್ಪಾಯಿತು ಏನು ಯಾಕೆ ಅಂತಂದರೆ ಒಂದು 15-20 ನಿಮಿಷ ಆಗಿ ಹತ್ತು ಬಿಕ್ಕಿ ಕರೆದು ಎಲ್ಲ ಆಗಿ ಸಮಾಧಾನ ಆಗಿ, ಏನಿಲ್ಲ ನನ್ನನ್ನು 8-9 ವರ್ಷಕ್ಕೆ ಈ ದಂಧೆಗೆ ನೂಕಿದ್ರು, ಇಲ್ಲಿವರೆಗೂ ಈ ಶಬ್ದವನ್ನು ಯಾರೂ ನನಗೆ ಬಳಸಿಲ್ಲ, ಇದನ್ನು ಕೇಳಿದಾಗ ಆದಂಥ ದುಃಖ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅದನ್ನು ನನಗೆ ಅವರೇ ವ್ಯಕ್ತಿಶಃ ಮಾತಲ್ಲಿಯೇ ಹೇಳಿದ್ದುಂಟು, ಅವರು ಎದುರಿಗೇನೆ ಹೇಳಿದ್ದುಂಟು. ಪುಸ್ತಕದಲ್ಲಿ ಆ ಒಂದು ಹೇಳಿಕೆಯ ತೀವ್ರತೆಯ ಪರಿಣಾಮ ಒಂದು ದಶಾಂಶವೂ ಬಂದಿಲ್ಲ. ಮಾತಿನಲ್ಲಿ ಅವರು ಒಳ್ಳೆ ಕಲಾವಿದರು ಕೂಡ, ಆ ಧ್ವನಿ ಏರಿಳಿತ ಅದೆಲ್ಲ ವ್ಯಕ್ತೀಕರಿಸಿ ಅದನ್ನು ಸನ್ನಿವೇಶ ಚಿತ್ರಿಸಿದ್ರು. ಅದನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಾಗಲಂತೂ 100 ಕಣ್ಣೀರಿನ ಪತ್ರಗಳು ಬಂತೆ ಆ ಹೆಣ್ಣು ಮಗಳಿಗೆ ಮರುಗಿ. ನಾವು ಕೇಳೇ ಇರೋದಿಲ್ಲ ಆ ಥರ ಶಬ್ದಗಳು ಅಂತಂದರೆ ಇನ್ನೇನನ್ನಬೇಕು. ಹಾಗೆ ಇಲ್ಲಿ ಪಾಪ ತಂದೆ ತಾಯಿಗಳೇ ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿ ಬಂದರೆ ಮಕ್ಕಳ ಬಗ್ಗೆ ಏನಾಗಿರ್ಬೋದು. ಮತ್ತು ಅವರಾದರೂ ಪ್ರೀತಿ ಇಲ್ಲದೆ ಬಿಟ್ಟುಕೊಟ್ಟಿದ್ದಲ್ಲ, ಅವರನ್ನು ದೂರಕ್ಕಾಗೋಲ್ಲ. ಅವರೇ ಸಿದ್ಧ ಇದ್ದರು, ಅರೆ ಘಟೋತ್ಕಚನೆ ಇವನು ಸಾಕು ಅಂತಂದ. ಯಾರು ಬಿಟ್ಟುಕೊಟ್ರು ಒಬ್ಬ ಮಗ ಅಂತೂ ಹೋಗಲೇಬೇಕಲ್ಲ, ಯಾರೋ ಹೋಗಲೇಬೇಕು, ನಾನೇ ಇದ್ದೀನಿ ಅಂತ ಅಂದುಕೊಂಡ. ಹೀಗೆ ಈ ಮರ್ಮಭೇದಕವಾದ ಸಂದರ್ಭ. ಈ ವ್ಯಾಯೋಗದಲ್ಲಿ
ಸ್ತ್ರೀ ವೈಷಯಿಕವಲ್ಲದ ಕಾರಣ ಬೇಕು ಅಂತ. ಈ ಮಧ್ಯಮನ ಕಾರಣದಿಂದ ಬಂದಂಥದ್ದು ತಗಾದೆ ಅನ್ನುವುದರಿಂದ ಅದು ಸ್ತ್ರೀ ವೈಷಯಿಕವಲ್ಲ ಅಂತ. ಆದರೆ ಮತ್ತೂ ರಂಗೋಲಿ ಕೆಳಗೆ ನುಸುಳಿದ್ರೆ ಹಿಡಂಬಿಯ ಪಾರಣಕ್ಕಾಗಿ ಬಂದಿತ್ತಾನೆ, ಅವಳು ಪಾರಣೆ ಮಾಡಬೇಕು ಅಂತ ತಾನೇ ತಗಾದೆ ಬಂದಿದ್ದು, ಅದಕ್ಕೆ ಸ್ತ್ರೀ ವೈಷಯಿಕವಾದ ತಗಾದೆ ಅಂತ ಶುರು ಮಾಡಬಹುದು. ಹೀಗೆ ಮಾಡ್ತಾ ಹೋದರೆ ಈ ತಗಾದೆ ಮಾಡುವವನು ಹುಟ್ಟಿದ್ದೇ ಅವನ ತಾಯಿಯಿಂದ ಅಲ್ವೇ, ಹಾಗಾಗದು ಸ್ತ್ರೀ ವೈಷಯಿಕವಾದದ್ದು ಅಂತ ಹೀಗೆ ಹೇಳ್ಕೊಂಡೇ ಬರಬಹುದು. ಎಲ್ಲಿಗೋ ಒಂದು ಕಡೆಗೆ ಲಕ್ಷಣಗಳನ್ನೆಲ್ಲ ನಿಲ್ಲಿಸಿಕೊಳ್ಳಬೇಕಾಗುತ್ತದೆ, ಅತಿರಿಕ್ತವಾಗಿ ಮಾಡಿಕೊಂಡು ಹೋಗೋದಕ್ಕೆ ಆಗೋಲ್ಲ ಚರ್ಚೆಯನ್ನು. ಒಟ್ಟಿನಲ್ಲಿ ಅವನು ಘಟೋತ್ಕಚನ ಜೊತೆಗೆ ಹೋದವನು ತರ್ಪಣ ಕೊಡುವುದಕ್ಕಿಂತ ಜಲಾಶಯದ ಕಡೆಗೆ ತಿರುಗಿದವನು ಬರಲೇ ಇಲ್ಲ. ಅವನು ತಲೆ ತಪ್ಪಿಸಿಕೊಂಡಿನೋ ಏನೋ ಅದನ್ನು ಕವಿ ಹೇಳುವುದೇ ಇಲ್ಲ. ಆ ಒಂದು ರಂಗ ಸಂವಿಧಾನ ನೋಡಿ, ಅವನು ತಲೆ ತಪ್ಪಿಸಿಕೊಂಡಿದ್ದು ಅಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಯಾಕಿಷ್ಟು ತಡ ಆಯಿತು ಗೊತ್ತಾಗೋಲ್ಲ. ಇದೇನು ಘಟೋತ್ಕಚನ ಅಸಹನೆಯೇ ಪ್ರಾಯಶಃ ಇರಬೇಕು, ಅಥವಾ ಇವನಿಗೆ ತಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಚಿಂತೆಯಿಂದ ಏನಾದರೂ ಗಾಬರಿಯಾಗಿ ಎಲ್ಲೋ ಒಂದು ಸ್ವಲ್ಪ ರಕ್ಷಣೆ ಮಾಡಿಕೊಳ್ಳೋಣ ಅಂತ ಅಥವಾ ಸ್ಥೈರ್ಯವನ್ನು ತುಂಬಿಕೊಳ್ಳೋಣ ಅಂತ ಮಾಡಿದ್ನೋ ಏನೂ ಹೇಳೋದಿಲ್ಲ. ಆ ಮೂಲಕ ಮಾನವ ಸ್ವಭಾವ ಕೂಡ ಗೋಚರವಾಗುತ್ತದೆ. ಸಾವು ಅಂದ ತಕ್ಷಣ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ ಅಂತ ಅನಿಸುತ್ತಲ್ಲ, ಅದು ಇದ್ದಿರಬಹುದು. ಹೀಗೆ ದಿ ಅನ್ಸೆಡ್ ಈಸ್ ಗ್ರೇಟರ್ ಪೊಯೆಟ್ರಿ ಅಂತಾರಲ್ಲ, ಅದು ಇಲ್ಲಿ ತೋರ್ತಾ ಇದೆ ಅಂತ ಅನಿಸುತ್ತೆ. ಆಮೇಲೆ ಆ ಬ್ರಾಹ್ಮಣನ ಅವನು ಕೇಳ್ತಾನೆ, ಎಲ್ಲಿ ನಿನ್ನ ಮಗ ಹೋದವನು ಬರಲೇ ಇಲ್ವಲ್ಲ, ಎಲ್ಲಿ ಹೋದ ಏನು ಅಂತೆಲ್ಲ ದಬಾಯಿಸ್ತಾನೆ. ಅತಿ ರಾಕ್ಷಸಂ ಖಲುತೆ ವಚನಂ, ಕರಿ ನಿನ್ನ ಮಗನ್ನ ಅಂದರೆ ನಾನೇ ರಾಕ್ಷಸ ಬಾಯಿ ಬೀಳೋದಕ್ಕೆ ಹೇಗೆ ಕರೀಲಿ, ಆಗೋದಿಲ್ಲ ಅಂತ. ಆಮೇಲೆ ಅವನು ಘಟೋತ್ಕಚ ಹೇಳ್ತಾನೆ, ಕಥಂ ಋಷ್ಯತಿ ಮರ್ಷಯಿತು ಭವಾನ್ ಮರ್ಷಯಿತು ಅಯಮ್ಮೇ ಪ್ರಕೃತಿ ದೋಷ. ನೋಡಿ, ಇವನು ಕೆಟ್ಟವನಲ್ಲ, ನನ್ನ ಸ್ವಭಾವ ಈ ಥರ ನಾನು ಹೇಳೋದು, ನನಗೆ ಬೇರೆ ಥರ ಮಾತಾಡೋದು ಗೊತ್ತಿಲ್ಲ. ಅಥವಾ ಕಿಂ ನಾಮಾತವು ಪುತ್ರ, ನಿನ್ನ ಮಗನ ಹೆಸರೇನು ಹೇಳುವಂತ, ಅದು ನನ್ನ ಕೈಯಲ್ಲಿ ಹೇಳೋಕ್ಕಾಗೋದಿಲ್ಲ ಅಂತಾನೆ. ಆಯಿತು, ಬ್ರಾಹ್ಮಣ ಕುಮಾರ ಅಂತಲೇ ಕರಿತೀನಿ ಅಂತ ಕರಿತಾನೆ. ಆಮೇಲೆ ದೊಡ್ಡವನನ್ನು ಕೇಳ್ತಾನೆ ಏನು ಅಂತ, ಮಧ್ಯಮ ಅಂತಂತಾನೆ. ಈಗ ಮಧ್ಯಮ ಅಂತ ಕರೆಯೋದಕ್ಕೆ ಆರಂಭ ಮಾಡ್ತಾನೆ. ಇತ್ತ ಇನ್ನೊಂದು ಪ್ರದೇಶದಲ್ಲಿ ವ್ಯಾಯಾಮಶೀಲನಾಗಿದ್ದ ಭೀಮನಿಗೆ ಆ ಶಬ್ದ ಕೇಳುತ್ತದೆ. ಅವನು ಇದ್ಯಾರು ಈ ರೀತಿಯಾಗಿ ಈ ಒಂದು ಶಬ್ದವನ್ನು ಮಾಡ್ತಾ ಇರುವಂಥವರು, ಜನೈತಿ ಚ ಮನೋಜ್ವರಂ ಸ್ವರೋಯಂ ಬಹುಸದೃಶೋ ಹಿ ಧನಂಜಯ ಸ್ವರಸ್ಯ. ಭಾಸನಲ್ಲಿ ಈ ಸ್ವರ ಸಾದೃಶ್ಯ ರೂಪ ಸಾದೃಶ್ಯ ಅಣ್ಣ ತಮ್ಮಂದರಿಗೆಲ್ಲ ಇರುವುದು ತುಂಬ ಬರುತ್ತದೆ. ಆ ಮಾತನ್ನು ಪ್ರತಿಮಾ ನಾಟಕದಲ್ಲಿಯೇ ಕಂಡಿದ್ವಿ. ಹಾಗಾಗಿ ಅವನು ಬರ್ತಾನೆ, ಭೀಮನೇ ಬರ್ತಾನೆ. ಭೀಮ ಬಂದಿದ್ದ ತಕ್ಷಣವೇ ಈ ಸೊಣಕಲ ಬ್ರಾಹ್ಮಣನ ಚಿಕ್ಕ ಹುಡುಗನ ಕರೆದರೆ ಇವನು ಮಹಾವೀರ, ಮಹಾವ್ಯಕ್ತಿ, ಮಹಾಬಾಹು, ಇವನು ಬಂದುಬಿಟ್ನಲ್ಲ ಅಂತಂದುಕೊಂಡು ಅವನನ್ನು ವರ್ಣಿಸ್ತಾನೆ. ಇಲ್ಲಿ ನೋಡಿ, ಭೀಮನ ಪ್ರವೇಶದ ಜೊತೆಗೆ ಆ ವರ್ಣನೆಯನ್ನು ನೋಡ್ತೀವಿ. ಸಿಂಹಾಸ್ಯ ಸಿಂಹದಂಷ್ಟ್ರೋ ಮಧುನಿಭನಯನ ಸ್ನಿಗ್ಧ ಗಂಭೀರ ಕಂಠ ಬಭ್ರುಭ್ರೂಹು ಶೇನನಾಸ ದ್ವಿರದಪತಿ ಹನು ದೀಪ್ತಿ ವಿಶ್ಲಿಷ್ಟಕೇಶ ಯೂಢೋರಾಹ ವಜ್ರಮಧ್ಯ ಗಜವೃಷಭಗತಿ ಲಂಬ ಪೀನಾಂಸಬಾಹು ಸುವ್ಯಕ್ತಂ ರಾಕ್ಷಸೀಚೋ ವಿಪುಲ ಬಲಯುತೋ ಲೋಕವೀರಸ್ಯ ಪುತ್ರ. ಅಡಿಯಿಂದ ಮುಡಿಯವರೆಗೆ ವರ್ಣನೆ ಮಾಡಿಬಿಟ್ಟಿದ್ದಾನೆ ಅವನ ಸಿಂಹ ಮುಖವನ್ನು, ಸಿಂಹ ಗತಿಯನ್ನು, ಆನೆಯ ನಡೆಯನ್ನು, ಜೇನಿನಂಥ ಕಣ್ಬಣ್ಣವನ್ನು, ಗಂಭೀರವಾದ ಧ್ವನಿಯನ್ನು ಮತ್ತು ಹೊಸೆದ ಕಂದು ಬಣ್ಣದ ಹುಬ್ಬನ್ನು, ವಿಶಾಲ ವಕ್ಷಸ್ಥಲವನ್ನು, ತೆಳ್ಳಗಿನ ನಡುವನ್ನು, ವಜ್ರಕಾಯವನ್ನು ಎಲ್ಲವನ್ನೂ ಕೂಡ ಕವಿ ಹೇಳ್ತಾನೆ. ಇಲ್ಲೆಲ್ಲ ನಾವು ಅಭಿನಯಕ್ಕೆ ಅನುಕೂಲವಾಗುವಂಥ ಪದ್ಯಗಳಾಗಿ ಇರುವಂಥದ್ದು ನೋಡ್ಬೋದು. ಇಲ್ಲಿ ಹೆಚ್ಚಿನ ಮಟ್ಟದ ಕಾವ್ಯವಿಲ್ಲ, ಆದರೆ ರಂಗಸ್ಥಳದ ಮೇಲೆ ಅತಿಶಯವಾದ ಕಾವ್ಯವಾಗಬಹುದಾದದ್ದು. ಇಲ್ಲಿ ನಾವು ಒಂದು ಕಾವ್ಯ ದೃಶ್ಯ ಕಾವ್ಯವಾಗುವಾಗ ಮತ್ತು ಅದು ಗೇಯ ಕಾವ್ಯವಾಗುವಾಗ ಎಷ್ಟೆಷ್ಟು ಶುದ್ಧ ಕಾವ್ಯತ್ವವನ್ನು ಕಳ್ಕೊಳ್ಳುತ್ತೆ ಅಂತ ನೋಡೋದು ಒಂದು ಆಸಕ್ತಿಕರವಾದ ಅಧ್ಯಯನ. ಇಂಥ ಜಾಗದಲ್ಲಿ ಕಾಳಿದಾಸ ಗೆಲ್ತಾನೆ ತುಂಬ, ಕೆಲವಂಶದಲ್ಲಿ ಭಾಸ ಸೋಲ್ತಾನೆ. ಆದರೆ ನಾಟಕಕಾರನಾಗಿ ನಟರಿಗೆ ಬೇಕಾಗುವ ಸಾಮಗ್ರಿಯನ್ನು ಒದಗಿಸುವವನಾಗಿ ಭಾಸ ತುಂಬ ಗೆಲ್ತಾನೆ. ಕಾಳಿದಾಸ ಅಲ್ಲಿ ಸ್ವಲ್ಪ ಕಷ್ಟ. ಅಂದರೆ ಕಾಳಿದಾಸನಿಗೆ ಪರಿಪೂರ್ಣವಾಗಿ ತಾನೇ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಇದೆ. ಗೇಯ ಕಾವ್ಯವನ್ನು ಬರೆದ ಜಯದೇವನಂತೆ ಎಲ್ಲವನ್ನೂ ಅವನೇ ಕುಸರಿ ಮಾಡಿ ಅವನೇ ಸಂಗೀತ ತುಂಬಿ ಕೊಟ್ಬಿಡ್ತಾನೆ. ನಾವಿನ್ನು ಜಾಸ್ತಿ ಸಂಗೀತ ಹಾಕೋಕ್ಕಾಗೋದೇನೇ ಇಲ್ಲ. ಶ್ರಿತಕಮಲ ಕುಚಮಂಡಲ ಧೃತಕುಂಡಲ
ಏ ಕಲಿತಲಲಿತವನಮಾಲಾಯೇ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ. ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಂಗೀತ ಮಾಡಿದ್ರೆ ಈ ಛಂದಸ್ಸು ಕೆಡುತ್ತೆ. ಅಮಲ ಕಮಲದಲ ಲೋಚನ ಭವಮೋಚನ, ಈ ರೀತಿಯಾಗಿ ಇನ್ನೂ ತ್ವರಿತ ಮಾಡ್ಬೋದು. ಅಮಲ ಕಮಲದಲ ಲೋಚನ ಭವಮೋಚನ ಅಂತ ವಿಳಂಬ ಮಾಡಿದ್ರೆ ಒಂದು ಮಟ್ಟಕ್ಕೆ ಸಹಿಸೀತು, ಅದಕ್ಕಿಂತ ವಿಳಂಬ ಮಾಡೋಕ್ಕಾಗೋದಿಲ್ಲ. ಇದನ್ನು ಮತ್ತೊಂದು ತಾಳದಲ್ಲಿ ಹಾಡೋಕ್ಕಾಗಲ್ಲ. ಅಮಾಲಕ ಮಲದಲ ಅಂತಂದರೆ ಅಮಾಲಕ ಮಲದಲ, ಆಮಲಕ ಅಂತಂತಿದ್ದೀವ ಮಲ ಅಂತಂತಿದ್ದೀವ ಅಂತ ಗೊತ್ತಾಗೋಲ್ಲ, ಹಾಗಾಗ್ಬಿಡುತ್ತೆ. ಚತುರಶ್ರ ಅಂದರೆ ಚತುರಶ್ರದಲ್ಲಿ ಹಾಡಬೇಕು. ಅಲ್ಲಿ ಎತ್ತುಗಡೆ ಅಮಲ ಕಮಲದಲ ಲೋಚನ ಭವಮೋಚನ ಅಂತಂದಾಗ ಆ ಪದಗರ್ಭ ಹೇಗೆ ಬರುತ್ತೋ ಅದು ಹಾಗೆ, ಬೇರೊಂದು ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಆ ಥರ ಇರಬೇಕು. ಹಾಗೆ ಮಾಡದೇ ಇದ್ದರೆ ಜಯದೇವನ ಸಾಹಿತ್ಯವೂ ಕೆಡುತ್ತದೆ, ಸಂಗೀತವೂ ಉಜ್ವಲವಾಗೋಲ್ಲ. ಆದರೆ ಸಂಗೀತಕ್ಕಾಗಿಯೇ ಬೇರೊಂದು ರೀತಿಯಲ್ಲಿ ಬಂದಂಥ ರಚನೆಗಳನ್ನು ನೋಡಿದ್ರೆ, ಉದಾಹರಣೆಗೆ ಕ್ಷೇತ್ರಯ್ಯನ ಪದಕವಿತೆ ಇದ್ದಿರಬಹುದು, ಅಥವಾ ನಮ್ಮ ಪುರಂದರದಾಸರ ಪದಗಳಿರ್ಬೋದು, ಅಥವಾ ಶ್ಯಾಮಶಾಸ್ತ್ರಿಗಳ ಕೃತಿ ಇರ್ಬೋದು. ಅಲ್ಲಿ ನೋಡಿದ್ರೆ ಅಲ್ಲಿ ಸಾಹಿತ್ಯ ತುಂಬ ಗೌಣವಾಗಿ, ಸಂಗೀತ ಎದ್ದು ತೋರುವಂಥದ್ದು ಕಾಣುತ್ತದೆ. ಕ್ರಮಕ್ರಮವಾಗಿ ಯಾವ ಥರ ವ್ಯತ್ಯಾಸವಾಗುತ್ತೆ ಅನ್ನೋದನ್ನು ನೋಡ್ಬೋದು. ಪುರಂದರದಾಸರಿಗಿಂತ ಶ್ಯಾಮಶಾಸ್ತ್ರಿಗಳಲ್ಲಿ ಸಾಹಿತ್ಯ ಇನ್ನೂ ತುಂಬ ಗೌಣವಾಗುತ್ತದೆ. ಶ್ಯಾಮಶಾಸ್ತ್ರಿಗಳಿಗಿಂತ ಪುರಂದರದಾಸರ ಸಾಹಿತ್ಯ ಮತ್ತು ಹೆಚ್ಚಿನದಾಗುತ್ತದೆ. ಆದರೆ ಪುರಂದರದಾಸರು ಜಯದೇವನಿಗಿಂತ ಹೆಚ್ಚಿನ ಸಂಗೀತದ ಅವಕಾಶ ಕೊಡ್ತಾರೆ. ಈ ರೀತಿಯಾದ ವ್ಯತ್ಯಾಸಗಳು ಉಂಟು. ಭಾಸನ ರಚನೆಗಳನ್ನು ನೋಡುವಾಗ ಅಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳೋದು ಒಳ್ಳೆಯದು. ಮತ್ತು ಭೀಮ ಹೇಳ್ತಾನೆ, ಯಾರು ನನ್ನನ್ನು ಕರೆದದ್ದು ಅಂತ. ನಾನು ಮಧ್ಯಮನ ಕರೆದಿದ್ದು, ನೀನು ಯಾರು ಅಂತ. ಮಧ್ಯಮೋಹಂ ಅವಧ್ಯಾನಾಂ ಉತ್ಸಿಕ್ತಾನಾಂಚ ಮಧ್ಯಮ ಮಧ್ಯಮೋಹಂ ಕ್ಷಿತೋ ಭದ್ರ ಭ್ರಾತೃಣಾಮಪಿ ಮಧ್ಯಮ ಅಂತ ಹೇಳಿಬಿಟ್ಟು ತನ್ನ ಮಧ್ಯಮತ್ವ ಎಲ್ಲ ಕಡೆಯಲ್ಲೂ ಇದೆ. ಮಧ್ಯಮ ಪಂಚಭೂತಾನಾಂ ಪಾರ್ಥಿವಾನಾಂಚ ಮಧ್ಯಮ ಭಯೇಚ ಮಧ್ಯಮೋ ಲೋಕೆ ಸರ್ವಕಾರ್ಯೇಷು ಮಧ್ಯಮ. ಇಲ್ಲಿ ಕೆಲವೊಂದು ವಿಶೇಷಣಗಳನ್ನು ಹೇಗೆ ಅರ್ಥೈಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ಬಹಳ ವಿಚಿತ್ರ. ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಅನುವಾದ ಮಾಡಿದ್ದಾರೆ, ತ್ರಾಸವೇ ಆಗಿರಬೇಕಲ್ವೇ ನಿಮಗೂ ಕೂಡ. ಭಯೇಚ ಮಧ್ಯಮ, ಪಾಠಾಂತರದಲ್ಲಿ ಭವೇಚ ಅಂತ ಕೊಟ್ಟಿದ್ದಾರೆ. ಹುಟ್ಟಿನಿಂದ ಮಧ್ಯಮ ಅಂದರೆ ಏನು? ಕೌಂತೆಯ ಮಧ್ಯಮ ಅನ್ನಬೇಕು, ಪಾಂಡವ ಮಧ್ಯಮ ಅಲ್ಲ. ಮತ್ತು ಪಾರ್ಥಿವಾನಾಂಚ ಮಧ್ಯಮ ಅನ್ನುವಲ್ಲಿ ಹೇಗೆ ಇವನು ಉತ್ತಮನಲ್ವೋ ಈ ರೀತಿಯಾದ ತಗಾದೆ ಮಾಡಬಹುದು. ಒಂದು ಒಗಟಿನಂಥ ಒಂದು ಪದ್ಯ ಮಧ್ಯಮ ಅನ್ನೋ ಶಬ್ದದ ಮೇಲೆ ಮಾಡಿರ್ತಕ್ಕಂಥ ಪ್ಲೇ ಅಂತ ಕರೀಬಹುದು. ಸರಿ, ಏನೇ ಆಗಲು ಪರವಾಗಿಲ್ಲ. ನೀನು ಯಾರು ಅಂತಂತಾನೆ. ನಾನು ನನ್ನ ತಾಯಿಯ ಪಾರಣಗೋಸ್ಕರವಾಗಿ ಈ ಕೆಲಸ ಮಾಡಿಕೊಂಡಿದ್ದೀನಿ ಅಂತ. ಈ ಬ್ರಾಹ್ಮಣ ಕುಟುಂಬವನ್ನು ಯಾತಕ್ಕೆ ಹಿಂಸೆ ಮಾಡ್ತಾ ಇದೆಯಾ ಅನ್ನೋದಕ್ಕೆ ಅವನು ಹೀಗೆಲ್ಲ ಉತ್ತರ ಕೊಡ್ತಾನೆ. ಆ ಸಂದರ್ಭದಲ್ಲಿ ಭೀಮ ಅಂತ ಗೊತ್ತಾದ ಮೇಲೆ ತುಂಬ ಸಂತೋಷಪಟ್ಟು ಬ್ರಾಹ್ಮಣ ನನ್ನನ್ನು ಕಾಪಾಡಬೇಕಪ್ಪ ಅಂತಾನೆ. ನಭೇತವ್ಯಂ ನಭೇತವ್ಯಂ ಮಧ್ಯಮೋಹಂ ಅಭಿವಾದಯೇ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಆ ವೃದ್ಧ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾನೆ. ಮತ್ತು ಭೀಮ ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ ಅಂತಂದುಬಿಟ್ಟು, ಯಾತಕ್ಕೆ ವಿಘ್ನ ಮಾಡ್ತಾ ಇದೆಯಾ ಬೇಡ ಅಂತಂದಾಗ, ಇವನ ಮಗನ ನಾನು ಹುಡುಕೊಂಡಿದ್ದೀನಿ ಅಂತ. ಈ ಪುತ್ರ ನಕ್ಷತ್ರ ಕಿರಣಸ್ಯ ಪತ್ನೀಕಾಂತ ಪ್ರಭಸ್ಯ ಚ ವೃದ್ಧಸ್ಯ ಪ್ರಿಯಚಂದ್ರಸ್ಯ ಭವಾನ್ ರಾಹುರಿವೋದಿತಃ. ಭಾಳ ಚೆನ್ನಾಗಿರುವ ಪದ್ಯ, ಚಿಕ್ಕದಾದರೂ ಕೂಡ. ಮಕ್ಕಳೆನ್ನುವ ನಕ್ಷತ್ರದ ಜೊತೆ, ನಕ್ಷತ್ರಗಳ ಜೊತೆ ಪತ್ನಿ ಎನ್ನುವ ಕಾಂತಿಯಿಂದ ಕೂಡಿ ಇರುವ ಈ ವೃದ್ಧ ವಿಪ್ರಚಂದ್ರನಿಗೆ ರಾಹು ಅಂತೆ ಯಾತಕ್ಕೆ ಬಂದಿದ್ದೀಯ ಅಂತ. ಇಲ್ಲಿ ವೃದ್ಧ ಅನ್ನುವ ಒಂದು ಶಬ್ದದ ಸ್ವಾರಸ್ಯ ನೋಡಿ. ವೃದ್ಧ ಅನ್ನುವಲ್ಲಿ ಪೂರ್ಣವಾಗಿ ಬೆಳೆದ ಅಂತ. ಪೂರ್ಣಚಂದ್ರನಿಗೆ ರಾಹುಗ್ರಸ್ತ ಆಗುವಂಥ ಸ್ಥಿತಿ ಬರೋದು. ಹೀಗಾಗಿ ವೃದ್ಧ ಅನ್ನುವಲ್ಲಿ ಆ ಪೂರ್ಣ ಮಂಡಲ ಅಂತ ಒಂದು ಅರ್ಥ, ಹುಣ್ಣಿಮೆಯ ಚಂದ್ರ ಅಂತ. ವೃದ್ಧ ಅನ್ನೋದಕ್ಕೆ ಈ ಮುದುಕ ಕೇಶವದಾಸ ಅನ್ನುವುದು ಒಂದು ಸಂದರ್ಭ. ಒಳ್ಳೆಯ ಸೊಗಸಾದ ಶ್ಲೇಷವೂ ಕೂಡ ಯುಕ್ತತರವಾಗಿ ಸಂದರ್ಭಕ್ಕೆ ಬರುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ನನ್ನನ್ನು ತಾಕತ್ತಿದ್ದರೆ ನೀನು ಎಳ್ಕೊಂಡು ಹೋಗುವಂತಾನೆ. ಅದು ಅವನ ಕೈನಲ್ಲಿ ಆಗೋದಿಲ್ಲ. ಗುಟ್ಟ ಎರಚೋದು, ಬೆಟ್ಟ ಎರಚೋದು, ಮರದಿಂದ ಹೊಡೆಯೋದು ಅಂತ ಏನು ಮಾಡಿದ್ರೂ ಆಗದೆ ಕಡೆಗೆ ಅವನು ಹೇಳ್ತಾನೆ, ನೀನು ಧರ್ಮಬದ್ಧನಾಗಿದ್ದೀಯ, ಹಾಗಾಗಿ ನನ್ನ ಜೊತೆಗೆ ನೀನು ಬರಲೇಬೇಕು ಅಂತಾನೆ. ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಈ ಒಂದು ಚರ್ಚೆ ಕಲಹಗಳೆಲ್ಲ ರಂಗಸ್ಥಳದ ಮೇಲೆ ಆಗುವಂಥದ್ದು. ಮೊದಲೇ ನಾನು ನಿನ್ನೆಯೂ ಹೇಳಿದ್ದೆ, ಇಲ್ಲಿ ಯುದ್ಧ ಹೇಗೆ ಭಾಸನ ನಾಟಕಗಳಲ್ಲಿ ರಂಗಸ್ಥಳದ ಮೇಲೆ ಬರ್ತದೆ ಅಂತ. ಆಯುಧವನ್ನು ಹಿಡ್ಕೊ ಅಂತಂದಿರ್ತಾನೆ. ಆಯುಧಮಿತಿ ಗೃಹೀತಮೇತತ್, ಆಯುಧ ಅಂತೀಯ ಇದ್ದೇ ಇದೆಯಲ್ಲ ಅಂತಾನೆ. ಘಟೋತ್ಕಚ ಕಥಮಿವ ಅಂತ ಕೇಳ್ತಾನೆ. ಹೇಗೆ ಅಂದರೆ,
ಕಾಂಚನ ಸ್ತಂಭ ಸದೃಶೋ ರಿಪೂಣಾಂ ನಿಗ್ರಹೇ ರಥಃ ಅಯಂತು ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ. ಬಂಗಾರದ ಬೆಟ್ಟದ ತುಣುಕಿದ್ದಂತೆ ಇರುವಂಥದ್ದು, ಬಂಗಾರದ ಕಂಬದಂತೆ ಇರುವಂಥದ್ದು ಈ ಬಲದೋಳೆ ಸಾಕು ಆಯುಧ, ಇನ್ಯಾವುದೂ ಬೇಕಿಲ್ಲ ಅಂತ. ಭೀಮನ ಶಕ್ತಿನೇ ಶಕ್ತಿ. ಮುಂದೆ ನಾವು ಪಂಚರತ್ರ ನಾಟಕದಲ್ಲಿ ಕೂಡ 2ನೇ ಅಂಕದಲ್ಲಿ ನೋಡ್ತೀವಿ. ಅಭಿಮನ್ಯುವನ್ನು ಭೀಮ ಅನಾಮತ್ತಾಗಿ ಎತ್ಕೊಂಡು ಬಂದಿರ್ತಾನೆ. ಅಲ್ಲಿಯೂ ಕೂಡ ಗೊತ್ತಿರೋದಿಲ್ಲ ಅಭಿಮನ್ಯುವಿಗೆ ಘಟೋತ್ಕಚನಂತೆಯೇ ಭೀಮ ತನ್ನ ದೊಡ್ಡಪ್ಪ ಅಂತ, ಅಲ್ಲಿಯೇ ಇರ್ತಕ್ಕಂಥ ಬೃಹನ್ನಳೆ ತನ್ನ ತಂದೆ ಅಂತ. ನಿರಾಯುಧನಾಗಿ ನೀನು ಬಂದೆ ನನ್ನ ಎದುರಿಗೆ ಅಂತ ಹೇಳು ಅಂತಾನೆ. ನನ್ನ ತೋಳುಗಳೇ ಆಯುಧ ಅಂತಾನೆ. ಆಗ ಅಭಿಮನ್ಯು ಈ ಥರ ಮಾತ್ರ ನಮ್ಮ ದೊಡ್ಡಪ್ಪ ಮಾತ್ರ ಹೇಳ್ತಾನೆ, ನೀನಲ್ಲ ಅಂತ. ನಿಮ್ಮ ದೊಡ್ಡಪ್ಪ ಒಬ್ಬನೇನಾಗಿರೋದು ಜಗತ್ತಿನಲ್ಲಿ ತೋಳನ್ನು ಆಯುಧ ಮಾಡಿಕೊಂಡು, ನಾನು ಇದ್ದೀನಿ ಅಂತ ಭೀಮ ಅಂತಾನೆ. ವಲಲ ಭಾಳ ಸೊಗಸಾದಂಥ ಸಂದರ್ಭ. ಈ ಥರದ ಆತ್ಮವಿಶ್ವಾಸದ ಮಾತುಗಳು ಎಷ್ಟೋ ಬಾರಿ ಅಲ್ಲಲ್ಲಿ ಪುನರುಕ್ತವಾಗುವಂತೆ ತೋರುತ್ತೆ. ಇದೇ ರೀತಿ ಪಿತಾಪುತ್ರ ಸಂವಾದ ಅಲ್ಲಿಯೂ ಬರುತ್ತೆ. ಅಭಿಮನ್ಯು ಮತ್ತು ಬೃಹನ್ನಳೆಗೆ, ಅಭಿಮನ್ಯು ಕಿಂ ಕುಶಲಿನಿ ತವ ಮಾತಾ, ಅಭಿಮನ್ಯು ನಿನ್ನ ತಾಯಿ ಚೆನ್ನಾಗಿದ್ದಾಳ ಅಂತ ಅರ್ಜುನ ಬೃಹನ್ನಳ ವೇಷಧಾರಿ ಕೇಳಿದಾಗ, ಕಥಂ ಕಥಂ ಕುಶಲಿನಿ ಇತಿ, ನನ್ನ ತಾಯಿನ ಕೇಳೋದಕ್ಕೆ ನೀನು ಯಾರು, ನಮ್ಮನ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅಂತ ಈ ಥರ ಎಲ್ಲ ಒಂದು ತಗಾದೆ ಮಾಡ್ತಾನೆ. ಅಪಿ ಕುಶಲೋ ವಾಸುದೇವ, ಕೃಷ್ಣನು ಚೆನ್ನಾಗಿದ್ದಾನ ಅಂತ ಆ ಭಗವಾನ್ ವಾಸುದೇವನನ್ನು ಈ ಥರ ಏಕವಚನದಲ್ಲಿ ಹೀಗೆ ಮಾತಾಡಿಸ್ತೀಯ ಅಂತ ಅವನು ಗಲಾಟೆ ಮಾಡುವಂಥದ್ದು ತುಂಬ ಚೆನ್ನಾಗಿರುವುದು. ಈ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಗಮ್ಮತ್ತು ಮಾಡೋದು ಅಂತಾರೆ, ತಮಾಷೆ ತೆಗೆದುಕೊಳ್ತಕ್ಕಂಥದ್ದು, ಆಗಿತ್ತು ಮೇಕಿಂಗ್ ಫನ್ ಅಂತಂತೀವಲ್ಲ, ಆ ರೀತಿಯಾದಂಥ ಸಂದರ್ಭಗಳು ಅಲ್ಲಲ್ಲಿ ಪುನರುಕ್ತವಾಗುತ್ತವೆ. ಮತ್ತು ಪಿತಾಪುತ್ರ ಸಂಬಂಧ ಭಾಸನಲ್ಲಿ ಬಹಳ ಬರುತ್ತದೆ. ಅದು ಊರುಭಂಗದಲ್ಲಿ ದುರ್ಜಯ ದುರ್ಯೋಧನರವರೆಗೆ. ಮತ್ತು ಆ ಘಟೋತ್ಕಚ ಉಜ್ವಲವಾಗಿ ದೂತ ಕಾರ್ಯವನ್ನು ಮಾಡುವಾಗ, ದೌತ್ಯ ಮಾಡುವಾಗ ಅದನ್ನು ಕಂಡು ಅಜ್ಜನ ಸ್ಥಾನದಲ್ಲಿರುವ ಧೃತರಾಷ್ಟ್ರ ಸಂತೋಷ ಪಡುವುದಾಗಲಿ, ಅಲ್ಲಲ್ಲಿ ಮತ್ತೆ ಮತ್ತೆ ತೋರುವಂತಹ ಚಿತ್ರಗಳು ಭಾಸನ ಒಂದು ಸೊಗಸು. ಕೌಟುಂಬಿಕವಾದ ಮಾಧುರ್ಯ ಇಲ್ಲಿ ಕಾಣುವಂಥ ವಿಶಿಷ್ಟತೆ. ಕೌಟುಂಬಿಕ ಮಾಧುರ್ಯದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಎಷ್ಟೋ ಜನ ಪ್ರಸಿದ್ಧ ಸಂಸ್ಕೃತ ಕವಿಗಳು ಅಷ್ಟಾಗಿ ಯಶಸ್ವಿಗಳಾಗಿಲ್ಲ. ಆದರೆ ಇವನಲ್ಲಿ ಭಾಸನಲ್ಲಿ ನಾವು ಅದನ್ನು ಕಾಣ್ತೀವಿ. ಅಷ್ಟೇಕೆ ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಾಗಲಿ ವಿಕ್ರಮೋರ್ಷಿಯದಲ್ಲಾಗಲಿ ಅಂತಹ ಕೌಟುಂಬಿಕ ಮಾಧುರ್ಯದ ಪೈತೃಕವಾದ ಪುತ್ರೀಯವಾದ ಸಂಬಂಧಗಳು ಬರೋದಿಲ್ಲ. ಎಲ್ಲೋ ಶಾಕುಂತಲದಲ್ಲಿ ಒಂದಷ್ಟು ಕಾಣಿಸುತ್ತದೆ. ಹಾಗೆ ಭಟ್ಟ ನಾರಾಯಣನ ವೇಣಿ ಸಂಹಾರದಲ್ಲಿ ಒಂದು ಅಂಕದಲ್ಲಿ ಮಾತ್ರ ಬರುತ್ತದೆ ಧೃತರಾಷ್ಟ್ರ ಗಾಂಧಾರಿ ದುರ್ಯೋಧನರದು, ಮತ್ತಿನ್ನೆಲ್ಲೂ ಕಾಣಿಸುವುದಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಅಶ್ವತ್ಥಾಮ ತಂದೆಯನ್ನು ಕುರಿತು ಮರುಗುವಂಥಲ್ಲಿ ಅಲ್ಲಿ ವಾತ್ಸಲ್ಯಕ್ಕಿಂತ ಹೆಚ್ಚಾಗಿ ಕರುಣಾ ರೌದ್ರಗಳೇ ಮೇಲಾಟ ಮಾಡುತ್ತದೆ. ಇನ್ನು ಭೌಭೂತಿಯಲ್ಲಿ ಉತ್ತರಾಂಚರದಲ್ಲಿ ಮಾತ್ರ ಒಂದು ಎಳೆಯಂತೆ ಬಂದು ಹೋಗುವಂಥದ್ದನ್ನು ನೋಡಬಹುದು. 5ನೇ ಅಂಕದಲ್ಲಿ 6ನೇ ಅಂಕದಲ್ಲಿ. ಅದು ಬಿಟ್ಟಂತೆ ಮಿಕ್ಕ ದೊಡ್ಡ ದೊಡ್ಡ ನಾಟಕಗಳಲ್ಲಿ ಕಾಣಿಸೋಲ್ಲ. ಮೃಚ್ಛಕಟಿಕ ಒಂದು ದೊಡ್ಡ ಅಪವಾದ. ಅಲ್ಲಿ ಆ ರೋಹಸೇನನ ಮಾಧುರ್ಯ ಮೂರ್ತಿ ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಆದರೆ ಅವನಿಗೆ ವಸಂತ ಸೇನೆ ರೆಸಿಪ್ರಿಕೇಟ್ ಮಾಡ್ತಾಳೆ ಆ ವಾತ್ಸಲ್ಯವನ್ನು. ಚಾರುದತ್ತನಲ್ಲಾಗಲಿ ದೂತಾದೇವಿಯಲ್ಲಾಗಲಿ ಎದ್ದು ಕಾಣುವಂತೆ ಬರುವುದಿಲ್ಲ. ಕಡೆಯಲ್ಲಿ ಮಗನಿಗೆ ಯಜ್ಞೋಪವೀತವನ್ನು ತನ್ನ ಆಸ್ತಿ ಅಂತ ಹಾಕುವಂದು ಬಿಟ್ಟರೆ ಇನ್ನೇನು ಕಾಣಿಸೋಲ್ಲ. ಆದರೆ ಭಾಸನ ಪ್ರತಿ ನಾಟಕಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ಹೃದಯವಾಗಿ ತೋರಿಕೊಳ್ಳುತ್ತದೆ. ಈ ಒಂದು ಕೌಟುಂಬಿಕ ಮೌಲ್ಯ ಬಹಳ ದೊಡ್ಡದು. ಶೇಕ್ಸ್ಪಿಯರ್ನ ರೂಪಕಗಳಲ್ಲಿ ಕೆಲವೊಂದು ಕಡೆ ಕಾಣಿಸುತ್ತವೆ. ಅವನು 37-38 ರೂಪಕ ಬರದಲ್ಲಿ ಇಷ್ಟೇ ಕಾಣಿಸುವಂಥದ್ದು. ಭಾಸ ಒಂದು ದೊಡ್ಡ ವಿನಾಯಿತಿಯಾಗಿ ತೋರ್ತಾನೆ. ಆಮೇಲೆ ಅವನು ಮಧ್ಯಮ ಬರುವುದಕ್ಕೆ ಮುನ್ನವೇ ಹಿಡಿಂಬೆ ಬಂದುಬಿಡ್ತಾಳೆ. ಹಿಡಿಂಬೆ ಬಂದು ಜಾತ ಚಿರಂಜೀವ ಅಂತಾಳೆ. ಅನುಗ್ರಹೀತೋಸ್ಮಿ ಅಂತ ಅವನಂತಾನೆ. ಕೀದೃಶೋ ಮಾನುಷ ಅನಿತಃ, ಎಂಥ ಮನುಷ್ಯ ತಂದುಬಿಟ್ಟಿಯಪ್ಪ. ಭವತಿ ರೂಪಮಾತ್ರೇಣ ಮಾನುಷ ನ ವೀರ್ಯೇಣ, ರೂಪದಿಂದ ಮಾತ್ರ ಮನುಷ್ಯ, ಬೇರೆ ಪರಾಕ್ರಮ ಎಲ್ಲ ನಮ್ಮಂತೆ ನಿಂತು. ಆಗ ದುರ್ಯೋಧನ ಭೀಮ ಕಂಡಿರೋದಿಲ್ಲ, ಅವನಿಗೆ ಮರೆಯಲ್ಲಿರ್ತಾನೆ. ಕಿಂ ಬ್ರಾಹ್ಮಣ ನ ಬ್ರಾಹ್ಮಣ ಅಥವಾ ಸ್ಥವಿರ ನ ವೃದ್ಧ, ಕಿಂ ಬಾಲ ನ ಬಾಲ ಯದ್ಯೇವಂ ಪಶ್ಯಾಮಿ ಅಂತ ನೋಡ್ತಾಳೆ. ಕಿಂ ಏಷ ಮಾನುಷ ಅನಿತಃ, ಇವನನ್ನು ತಂದಿದ್ದು ಅಂಬ ಕೋಯಂ ಉನ್ಮತ್ತಕ ದೈವತಂ ಖಲು ಅಸ್ಮಾಕಂ. ಅಯ್ಯೋ ಹುಚ್ಚ, ನಮ್ಮ ದೇವರಲ್ವ. ಅಲ್ಲಿ ನೋಡಿ, ಎಲ್ಲ ಕಾಲಕ್ಕೂ ಈ ಥರದ ಮಾತುಗಳು ನಡೀತಾ ಇತ್ತು ಅನ್ನೋದಕ್ಕೆ ಅಯ್ಯೋ ಹುಚ್ಚ ದೇವರಲ್ವೇನೋ ಇವು ನಮಗೆ ಅನ್ನುವ ಕನ್ನಡದ ಮಾತಿನ ಅನುವಾದವೋ ಎಂಬಂತೆ ಸಂಸ್ಕೃತದ ಮೂಲ. ಕಸ್ಯ ದೈವತಂ ತವಚ ಮಮಚ, ಯಾರಿಗೆ ದೇವರು? ನಿನಗೂ ನನಗೂ. ಕಫ್ ಪ್ರತ್ಯಯ, ಏನು ಪ್ರೂಫು? ಅಯಂ ಪ್ರತ್ಯಯ,
ಇದೇ ಪ್ರೂಫು. ಅದು ಏನು ಅಂತ ಕೃತಿಯಲ್ಲಿ ಕವಿ ರಂಗಸೂಚನೆಯನ್ನು ಕೊಟ್ಟಿಲ್ಲ. ಪ್ರಾಯಶಃ ಅವರಿಬ್ಬರಿಗೂ ಇರುವ ಆಕಾರ ಸಾದೃಶ್ಯ, ಇಂಥ ಶರೀರ, ಇಂಥ ಆಳ್ತನ, ಇಂಥ ಆಕೃತಿ, ಇಂಥ ವರ್ಚಸ್ಸು ನಿಮ್ಮ ಅಪ್ಪಂದೇ ನಿನಗೆ ಬಂದಿರೋದು, ನೀನೇ ಪ್ರೂಫು, ನಿಮ್ಮ ಅಪ್ಪನಿಗೆ ಇನ್ಯಾರು ಅಂತನ್ನುವಂಥದ್ದು ಇದ್ದಿರಬೇಕು ಅನಿಸುತ್ತೆ. ಭೀಮನು ಕೂಡ ನೋಡಿ ಓಹೋ ಹಿಡಿಂಬೆ ಅಂತಂದುಕೊಂಡು ತುಂಬ ಸಂತೋಷ ಪಡ್ತಾನೆ. ಆಮೇಲೆ ಜಾತ್ಯ ರಾಕ್ಷಸಿ ನ ಸಮುದಾಚಾರ್ಯಣ ಅಂತಾನೆ. ಗಂಡನಿಗೆ ಇವಳು ತೋರಿಸೋ ಗೌರವ ನೋಡಿ ಜನ್ಮದಿಂದ ರಾಕ್ಷಸಿಯ ಹೊರತು ಆಚಾರದಿಂದ ಅಲ್ಲ ಅಂತ. ಆಮೇಲೆ ಉನ್ಮತ್ತಕ ಅಭಿವಾದಯ ಪಿತರಂ, ಅಯ್ಯೋ ತಲೆಹರಟೆ, ಅಪ್ಪನಿಗೆ ನಮಸ್ಕಾರ ಮಾಡು ಅಂತ. ಆಗ ಅವನು ನಮಸ್ಕಾರ ಮಾಡ್ತಾನೆ, ಪುತ್ರಾಪರಾಧಂ ಕ್ಷಂತು ಮರ್ಹತಿ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲಪ್ಪ, ಇದ್ಯಾವುದೂ ಕೂಡ ಅಕ್ಷಮ್ಯವಾದದ್ದಲ್ಲವೇ ಅಲ್ಲ, ಎಲ್ಲ ಭೂಷಣವಾದದ್ದು. ಅಯಂ ಸ ಧಾತ್ರಾಷ್ಟ್ರವನ ದಾವಾಗ್ನಿ ಪುತ್ರಾಪೇಕ್ಷೀಣಿ ಖಲು ಪಿತೃಹೃದಯಾನಿ ಏಹೇಹಿ ಪುತ್ರ ವ್ಯತಿಕ್ರಮಕೃತಂ ಶಾಂತಮೇವ. ಏನು ನಾನು ಯೋಚನೆ ಮಾಡಬೇಕಾಗಿಲ್ಲ, ಯಾವುದೂ ಅಪಚಾರವಿಲ್ಲ, ಕ್ಷಮಿಸಿದ್ದೀನಿ. ನೀನು ಧೃತರಾಷ್ಟ್ರ ಕುಲದ ಕಾಳ್ಗಿಚ್ಚು, ನಿನ್ನಂಥವನನ್ನು ತಂದೆ ಬಯಸ್ತಾನಲ್ವ ಅಂತ. ಆಮೇಲೆ ಆ ವೃದ್ಧ ದಂಪತಿಗಳಿಗೆ ಗೌರವ ಸಲ್ಲಿಸಿ ಅವನು ಬರ್ತಾನೆ. ತುಂಬ ಹೊತ್ತಾಯಿತು ನನ್ನ ಒಂದು ಪ್ರಾರ್ಥನೆಯಲ್ಲ ಅಂತಂದುಕೊಂಡು ಮಧ್ಯಮ ಕೂಡ ಹೀಗೆ ಎಲ್ಲವೂ ನೆಮ್ಮದಿಯಲ್ಲಾಗುವಂತೆ ಮುಗಿಯುತ್ತದೆ. ಯಥಾ ನದೀನಾಂ ಪ್ರಭವ ಸಮುದ್ರ, ಯಥಾಹುತೀನಾಂ ಪ್ರಭವ ಹುತಾಶನಃ, ಯಥೇಂದ್ರಿಯಾಣಾಂ ಪ್ರಭವಂ ಮನೋಪಿ ತಥಾ ಪ್ರಭುರ್ನೋ ಭಗವಾನ್ ಉಪೇಂದ್ರ ಅಂತ. ನದಿಗಳಿಗೆ ಮೂಲ ಸ್ರೋತಸ್ಸು ಸಮುದ್ರ ಹೇಗೋ, ಅಗ್ನಿಗಳಿಗೆ ಎಲ್ಲಕ್ಕೂ ಕೂಡ ಆಹುತಿಗಳಿಗೆಲ್ಲಕ್ಕೂ ಅಗ್ನಿಯೇ ಹೇಗೆ ಅಂತಿಮ ಸ್ರೋತಸ್ಸು, ಮತ್ತು ಭಗವಾನ್ ಉಪೇಂದ್ರ ಆ ರೀತಿಯಾಗಿರಲಿ, ಎಲ್ಲ ಇಂದ್ರಿಯಗಳಿಗೆ ಮನಸ್ಸಿದ್ದಂತೆ ಆತ್ಮಸ್ವರೂಪಿ ಅವನು ಪ್ರಭುವಾಗಿ ವಿಭುವಾಗಿ ಕಾಪಾಡಲಿ ಅನ್ನುವುದರಿಂದ ನಾಟಕ ಮುಗಿಯುತ್ತದೆ. ಮತ್ತು ನಾವು ನೋಡುವಂಥದ್ದು ಬಹಳ ಸೊಗಸಾದ ವಿಸ್ತೃತವಾದ 3 ಅಂಕಗಳ ಮಹಾಭಾರತ ನಾಟಕ ಪಂಚರಾತ್ರ. ಈ ಸಂದರ್ಭದಲ್ಲಿ ಪಂಚರಾತ್ರ ಅನ್ನುವ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯಮ ವ್ಯಾಯೋಗ ಅನ್ನೋ ಹೆಸರು ಅದೇ ರೀತಿ ಧ್ವನಿಪೂರ್ಣವಾದದ್ದು. ಮಧ್ಯಮನನ್ನು ಕುರಿತಾದಂಥ ತಗಾದೆ ಅಂತನ್ನುವುದು. ಇಲ್ಲೀಗ ಪಂಚರಾತ್ರ 5 ರಾತ್ರಿಗಳು ಅಂತ. ರಾತ್ರಿ ಇರಬೇಕಲ್ವ, ರಾತ್ರ ಹೇಗಾಯಿತು ಅಂದರೆ ಸಂಸ್ಕೃತದಲ್ಲಿ ವ್ಯಾಕರಣ ನಿಯಮದ ಪ್ರಕಾರವಾಗಿ ರಾತ್ರಿ ಶಬ್ದಕ್ಕೆ ಸಂಖ್ಯೆಗಳು ಬಂದರೆ, ಅವಧಿಗಳು ಬಂದಾಗ ಅದು ರಾತ್ರಂ ಅಂತ ಅಕಾರ ಅಂತ ನಪುಂಸಕಲಿಂಗ ಆಗುತ್ತದೆ ಅಂತ ಗೊತ್ತೇ ಇರುವಂಥದ್ದು. ಸಮಾಸಗಳಲ್ಲಿ ನಾವು ನೋಡುವಂಥ ಒಂದು ಪ್ರಕ್ರಿಯೆ ಹೌದು. ಪಂಚರಾತ್ರಂ, ತ್ರಿರಾತ್ರಂ, ಸಪ್ತರಾತ್ರಂ, ನವರಾತ್ರಂ ಈ ಥರದ್ದೆಲ್ಲ. ಹಾಗೆಯೇ ಸಂಖ್ಯಾತ್ಮಕವಾದದ್ದಿದಾದರೆ ಅವಧಿಯನ್ನು ಕುರಿತದ್ದು. ಪೂರ್ವರಾತ್ರಂ ರಾತ್ರಿಯ ಮೊದಲ ಒಂದು ಭಾಗ, ಪರರಾತ್ರಂ ಲೇಟ್ ನೈಟ್ ಅಂತೀವಲ್ಲ, ಮಧ್ಯರಾತ್ರಂ ನಟ್ಟ ನಡು ರಾತ್ರಿ ಅಂದರೆ ಮಿಡ್ ನೈಟ್ ಅನ್ನುವಂಥದ್ದು, ಮತ್ತು ಅಹೋರಾತ್ರಂ ಹಗಲು ರಾತ್ರಿಗಳು ಎರಡೂ ಸೇರಿದ ಅವಧಿ. ಹೀಗೆ ಡ್ಯೂರೇಷನ್ನಿನ ಕುರಿತು ಬಂದಾಗ ಅಹೋರಾತ್ರಂ, ದಿವಾರಾತ್ರಂ, ಮಧ್ಯರಾತ್ರಂ, ಪರರಾತ್ರಂ, ಪೂರ್ವರಾತ್ರಂ ಅಂತೆಲ್ಲ ರಾತ್ರಂ ಅಂತಲೇ ಬರುತ್ತದೆ. ಈ ಪಂಚರಾತ್ರಂ ಅನ್ನುವುದು 5 ರಾತ್ರಿಗಳ ಒಳಗೆ ಪಾಂಡವರ ಒಂದು ಕುರುಹನ್ನು ತೋರ್ಪಡಿಸಿಕೊಟ್ರೆ ಪಾಂಡವರಿಗೆ ರಾಜ್ಯವನ್ನು ನಾನು ಕೊಟ್ಟುಬಿಡ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ ಅಂತ ಒಂದು ವಿನೂತನವಾದ ಕಲ್ಪನೆ. ಭಾಸ ಎಷ್ಟು ವಿಲಕ್ಷಣವಾದ ಕಲ್ಪನೆಗಳು ಮಾಡ್ತಾನೆ ಅಂದರೆ ಮೂಲಕೃತಿಯಿಂದ ಅತ್ಯಂತ ದೂರ ಹೋಗುವಂಥದ್ದಾಗಿಬಿಡುತ್ತದೆ. ಇದು ಒಂದು ಸ್ವಲ್ಪ ಕಸಿವಿಸಿ ತರುವಂಥದ್ದು. ಈ ಬಗ್ಗೆ ಆನಂದವರ್ಧನನ ಒಂದು ರಿಮಾರ್ಕ್ ತುಂಬ ಚೆನ್ನಾಗಿದೆ. ಸಂತಿ ಸಿದ್ಧರ ಸಪ್ರಖ್ಯಾಹ ಏಚ ರಾಮಾಯಣಾದಯ ಕಥಾಶ್ರಯ ನತೇರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ಅನ್ನೋ ಮಾತನ್ನು ಒಂದು ಪರಿಕರ ಶ್ಲೋಕವಾಗಿ ನಾವು ನೋಡ್ತೀವಿ. ಸಿದ್ಧರಸ ಅಂದರೆ ವೆಲ್ ಎಸ್ಟ್ಯಾಬ್ಲಿಷ್ಡ್ ಎಸೆನ್ಸ್ ಆ್ಯಂಡ್ ಥೀಮ್ ಅಂತೀವಲ್ಲ, ಹಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳಲ್ಲಿ ನಾವು ಮನಸ್ವಿಯಾಗಿ ಮನಸ್ಸಿಗೆ ಇಚ್ಛೆಗೆ ಬಂದಂತೆ ಕಥೆಗಳನ್ನು ಬದಲಾವಣೆ ಮಾಡಿಕೊಂಡು ಪ್ರಸಂಗಗಳನ್ನು ಹೆಣೆಯಬಾರ್ದು, ಕಾವ್ಯಗಳನ್ನು ಬರೆಯಬಾರ್ದು. ಅದು ರಸಕ್ಕೆ ವಿರೋಧವಾಗುತ್ತದೆ, ಸರಿಯಾಗೋಲ್ಲ ಅಂತ. ಅಂದರೆ ಜನಮಾನಸದಲ್ಲಿ ನೆಲೆ ನಿಂತಂಥವುಗಳನ್ನು ತುಂಬ ಸ್ವಾತಂತ್ರ್ಯ ವಹಿಸಿ ಬದಲಾಯಿಸಿದರೆ ಜನಕ್ಕೂ ಇಷ್ಟವಾಗೋಲ್ಲ, ಕವಿಯ ಕೌಶಲವು ವ್ಯರ್ಥವಾಗುತ್ತದೆ ಅಂತ. ಈಗೆಷ್ಟೋ ಮಾಡಿದ್ದಾರೆ, ಹಿಂದಿನವರೇ ಮಾಡಿದ್ದಾರೆ, ಈಗಿನವರು ಮತ್ತೂ ಮಾಡಿದ್ದಾರೆ. ಅಷ್ಟೆಲ್ಲ ರಿಪೇರಿ ಮಾಡುವ ತಾಕತ್ತಿದ್ದವರಿಗೆ ಹೊಸ ಹೊಸ ಥೀಮ್ಸ್, ಸ್ವತಂತ್ರವಾದ ಇತಿವೃತ್ತಗಳನ್ನೇ ಕಂಡುಕೊಳ್ಳೋದಕ್ಕೆ ಏನು ಕಷ್ಟ, ಇದಕ್ಕೆ ಕೈ ಹಾಕಬೇಕೇ ಅಂತ ಬೇಸರವೂ ಆಗುವಂಥದ್ದು. ಮತ್ತು ಸರಿಯಾದ ಉಪಪತ್ತಿಯನ್ನು ಕೊಡಬೇಕು.
ಬದಲಾವಣೆಯನ್ನು ಸಹಿಸುವ ಮಟ್ಟಕ್ಕೆ ಅವು ರೂಪುಗೊಳ್ಳಬೇಕು. ಅದು ಒಂದು ಕಷ್ಟ. ವಾಲ್ಮೀಕಿ ವ್ಯಾಸ ಮುಖ್ಯಾದ್ಯಾಹ ವಿಖ್ಯಾತ ಯೇ ಕವೀಶ್ವರಾಹ ತದಭಿಪ್ರಾಯ ಬಾಹ್ಯೋಯಂ ನಾಸ್ಮಾಭಿರ್ದರ್ಶಿತೋನಯ ಅಂತ ಮತ್ತು ಒಂದು ಕಡೆ ಆನಂದವರ್ಧನ ಹೇಳ್ತಾನೆ. ವಾಲ್ಮೀಕಿ ವ್ಯಾಸ ಮೊದಲಾದಂಥವರು ಯಾರಿದ್ದಾರೆ ವಿಖ್ಯಾತರಾದ ಕವೀಶ್ವರರು, ಅವರ ಅಭಿಪ್ರಾಯಕ್ಕೆ ಭಿನ್ನವಾದಂಥದ್ದು ನಾನು ತೋರಿಸುವ ದಾರಿ ಅಲ್ಲ. ನಾನು ಹೇಳಿರುವ ರಸಧ್ವನಿಯ ಮಾರ್ಗ ವ್ಯಾಸ ವಾಲ್ಮೀಕಿ ಮತಾನುಮೋದಿತವಾದದ್ದೇ ಅಂತಂತಾನೆ. ಇದು ಗಮನದಲ್ಲಿರಬೇಕು. ಕಾಳಿದಾಸನಿಗೆ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಚೆನ್ನಾಗಿ ತಿಳಿದಿತ್ತು ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದಲೇ ಒಂದು ಲುಪ್ತ ರಾಮಾಯಣ ನಾಟಕ ಬಹಳ ಚೆನ್ನಾಗಿರುವಂಥದ್ದು. ಎಂದಾದರೂ ನಾನು ಅದರ ಬಗ್ಗೆ ಬರೀಬೇಕು ಅಂತ ಅಂದುಕೊಂಡಿದ್ದೀನಿ. ಡಾಕ್ಟರ್ ವಿ ರಾಘವನ್ ಅವರು ಒಂದು ಒಳ್ಳೆಯ ಪುಸ್ತಕವನ್ನೇ ಬರೆದಿದ್ದಾರೆ, ಸಮ್ ಓಲ್ಡ್ ಲಾಸ್ಟ್ ರಾಮ ಪ್ಲೇಸ್ ಅಂತ. ಅಲ್ಲಿ ಯಶೋವರ್ಮನ ರಾಮಾಭ್ಯುದಯ ಅಂತ ಒಂದು ನಾಟಕ ನಮಗೆ ಸಿಕ್ಕಿಲ್ಲ. ಆನಂದವರ್ಧನೂ ಸೇರಿದಂತೆ ಅನೇಕ ಅಲಂಕಾರಿಕರು ಅದರಿಂದ ಯಥೇಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಅದರ ಸೊಗಸಾದ ಶ್ಲೋಕಗಳಲ್ಲಿ ಒಂದು ಪ್ರಸ್ತಾವನೆಯ ಶ್ಲೋಕ ಒಂದು ತುಣುಕು ಬರುತ್ತೆ, ಕಥಾ ಮಾರ್ಗೇ ನಚಾತಿಕ್ರಮ ಅಂತ. ಔಚಿತ್ಯಂ ವಚಸಾಂ ಅಂತ ಹೇಳ್ಕೊಂಡು ಶ್ಲೋಕ ಬರ್ತದೆ. ಅಲ್ಲಿ ಕಥಾಮಾರ್ಗೆ ನಚ ಅತಿಕ್ರಮ, ಕಥಾಮಾರ್ಗದಲ್ಲಿ ವಿಶೃಂಖಲವಾಗಿ ವ್ಯಾಸ ವಾಲ್ಮೀಕಿಗಳ ದರ್ಶನಾತಿರಿಕ್ತವಾಗಿ ಇರಬಾರದು ಅಂತ. ಆ ರೀತಿ ಮಾಡಿಕೊಂಡವರು ಕೆಲವರಿದ್ದಾರೆ. ಆದರೆ ಭೌಭೂತಿ ರಾಜಶೇಖರ ಮೊದಲಾದವರೇನೇ ಹಾದಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ರಿಗೂ ಆಚಾರ್ಯ ಪುರುಷನಾಗಿ ಭಾಸನೆ ಇದ್ದಾನೆ. ಕಾಳಿದಾಸನು ಅಷ್ಟಿಷ್ಟು ಮಾಡಿಕೊಂಡವನೇ ಬದಲಾವಣೆಗಳನ್ನು, ಆದರೆ ತುಂಬ ಹದ ಮೀರಿ ಮಾಡಿಕೊಂಡಿಲ್ಲ. ಇದು ಯಾವ ಮಟ್ಟಕ್ಕೆ ಸರಿ, ಇದು ಚೆನ್ನ ಅಂತಲೂ ಹೇಳೋರಿದ್ದಾರೆ. ಕಡೆಗೆ ರುಚಿ ಭೇದ ಅಷ್ಟೆ, ಇನ್ನೇನು ಹೇಳೋಣ. ಒಟ್ಟಿನಲ್ಲಿ ಪಂಚರಾತ್ರವು ಅಂಥದ್ದೊಂದು. ದುರ್ಯೋಧನ ಇಲ್ಲಿ ಕುಲಜ್ಯೇಷ್ಠ, ಧರ್ಮರಾಜನಿಗಿಂತ ದೊಡ್ಡವನು, ಅಣ್ಣ. ಅವನು ಮಾಯಾ ದುರೋದರದಲ್ಲಿ ಪಾಂಡವರನ್ನು ಸೋಲಿಸಿ ಕಾಡುಗಟ್ತಾನೆ. ವನವಾಸ, ಅಜ್ಞಾತವಾಸ ಅದೆಲ್ಲ ಮೂಲ ಮಹಾಭಾರತದಂತೆಯೇ ನಡೆಯುತ್ತದೆ. ಆದರೆ ಪಾಂಡವರು ಅಜ್ಞಾತವಾಸ ಮಾಡ್ತಾ ಇದ್ದಾಗ ದುರ್ಯೋಧನ ಒಂದು ದೊಡ್ಡ ಯಾಗ ಮಾಡ್ತಾನೆ. ಯಾಗಾಂತದಲ್ಲಿ ಗುರುಗಳಿಗೆ ಅಗ್ರಪೂಜೆ ಮಾಡ್ತಾನೆ, ದ್ರೋಣಾಚಾರ್ಯರಿಗೆ. ಅವರಿಗೆ ನಿಮಗೆ ಏನು ಬೇಕು ವರ ಅದನ್ನು ಕೊಡ್ತೀನಿ ಅಂದರೆ, ನನಗೊಂದೇ ಸಂಕಟಪ್ಪ, ನೀನು ಒಳ್ಳೆಯವನು, ಆದರೆ ನನ್ನ ಶಿಷ್ಯರು ನಿನ್ನ ತಮ್ಮಂದಿರು ಆದ ಪಾಂಡವರನ್ನು ವಿನಾಕಾರಣ ಕಾಡಿಗಟ್ಟಿದ್ದೀಯಾ, ಅವರಿಗೆ ರಾಜ್ಯ ಒಪ್ಪಿಸಿಬಿಡು, ಅಷ್ಟೇ ನನಗೆ ಬೇಕಾದದ್ದು ಅಂತ. ಆಗ ಶಕುನಿಗಿದು ಸಂಕಟವಾಗುತ್ತದೆ. ನೀವು ಪಾಂಡವರನ್ನು ಹುಡುಕಿ ಕೊಡಿ ಅಂತಾನೆ. ದುರ್ಯೋಧನು 5 ರಾತ್ರಿಗಳೊಳಗೆ ಹುಡುಕಿ ಕೊಡಿ, ಅವರಿಗೆ ಕೊಡ್ತೀವಿ ಅಂತ. ಅಜ್ಞಾತವಾಸದ ವ್ರತ ಭಂಗ ಆಗಬೇಕು ಅಂತ. ಆದರೆ ಮತ್ತೆ ಕಾಡು ಕಳಿಸ್ಬೋದು ಅಂತ ಶಕುನಿಯ ತಂತ್ರ. ಇಲ್ಲಿ ಶಕುನಿ ಮಾತ್ರ ವಿಲ್ಲನ್ನು, ಇನ್ಯಾರೂ ಅಲ್ಲ. ದುರ್ಯೋಧನಿಗೆ ಅದೆಲ್ಲ ಲೆಕ್ಕಗಳು ಗೊತ್ತಿರೋದಿಲ್ಲ. ಆದರೆ ವಸ್ತುಸ್ಥಿತಿನಲ್ಲಿ ಈ 5 ರಾತ್ರಿಗಳ ಅವಧಿಯಲ್ಲಿಯೇ ಅವರು ಹುಡುಕಿ ಕೊಡ್ತಾರೆ ನಾಟಕದ ಪ್ರಕಾರ. ಆದರೆ ಪಾಂಡವರು ಮತ್ತೆ ವನವಾಸ ಮಾಡಬೇಕಾದ ಪ್ರಮೇಯ ಬರೋಲ್ಲ. ಯಾಕೆಂದರೆ ಅವರ ಅಜ್ಞಾತವಾಸ ಅವಧಿ ಮುಗಿದು ಬಿಟ್ಟಿರುತ್ತೆ. ಪಾಂಡವರೂ ಗೆದ್ದರು, ದ್ರೋಣರೂ ಗೆದ್ದರು, ಶಕುನಿ ಸೋತಿದ್ದು. ದುರ್ಯೋಧನ ತುಂಬ ಪ್ರೀತಿಯಿಂದಲೇ ಪಾಂಡವರಿಗೆ ರಾಜ್ಯ ಬಿಟ್ಟುಕೊಡ್ತಾನೆ. ಹಾಗಾಗಿ 18 ಅಕ್ಷೋಹಿಣಿ ಸೈನ್ಯನು ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳುತ್ತೆ. 105 ಜನರು ಕೈ ಹಿಡ್ಕೊಂಡು ಒಟ್ಟಾಗಿ ಹಿಂಗೆ ಮೇಲೆ ಕೆತ್ತಾರೆ. ಎಲ್ಲ ಪಾರ್ಟಿಗಳು ಒಟ್ಟಾದಾಗ ಎಲ್ಲ ನಾಯಕರು ಸೇರಿ ಎಲ್ಲ ಕೈಗಳನ್ನು ಮೇಲಕ್ಕೆ WWW ಅಂತೆಲ್ಲ ಶೇಪ್ ಬರುವಂತೆ ಎತ್ತಾರಲ್ಲ, ಆ ರೀತಿಯಾಗಿ. ಇದನ್ನು ಮೆಚ್ಚಬಹುದಾದವರು ಮೆಚ್ಚಬಹುದು. ನನ್ನಂಥವರಿಗೆ ಈ ಥರದ್ದನ್ನೆಲ್ಲ ನೋಡುವಾಗ 2 ಲೆವೆಲ್ಸಲ್ಲಿ ತಲೆ ಕೆಲಸ ಮಾಡುತ್ತದೆ. ಒಂದು ರಸದೃಷ್ಟಿ. ರಸದೃಷ್ಟಿಯಿಂದ ಏನೂ ಸಿಗಲಿಲ್ಲ ಅಂತಂದರೆ ನೀರಸ ದೃಷ್ಟಿ ಅಂತ ಮತ್ತೊಂದಿದೆಯಾ? ಇಲ್ಲ. ಉಪರಸದೃಷ್ಟಿ, ರಸಕ್ಕೆ ಹತ್ತಿರ ಬರುವಂಥದ್ದು. ಅಂದರೆ ದೋಸೆ ಮಾಡೋದಕ್ಕೆ ಅಂತ ಹಿಟ್ಟನ್ನು ನೋಡ್ತೀವಿ, ಹುಳಿ ಬಂದಿದೆ, ದೋಸೆಯಾಗಿ ಮಾಡೋಕ್ಕಾಗೋದಿಲ್ಲ ಅದು ಅಂತ ಅನಿಸಿದ್ರೆ ಅದಕ್ಕೆ ಈರುಳ್ಳಿ ಮತ್ತೊಂದು ಮಗದೊಂದು ಎಲ್ಲ ಹೆಚ್ಚಿಬಿಟ್ಟಿದ್ರೆ ಊತಪ್ಪ ಮಾಡೋದು ಅಂತ ಕೆಲವರು ಮಾಡ್ತಾರಲ್ಲ, ಆ ರೀತಿ ಆದಂಥದ್ದು. ಪ್ರಥಮ ಕಲ್ಪ ಆಗದೆ ಇದ್ದರೆ ದ್ವಿತೀಯ ಕಲ್ಪ ಅಂತ ಹಾಗೆ ಹುಡುಕುವಂಥದ್ದು. ಮರದಲ್ಲಿ ಹಣ್ಣು ಸಿಗಲಿಲ್ಲ ಅಂದರೆ ಸೌದೆನಾರು ಸಿಗುತ್ತೆ ಅಂತ ಕಡಿಯೋಕ್ಕೆ ನೋಡುವಂಥದ್ದು. ಆ ರೀತಿ ಇಲ್ಲಿ ಛಂದಸ್ಸು ಏನಿದೆ, ವ್ಯಾಕರಣ ಏನಿದೆ, ಭಾಷೆ ಏನಿದೆ, ಆ ಮಿತಿಯೊಳಗೇನೆ ಪಾತ್ರ ಚಿತ್ರಣ ಏನು ಮಾಡಿಕೊಂಡಿದ್ದಾನೆ ಅಂತ, ಇವೆಲ್ಲ ಸೆಕೆಂಡ್ ಬೆಸ್ಟ್ ಅಷ್ಟೇ, ಇನ್ನೇನೂ ಅಲ್ಲ. ಮದುವೆ ಆದಮೇಲಿಂದ ಯಾವ ರೀತಿ ಸುಖವಾಗಿದ್ದೀರಾ ಹೇಗೆ ಅಂದರೆ 1 ನಿಮಿಷ ಯೋಚಿಸ್ತೀನಿ ಅಂತಂದರೆ ಸುಖವಾಗಿಲ್ಲ ಅಂತಲೇ ಅರ್ಥ. ಆಮೇಲೆ ಹುಡುಕಿ ಹೇಳ್ತಾನೆ ಅಂತಂದರೆ ಇನ್ನೇನು ಅರ್ಥ.
ಯಾರ ಬಗ್ಗೆನಾದರೂ ಒಳ್ಳೆಯ ಗುಣಗಳನ್ನು ಹುಡುಕಿ ಹೇಳಬೇಕು ಅಂದರೆ ಅಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ಎಂಥ ಕೃತಿಯಲ್ಲಿಯೂ ಒಂದಷ್ಟು ಪಡ್ಕೊಳ್ಳೋದು ಇದ್ದೇ ಇರುತ್ತೆ. ಅದರೊಳಗೂ ಒಬ್ಬ ರಸಿಕನಿಗೆ ಎಂಥ ಕೃತಿಯಿಂದ ಪಡ್ಕೊಳ್ಳೋದಕ್ಕಿಲ್ಲದೇ ಇದ್ದರೂ ಕವಿಯಾದವನಿಗೆ ಇದ್ದೇ ಇರುತ್ತೆ. ಹೇಗೆ ಬರೀಬಾರ್ದು ಅಂತನ್ನುವ ಒಂದು ದೊಡ್ಡ ಮಾಡೆಲ್ ಆಗಿ ನಿಲ್ಲುತ್ತೆ ಎನ್ನುವ ಪರಮಾಯಿಷಿ ಕಳಪೆಯ ಒಂದು ಮಾಡೆಲ್ ಅದು ಎಚ್ಚರದಿಂದ ಮೊದಲುಗೊಂಡು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಒಂದಷ್ಟು ಹೆಕ್ಕುವಂಥದ್ದು ಇದ್ದೇ ಇರುತ್ತೆ. ಅದರಿಂದಲೇ ಕಲಾವಿದರ ವಿಮರ್ಶಕರಾದರೆ ಎರಡು ಉಂಟು. ತುಂಬ ಒಳ್ಳೆಯ ಕೃತಿ ಇದ್ದರೆ ಅಸೂಯೆಯಿಂದ ಅದು ಬೈದು ಇಟ್ಬಿಡುವಂಥದ್ದು. ಕೆಟ್ಟ ಕೃತಿ ಇದ್ದರೆ ಏನಾದರೂ ಹೆಕ್ಕುವುದಕ್ಕೆ ಸಿಗುತ್ತದೆ ಅಂತ ಎಲ್ಲೋ ಒಂದು ರೀತಿಯಲ್ಲಿ ಮೆಚ್ಚಿಕೊಳ್ಳುವಂಥದ್ದು. ಹೀಗಾಗುವಂಥ ಸಾಧ್ಯತೆ ಉಂಟು. ಈ ಪಂಚರಾತ್ರದಲ್ಲಿ ನಾವು ಕಾಣಬಹುದಾದದ್ದು ಅತ್ಯಂತ ವಿನೂತನ ಸಂವಿಧಾನ. ಇದಕ್ಕೆ ಮುನ್ನ ಯಾರು ಈ ರೀತಿಯಾದ ವಿಚಿತ್ರವಾದ ಮಹಾಭಾರತದ ತಿರುವನ್ನೇ ಕೊಟ್ಟಿರಲಿಲ್ವಲ್ಲ. ವಿರಾಟ ಪರ್ವಕ್ಕೆ ಮಹಾಭಾರತ ಮುಗಿಯುತ್ತೆ. ಆದಿಸಭಾ ಅರಣ್ಯ ವಿರಾಟ 4 ಪರ್ವಕ್ಕೆ 18 ಪರ್ವಗಳ ಮಹಾಭಾರತವನ್ನು ಉಳಿಸಿಬಿಟ್ಟಿದ್ದಾನಲ್ಲ. ಇನ್ನು 14 ಪರ್ವಗಳನ್ನು ಹಾಗೆ ನಿಲ್ಲಿಸಿಬಿಟ್ಟಿದ್ದಾನಲ್ಲ, ಅದು ಒಂದು ಕೌಶಲ. ಹಾಗಾಗಿ ಮತ್ತೊಂದು, ಇಲ್ಲಿ ಬರುವ ಪಾತ್ರ ಸಂದರ್ಭಗಳು, ಸಂಭಾಷಣೆಗಳು ಬಹಳ ಚೆನ್ನಾಗಿವೆ. ಈ ಸಂಭಾಷಣೆಗಳನ್ನೆಲ್ಲ ವ್ಯಷ್ಟಿಯಾಗಿಯೇ ನೋಡಬೇಕು, ಸಮಷ್ಟಿಯಾಗಿ ಅಲ್ಲ. ವ್ಯಷ್ಟಿಯಾಗಿ ಬಹಳ ಚೆನ್ನಾಗಿವೆ. ಸಮಷ್ಟಿಯಾಗಿ ನೋಡೋದಿದ್ರೆ ಮಹಾಭಾರತಕ್ಕೆ ನಾವು ಅಧೀನವಾಗಿ ನೋಡಬಾರ್ದು, ಕೇವಲ ಪಂಚರಾತ್ರ ಕೃತಿಗೆ ಅಧೀನವಾಗಿ ನೋಡಬೇಕು. ಇದಕ್ಕೊಂದು ಫ್ರೇಮ್, ಇದಕ್ಕೊಂದು ಕ್ರಮ ಅಂತಿದೆ, ಆ ಕ್ರಮದೊಳಗೆ ನೋಡಬೇಕು. ಅಂದರೆ ಇದರ ರೂಪಕ್ಕೆ ನಿಷ್ಠರಾಗಿ ನೋಡಬೇಕು, ಸ್ವರೂಪಕ್ಕೆ ಅಲ್ಲ ಅಂತ. ಸ್ವರೂಪ ಅಂದರೆ ಇದರ ರೂಪ ಎಷ್ಟರ ಮಟ್ಟಿಗೆ ಅದು ಸ್ವರೂಪ ಅಂತ ಕಾಣಬೇಕು. ಹಾಗಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಆಗುವುದಿಲ್ಲ. ಇಲ್ಲಿ ಮೊದಲಿಗೆ ಸೂತ್ರಧಾರ ಎಂದಿನಂತೆ ಮುದ್ರಾಲಂಕಾರ ಭೂಯಿಷ್ಠವಾದ ಪದ್ಯವನ್ನು ಹೇಳ್ತಾನೆ. ದ್ರೋಣ ಪೃಥಿವ್ಯರ್ಜುನ ಭೀಮದೂತೋ ಯಃ ಕರ್ಣಧಾರ ಶಕುನೀಶ್ವರಶ್ಚ ದುರ್ಯೋಧನೋ ಭೀಷ್ಮ ಯುಧಿಷ್ಠಿರಸ್ಸಹ ಪಾಯಾದ್ವಿರಾಡುತ್ತರಗೋ ಅಭಿಮನ್ಯು. ಪಾಯಾದ್ವಿರಾಡುತ್ತರಗೋಭಿಮನ್ಯು. ಇಲ್ಲಿ ದ್ರೋಣ, ಅರ್ಜುನ, ಭೀಮ, ಕರ್ಣ, ಶಕುನಿ, ದುರ್ಯೋಧನ, ಭೀಷ್ಮ, ಯುಧಿಷ್ಠಿರ, ವಿರಾಟ, ಉತ್ತರ, ಅಭಿಮನ್ಯು. ಇಷ್ಟು ಹೆಸರುಗಳು ನೋಡಿ. ದ್ರೋಣ, ಅರ್ಜುನ, ಭೀಮ, ಕರ್ಣ, ಶಕುನಿ, ದುರ್ಯೋಧನ, ಭೀಷ್ಮ, ಯುಧಿಷ್ಠಿರ, ವಿರಾಟ, ಉತ್ತರ, ಅಭಿಮನ್ಯು. 11 ಹೆಸರುಗಳನ್ನು ಒಂದು ಸಾಲಿಗೆ 11 ಅಕ್ಷರ ಇರುವಂಥ 44 ಅಕ್ಷರದ ಛಂದಸ್ಸಲ್ಲಿ ತುರುಕಿದ್ದಾನೆ. ಭಯಂಕರವಾದ ದತ್ತಪದಿ ವ್ಯವಹಾರ ಮಾಡಿದ್ದಾನೆ. ಇಲ್ಲಿ ಹೆಸರುಗಳು ಬಿಟ್ಟರೆ ಇನ್ನೇನೂ ಇಲ್ಲ. ವಿಷ್ಣುಪರವಾದದ್ದು. ದ್ರೋಣ ಅಂತಂದರೆ ಕಾಗೆ ಅಂತನ್ನೋ ಅರ್ಥದಿಂದ ಮೊದಲುಗೊಂಡು ಮಡಕೆ, ತಪ್ಪಲೆ ಎನ್ನುವ ಅರ್ಥ ಇದೆ. ಎಳೆದೆಳೆದು ಅರ್ಥ ಮಾಡಿದ್ರೆ ವಿಶಾಲವಾದದ್ದು, ಎಲ್ಲವನ್ನು ಒಳಗೊಳ್ಳುವಂಥದ್ದು ಅಂತ ಮಾಡಬಹುದು. ಇನ್ನು ಪೃಥಿವ್ಯರ್ಜುನ ಭೀಮದೂತ, ಕಷ್ಟ ಅರ್ಥ ಹೇಳ್ತಕ್ಕಂಥದ್ದು. ಪೃಥ್ವಿಗೆ ಸೊಗಸಾದ ಶೋಭೆಯನ್ನು ಕೊಡ್ತಕ್ಕಂಥವನು ಅನ್ನುವ ಒಂದು ಅರ್ಥ ಮಾಡಬಹುದು. ಭೀಮದೂತ, ಭಯಾನಕನಾದ ದೂತ, ಅವನ ದೌತ್ಯ ತುಂಬ ಉಗ್ರವಾದದ್ದು ಅಂತ ಅರ್ಥ ಮಾಡಬಹುದು. ಅಥವಾ ಪೃಥ್ವಿಗೆ ಆನಂದದಾಯಕವೂ ಭಯಾನಕವೂ ಆದಂಥ ದೌತ್ಯವನ್ನು ಉಳ್ಳಂಥವನು, ಅಂದರೆ ನಿಗ್ರಹಾನುಗ್ರಹ ಸಾಮರ್ಥ್ಯವುಳ್ಳವನು ಅಂತಲೂ ಅರ್ಥ ಮಾಡ್ಬೋದು. ಯಃ ಕರ್ಣಧಾರ, ಎಲ್ಲಕ್ಕೂ ನೌಕೆಯ ಚುಕ್ಕಾಣಿ ಹಿಡಿದಂತೆ ಕರ್ಣಧಾರನಾದವನು. ಶಕುನೀಶ್ವರ, ಶಕುನೀಶ್ವರ ಅಂತಂದರೆ ಶಕುನಿ ಪಕ್ಷಿ ಅಥವಾ ಪಕ್ಷಿರಾಜ, ಗರುಡನ ಸ್ವಾಮಿಯಾದವನು. ದುರ್ಯೋಧನ, ಅವನ ಜೊತೆಗೆ ಯುದ್ಧ ಮಾಡಲು ಕಷ್ಟ. ಭೀಷ್ಮ, ಭಯಾನಕನಾದವನು. ಮತ್ತು ಭೀಷ್ಮ ಯುಧಿಷ್ಠಿರ, ಭಯಾನಕವಾದ ಯುದ್ಧದಲ್ಲಿ ಸ್ಥಿರನಾಗಿ ನಿಲ್ಲಬಲ್ಲಂಥವನು. ವಿರಾಟ್, ಅತ್ಯಂತ ಉನ್ನತನಾದವನು, ಪರಮ ಸ್ವರೂಪಿ. ಉತ್ತರಗಃ, ಎಲ್ಲಕ್ಕೂ ಮೇಲೆ ನಿಲ್ಲಬಲ್ಲಂಥವನು, ಎಲ್ಲಕ್ಕೂ ಕೊನೆಯಲ್ಲಿ ನಿಲ್ಲಬಲ್ಲಂಥವನು. ಅಭಿಮನ್ಯು ಅಂತಂದರೆ ಭಯವಿಲ್ಲದ ಉಗ್ರತೆಯನ್ನು ಉಳ್ಳಂಥವನು ಮತ್ತು ಆಭಿಮುಖ್ಯವನ್ನು ಉಳ್ಳಂತಹ ಮನ್ಯು, ಕ್ರೋಧವನ್ನು ಪಡೆದಿರುವಂಥವನು ಅಂತ ವಿಷ್ಣುಪರವಾದ ಅರ್ಥ. ಇನ್ನು ದ್ರೋಣಾದಿ ಮಹಾಭಾರತ ಪಾತ್ರಗಳ ಹೆಸರು ಕೂಡ ಇಲ್ಲಿ ಬರುವುದನ್ನು ನೋಡ್ತೀವಿ. ಮೊದಲಿಗೆ ಸುಮಾರು 18-20 ಪದ್ಯಗಳಲ್ಲಿ ನಾವು ಯಜ್ಞಶಾಲೆ, ಅಗ್ನಿ, ದುರ್ಯೋಧನನ ವಿತರಣಶೀಲತೆ, ಅವನ ಯಜ್ಞಪ್ರಿಯತ್ವ, ಇವೆಲ್ಲದರ ವರ್ಣನೆಯನ್ನು ನೋಡ್ತೀವಿ. ತುಂಬ ಸುಂದರವಾದ ಒಂದು ಕಾವ್ಯ ಭಾಗವೇ ಆಗಿದೆ. ಆ ಯಜ್ಞಕ್ಕೆ ಬಂದಂಥ ಬ್ರಾಹ್ಮಣರ ವರ್ಣನೆಯನ್ನು ಬ್ರಾಹ್ಮಣರೇ ಮಾಡ್ತಾ ಇದ್ದಾರೆ. ರಾಜ್ಞಾಂ ವೇಷ್ಟನ ಪಟ್ಟಘೃಷ್ಟಚರಣಾ ಶ್ಲಾಘ್ಯ ಪ್ರಭೂತಶ್ರವಾ ವಾರ್ಧಕ್ಯೇಪ್ಯಭಿವರ್ಧಮಾನ ನಿಯಮಾ
ಸ್ವಾಧ್ಯಾಯ ಶೂರೈರ್ಮುಖೈ ವಿಪ್ರಾ ಯಾಂತಿ ವಯಃ ಪ್ರಕರ್ಷ ಶಿಥಿಲಾ ಯಷ್ಟಿತ್ರಿಪಾದಕ್ರಮಾ ಶಿಷ್ಯಸ್ಕಂಧ ನಿವೇಶಿತಾಂಚಿತಕರಾ ಜೀರ್ಣ ಗಜೇಂದ್ರ ಇವ. ಸೊಗಸಾದ ಪದ್ಯ. ರಾಜ್ಞಾಂ ವೇಷ್ಟನ ಪಟ್ಟಘೃಷ್ಟಚರಣಾ, ರಾಜರ ಮುಂಡಾಸಿನ ರೇಷ್ಮೆ ಬಟ್ಟೆಗಳಿಂದ ಒರೆಸಲ್ಪಟ್ಟ ಕಾಲುಳ್ಳಂಥವರು. ಅಂದರೆ ಬ್ರಾಹ್ಮಣರಿಗೆ ಪಾದೋದಕ ಕೊಟ್ಟು ಕಾಲು ತೊಳೆದ ಮೇಲೆ ತಮ್ಮ ಮುಂಡಾಸನ್ನು ತೆಗೆದು ಕಾಲಿಗೆ ಒರೆಸ್ತಾ ಇದ್ದರು ಅಂತ. ಇಂಥವರು ಶ್ರೋತ್ರಿಯರು. ಶ್ಲಾಘ್ಯ ಪ್ರಭೂತ ಶ್ರವಾಹ, ಉದ್ದವಾದ ಕಿವಿಯನ್ನು ಉಳ್ಳವರು. ದೇಹ ಸಾಮುದ್ರಿಕದಲ್ಲಿ ವಿಶಿಷ್ಟವಾದ ಮಹಾಪುರುಷ ಲಕ್ಷಣ ಅಂತ ಒಂದು. ಮತ್ತು ಆ ಕರ್ಣಾವಲಂಬಿಯಾದ ಕರ್ಣಕುಂಡಲದ ಕಾರಣ ಉದ್ದವಾದಂಥ ಕರ್ಣವನ್ನು ಉಳ್ಳಂಥವರು. ಆಮೇಲೆ ಅವರು ಅಧ್ಯಯನವನ್ನು ವಿಶೇಷವಾಗಿ ಮಾಡಿದಂಥವರು ಅನ್ನೋ ಅರ್ಥವನ್ನು ಅದಕ್ಕೆ ಹೇಳಬಹುದು. ಮುಪ್ಪಿನಲ್ಲೂ ಕೂಡ ಕಠೋರವಾದ ನಿಯಮಗಳನ್ನು ಉಳ್ಳವರಾಗಿ ಸ್ವಾಧ್ಯಾಯ ಶೂರರು ಆದಂಥವರು. ಅಂದರೆ ನಿತ್ಯ ನಿತ್ಯ ಅಧ್ಯಯನ ಮಾಡುವಂಥವರು. ಸ್ವಾಧ್ಯಾಯನ ಪ್ರವಚನೆ ಏವೇತಿನ ಕೋಮೋದ್ಗಲ್ಯ ತದ್ದಿತಪಃ ಅನ್ನುವ ಮಾತು ಬರುತ್ತಲ್ಲ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕಃ, ನಾಕ ಮೌದ್ಗಲ್ಯ ಹೇಳ್ತಾನೆ. ಸ್ವಾಧ್ಯಾಯ ಪ್ರವಚನಗಳೇ ತಪಸ್ಸು, ಇನ್ಯಾವುದೂ ಅಲ್ಲ ಅಂತ. ಈ ರೀತಿ ಇವರು ಸ್ವಾಧ್ಯಾಯಕ್ಕೆ ಋಣಪಟ್ಟು ದೃಢವಾಗಿ ನೆಲೆ ನಿಂತವರಾಗಿದ್ದಾರೆ. ನಮ್ಮ ಸಂಪ್ರದಾಯ ಬ್ರಹ್ಮಯಜ್ಞ ಅಂತ ಹೇಳುವ ಮೂಲಕ ಪಂಚಮಹಾಯಜ್ಞಗಳಲ್ಲಿ ಒಂದನ್ನು ನಿರಂತರ ಅಧ್ಯಯನಶೀಲನಾಗಿರಬೇಕು ಅಂತ ಅನ್ನುವುದುಂಟು. ಪ್ರತಿದಿನವೂ ಒಂದಿಷ್ಟು ಮಟ್ಟಿಗೆ ಸ್ವಶಾಖೆಯನ್ನು ಸ್ವಶಾಸ್ತ್ರವನ್ನು ಓದದೆ ಊಟ ಮಾಡೋದಿಲ್ಲ ಅನ್ನೋ ವ್ರತ ತೊಟ್ಟವರು ಎಷ್ಟೋ ಜನ ಇದ್ದಾರೆ. ನನ್ನ ಒಬ್ಬರು ಸ್ನೇಹಿತರೆ ಆ ರೀತಿ ನಿತ್ಯವೂ ವೇದಾಂತಾಧ್ಯಯನ ಮಾಡದೆ ಅವರು ಊಟ ಮಾಡೋದಿಲ್ಲ. ಆ ಥರದವರಿದ್ದಾರೆ. ಸಂಗೀತಾದಿಗಳಲ್ಲಿ ಅಂಥ ವ್ರತವನ್ನು ಮಾಡಿಕೊಂಡಂಥವ್ರು ಕಾಣಿಸ್ತಾರೆ. ನನಗೆ ತುಂಬ ಆತ್ಮೀಯರಾಗಿದ್ದಂತಹ ಕೀರ್ತಿಶೇಷ ನಾಟ್ಯ ವಿದುಷಿ ಸುಂದರಿ ಸಂತಾನಮ್ಮವರು ಪ್ರಾಯಶಃ ಆರೋಗ್ಯವಿದ್ದಾಗ ಒಂದು ದಿನವೂ ತಪ್ಪದೆ 108 ಕರ್ಣಗಳನ್ನು ಮಾಡ್ತಾಯಿದ್ರು. ಸುಮಾರು 18-20 ವರ್ಷ ಯಾವುದೇ ರಂಗ ಪ್ರದರ್ಶನದ ಅವಕಾಶವೇ ಇಲ್ಲದೆ, ಭವಿಷ್ಯತ್ತಿನ ಊಹೆಯೂ ಇಲ್ಲದೆ 4 ಗೋಡೆಗಳ ಮಧ್ಯೆ 108 ಕರ್ಣಗಳನ್ನು ಅಭ್ಯಾಸ ಮಾಡ್ತಾ ಬಂದವು. ಅದು ಸ್ವಾಧ್ಯಾಯ ತಪಸ್ಸು. ಮತ್ತು ವಯಸ್ಸಿನಿಂದ ಶಿಥಿಲರಾದವರು ದೊಣ್ಣೆ ಊರಿಕೊಂಡು ಹೋಗುವ ಮೂಲಕ 3 ಕಾಲು ಉಳ್ಳವರಂತೆ ತೋರ್ತಾ ಇದ್ದಾರೆ. ತ್ರಿಪಾದ ಕ್ರಮ, ಸೊಗಸಾದ ಫ್ರೇಜ್ ಅದು. ಶಿಷ್ಯ ಸ್ಕಂಧ ನಿವೇಶಿತಾಂಚಿತಕರಾ, ಜೊತೆಗೆ ಶಿಷ್ಯರುಗಳ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಜೀರ್ಣ ಗಜೇಂದ್ರ ಇವ, ಮುಪ್ಪಿನ ಆನೆಗಳಂತೆ. ಮುಪ್ಪಿನ ಆನೆಗಳು ತಮ್ಮ ಸೊಂಡಿಲ ಭಾರವನ್ನು ಹೊರಕ್ಕಾಗದೆ ಮತ್ತೊಂದು ತರುಣ ಹಸ್ತಿಯ ಮೇಲೆ ತಮ್ಮ ಹಸ್ತಗಳನ್ನು ಹೊರಿಸಿ ಹೋಗುವಂಥ ರೀತಿ ಇದು ಅಂತಂದಾಗ ಅದೆಷ್ಟು ಚೆನ್ನಾಗಿರುವಂಥ ಚಿತ್ರಣ. ಇಂಥ ಕಡೆಯಲ್ಲಿ ನಾವು ಭಾಸನ ಕೌಶಲವನ್ನು ಕಾಣಬೇಕಾಗುತ್ತದೆ. ಈ ರೀತಿಯಾದ ಪಿಕ್ಚರ್ ಇನ್ನೆಲ್ಲಿಯೂ ನಮಗೆ ಸಿಗೋಲ್ಲ. ಮತ್ತು ಆ ಭಾಷೆ ಎಷ್ಟು ಓಜಸ್ವಿ ಆದದ್ದು, ಅಕೃತ್ರಿಮವಾದದ್ದು, ಸುಂದರವಾದದ್ದು. ಈ ಉಜ್ವಲತೆ ಸಬ್ಲೈಮ್ ಅಂತೀವಲ್ಲ, ಆ ಭಾಷೆ ನಾನು ಸಂಸ್ಕೃತ ಭಾಷೆಯಲ್ಲಿ ಎಲ್ಲೂ ನೋಡಿಲ್ಲ. ನಾನು ಅಂತ ಯಾತಕ್ಕೆ ಜೋರಾಗಿ ಹೇಳ್ತಿದ್ದರೆ ನನ್ನ ವ್ಯಾಸಂಗದ ಮಿತಿಯಲ್ಲಿ ಅಂತ. ಕಾಳಿದಾಸನಲ್ಲಿಯೂ ಎಪಿಕ್ ಸಬ್ಲಿಮಿಟಿ ಎಷ್ಟೋ ಬಾರಿ ಬರೋಲ್ಲ. ಪ್ರೆಟಿ ಅಂತೀವಲ್ಲ, ಮುದ್ದಾಗಿರುವಂಥ ಸಂದರ್ಭಗಳು ಬಂದುಬಿಡುತ್ತೆ. ಆದರೆ ಭಾಸನಲ್ಲಿ ಮುದ್ದಾದ ಸಂದರ್ಭ ಅಂತ ಇಲ್ಲ. ಒಂದು ಊರುಭಂಗ ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ. ಗ್ರ್ಯಾಂಡ್ ಪ್ಲೇ. ಅದರ ಕಾವ್ಯ ನಿಜವಾಗಿ ಎಪಿಕ್ ಡೈಮೆನ್ಷನ್ದು ಅಂತ ಅನಿಸುತ್ತೆ. ಆಮೇಲೆ ನೋಡಿ, ಎಲ್ಲ ಪದ್ಯಗಳು ಓದೋಕ್ಕೆ ಸಮಯವಿಲ್ಲದ ಕಾರಣ ಕೆಲವನ್ನೇ ಓದಿ ಹೇಳ್ತಾ ಇದ್ದೀನಿ. ಅಲ್ಲಿ ಮಾತುಗಳು ನಡೆಯುತ್ತವೆ. ಭೌಭೋ ಮಾಣವಕಾಹ ಅನವಸಿತೆ ಅವಭೃತ ಸ್ನಾನೆ ನಕಲು ತಾವದ್ ಅಗ್ನಿ ಉತ್ಸೃಷ್ಟವ್ಯ ಭವದ್ಭಿ. ಅಗ್ನಿಯನ್ನು ಆರಿಸುವಂತೆ ಇಲ್ಲ, ಅವಭೃತ ಆಗಬೇಕು. ಅವಭೃತ ಆದಮೇಲೆ ಯಜ್ಞಮಂಟಪವನ್ನು ಆಹುತಿ ಕೊಡಬೇಕು. ಅಲ್ಲಿವರೆಗೂ ನೀವು ಅಗ್ನಿಗಳನ್ನು ಕಾಪಾಡಿಕೊಳ್ಳಬೇಕು ಅಂತ ದೊಡ್ಡವರು ಹೇಳ್ತಾ ಇದ್ದಾರೆ. ಮಾಣವಕರು ಯಾರು ಅಂತಂದರೆ ಪ್ರಾಯಶಃ ಆ ಯಾಗಶಾಲೆಯಲ್ಲಿ ಸಹಾಯಕರಾಗಿ ಓಡಾಡ್ತಾ ಇರುವಂಥವರು. ಪ್ರಾಯೇಣ ಚಮಸಾಧ್ವರ್ಯಗಳು ಈ ಹುಡುಗರಾಗಿರ್ತಾರೆ. ಸಾಮಾನ್ಯದ ಹುಡುಗರನ್ನು, ಉಪನೀತರಾದವರು ಒಂದು 12-13 ವರ್ಷದ ಹುಡುಗರನ್ನೆಲ್ಲ ಚಮಸಾಧ್ವರ್ಯಗಳ ಸ್ಥಾನಕ್ಕೆ ಅಢಾಕ್ ಅಪಾಯಿಂಟ್ಮೆಂಟ್ ಥರ ಮಾಡಿಕೊಳ್ಳೋದುಂಟು ಯಜ್ಞಗಳಲ್ಲಿ. ಹಾಗಿರುವಂಥವ್ರಾಗಿರಬೇಕು. ಏಷಾ ದೀಪ್ತೈಕ ಯೂಪಾಹ ಕನಕಮಯ ಭುಜೇವ ಆಭಾತಿ ವಸುಧಾ ಚೈತ್ಯಾಗ್ನಿ ಲೌಕಿಕಾಗ್ನಿಂ ದ್ವಿಜೈವ ವೃಷಲಂ ಪಾರ್ಶ್ವೇನ ಸಹತೆ ನಾತ್ಯರ್ಥಂ ಪೃಷ್ಟ ಹರಿತಕುಶತೆಯ ವೇದೀ ಪರಿವೃತ ಪ್ರಾಗ್ವಂಶಂ ಚೈಷ ಧೂಮೋ ಗಜೈವ ನಲಿನೀಂ ಫುಲ್ಲಾಂ ಪ್ರವಿಶತಿ. ಇದು ಸುವದನ ಅನ್ನುವ ಅಪೂರ್ವ ಛಂದಸ್ಸು. ಆ ಯಾಗಶಾಲೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ವಟುಗಳು ಎಷ್ಟು ಚಂಚಲರಾಗಿಬಿಟ್ಟಿದ್ದಾರೆ, ಡಿಸಿಪ್ಲಿನ್ ಮರೆತೋಗ್ತಾ ಇದ್ದಾರೆ.
ಅವಭೃತ ಸ್ನಾನ ಹತ್ತಿರ ಬರ್ತಾ ಇದ್ದಂತೆ ಶಿಸ್ತು ಮರೆಯಾಗ್ಬಿಡ್ತಾ ಇದೆಯಲ್ಲ ಅಂತ ಆ ವೃದ್ಧರಿಗೆ ಚಿಂತೆ. ಬಂಗಾರದ ಅಲಂಕಾರವನ್ನು ಹೊಂದಿರತಕ್ಕಂಥ ಆ ಬಂಗಾರದ ರಿಂಗ್, ಬಳೆ ಥರದ್ದು, ಚಶಾಲ ಅಂತ ಕರೀತಾರೆ, ಅದನ್ನು ಯೂಪಸ್ತಂಭದ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಅದನ್ನು ಒಳಗೊಂಡಿರುವಂಥ ಯೂಪಸ್ತಂಭಗಳು ಫಳಫಳ ಹೊಳಿತಾ ಇವೆ ಸೂರ್ಯನ ಬಿಸಿಲಿನಲ್ಲಿ. ಈ ಯಜ್ಞದ ವೇದಿಕೆ ಯಾವುದಿದೆ, ಮಹಾವೇದಿ ಅಂತ ಕರೀತಾರೆ, ಅದು ಉತ್ತರ ವೇದಿ ಅಂತ ಕೂಡ ಕರೀತಾರೆ. ಅದು ಅಗ್ನಿಚಿತ್ ಮೊದಲಾದಂಥ ಚೈನಗಳಲ್ಲಿ ಗರುಡ, ಶೇನ ಅಥವಾ ರಥಚಕ್ರ, ಕೂರ್ಮ ಇತ್ಯಾದಿ ಆಕಾರಗಳಲ್ಲಿ ಮಾಡಿರ್ತಕ್ಕಂಥ ಆ ಒಂದು ವೇದಿಕೆ, ಅಲ್ಲಿರ್ತಕ್ಕಂಥ ಚೈತ್ಯಾಗ್ನಿ ಅಂತ ಕರೀತಾರೆ. ಚಿತ ಅಂದರೆ ಹೆಣ ಸುಡೋದಕ್ಕಿರೋದಂಥ ಚಿತೆ ಅಂತಲ್ಲ, ಚೈನಗೊಂಡದ್ದು ಜೋಡಿಸಲ್ಪಟ್ಟ ಇಟ್ಟಿಗೆಗಳ ವೇದಿಕೆನ ಚೈನ ಅಂತ. ಯಜ್ಞದಲ್ಲಿ ಚಿತ ಚೈತ್ಯ ಅಂತಂದರೆ ಆ ಅರ್ಥದಲ್ಲಿಯೇ ಬಳಕೆ ಆಗುತ್ತದೆ, ಶವ ಸುಡ್ತಕ್ಕಂಥ ಚಿತೆ ಅಂತಲ್ಲ. ಆ ಚೈತ್ಯಾಗ್ನಿ ಲೌಕಿಕಾಗ್ನಿಯನ್ನು ಬ್ರಾಹ್ಮಣ ಶೂದ್ರನನ್ನು ದೂರ ಮಡಿ ಅಂತ ಇಡುವಂತೆ ಇಟ್ಟಿದೆ ಅಂತ. ಯಜ್ಞಶಾಲೆಯಲ್ಲಿ ಲೌಕಿಕ ಅಗ್ನಿಗೆ ಅವಕಾಶ ಎಲ್ಲಿ? ಪಾಕಶಾಲಾಗ್ನಿ. ಆ ಪಾಕಶಾಲಾಗ್ನಿಯನ್ನು ನೋಡಿ ಯಾಗಶಾಲಾಗ್ನಿ ದೂರ ಇಟ್ಟಿದೆಯೋ ಎಂಬಂತೆ ಕಾಣಿಸುತ್ತದೆ ಅನ್ನುವಂತೆ ಒಂದು ಸೊಗಸಾದ ಚಮತ್ಕಾರ. ಆಮೇಲೆ ಎಲ್ಲೆಲ್ಲಿಯೂ ಕೂಡ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಹಸಿರಾದ ಅಕ್ಷತವಾದ ದರ್ಭಾಂಕುರಗಳು, ದರ್ಭ ರಾಶಿಯಲ್ಲಿ ಉಂಟು, ವೇದಿಯನ್ನು ಆವರಿಸಿಕೊಂಡಿವೆ, ವೇದಿಯ ಸುತ್ತಲೂ ಇವೆ. ಯಾಕೆಂದರೆ ಪರಿಸ್ತರಣ ಅಂತ ವೇದಿಯ ಸುತ್ತಲೂ ಮಾಡಬೇಕಲ್ಲ. ಪ್ರಾಗ್ವಂಶ ಅಂತಂದರೆ ಇಡೀ ಯಾಗಶಾಲೆ. ಪ್ರಾಕ್ ಅಂದರೆ ಪೂರ್ವ ದಿಕ್ಕು, ಪೂರ್ವ ದಿಕ್ಕಿಗೆ ತುದಿ ಕಾಣುವಂತೆ ಬಿದಿರುಗಳನ್ನು ಜೋಡಿಸಿ ಯಾಗಶಾಲೆಯ ಸೂರನ್ನು ಮಾಡಿರ್ತಾರೆ. ಯಾಗಶಾಲೆಯ ಸೂರು, ರೂಫು, ಬಿದಿರುಗಳ ಗಳವನ್ನು ಜೋಡಿಸಿಯೇ ಮಾಡಿರ್ತಾರೆ. ಆ ಬಿದಿರುಗಳ ಗಳದ ತುದಿ ಪೂರ್ವಕ್ಕೆ ಚಾಚಿಕೊಂಡಿರುವಂತೆ ಇರಬೇಕು. ಅದಕ್ಕೆ ಪ್ರಾಗ್ವಂಶ ಅಂತ. ವಂಶ ಅಂದರೆ ಬಿದಿರು, ಪ್ರಾಕ್ ಅಂದರೆ ಪೂರ್ವ, ಪೂರ್ವಕ್ಕೆ ಚಾಚಿಕೊಂಡಿರುವಂತೆ ಇರಬೇಕು. ಯಾವ್ಯಾವುದೋ ದಿಕ್ಕಿನಲ್ಲಿ ಯಾಗಶಾಲೆಯ ಒಂದು ಸೂರನ್ನು ಹಾಕುವಂತೆ ಇಲ್ಲ. ಆ ಪ್ರಾಗ್ವಂಶ ಇಡೀ ಯಾಗಶಾಲೆಯಲ್ಲಿ ಆ ಹೊಗೆ ಎಲ್ಲ ಕಡೆಗೂ ಓಡಾಡ್ತಾ ಇದೆ. ಯಾವ ಥರ ಇದೆ ಅಂತಂದರೆ ಆನೆ ಸರೋವರಕ್ಕೆ ನುಗ್ಗುವಂತೆ ಆ ಹೊಗೆ ತೆರೆಯಾಗಿ ಎಲ್ಲ ಕಡೆಗೂ ನುಗ್ಗುತ್ತಾ ಇದೆ ಅಂತ. ತುಂಬ ಚೆನ್ನಾಗಿರ್ತಕ್ಕಂಥ ಹೋಲಿಕೆ. ಭಾಸ ಅನುಭವಿಸಿದ್ದಾನೆ ಅನಿಸುತ್ತೆ. ಈ ಎಲ್ಲ ಕೃತಿಗಳು ಕೇರಳದ್ದು ಅಂತನ್ನುವುದಕ್ಕೆ ಇಂತಹ ಶ್ಲೋಕಗಳು ಒಂದು ಕಾರಣ ಅಂತಲೂ ವಾದ ಮಾಡ್ತಾರೆ. ಕಾರಣ, ಕೇರಳದಲ್ಲಿ ತುಂಬ ಯಜ್ಞಗಳು ನಡೀತಾ ಇದ್ದದ್ದು, ಮತ್ತು ಜೊತೆಗೆ ಕೇರಳದ ವಿಶಿಷ್ಟ ಸಂಪ್ರದಾಯ ಹೆಚ್ಚಾಗಿ ಯಾಗಶಾಲೆಯನ್ನು ಅವಭೃತಾಂತ್ಯದಲ್ಲಿ ಅಗ್ನಿಗೆ ಆಹುತಿಯಾಗಿ ಕೊಡುವಂಥದ್ದು. ಅದೆಲ್ಲ ಇಲ್ಲಿ ಸೂಚನೆ ಸಿಗುತ್ತದೆ. ಅಗ್ನಿರಗ್ನಿ ಭಯಾದೇಶ ಭೀತೈರ್ನಿರ್ವಾಸ್ಯತೆ ದ್ವಿಜೈ ಕುಲೆ ವಿತ್ಕ್ರಾಂತ ಚಾರಿತ್ರೆ ಜ್ಞಾತಿ ಭಯಾದಿವ. ಈಗ ಅಗ್ನಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ, ಅಗ್ನಿ ಮೂಲಕವಾಗಿ ಅಗ್ನಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದು ಹೇಗೆ ಅಂದರೆ ಜಾಯಿಂಟ್ ಫ್ಯಾಮಿಲಿಯನ್ನು ಡಿವೈಡ್ ಮಾಡಿಕೊಂಡು ದಾಯಾದ ಭಯದಿಂದ ಜಾಯಿಂಟ್ ಫ್ಯಾಮಿಲಿಯನ್ನು ಬಿಟ್ಟುಕೊಟ್ಟು ಹೋಗುವಂತೆ ಕಾಣಿಸ್ತಾ ಇದೆ ಅಂತ ನಮ್ಮ ಮಾತು ಬರುತ್ತೆ. ಶಕಟೀಚ ಘೃತಾಪೂರ್ಣ ಸಿಚ್ಯಮಾನಾಪಿ ವಾರಿಣ ನಾರೀವೋಪರತ ಅಪತ್ಯ ಬಾಲಸ್ನೇಹೇನ ದಹ್ಯತೆ. ತುಪ್ಪ ತುಂಬಿದಂತಹ ಶಕಟಿಕ ಯಜ್ಞಶಾಲೆಯಲ್ಲಿ ಬಂಡಿಯಲ್ಲಿಂದ ಬರುತ್ತೆ ಅಂದರೆ ಸೋಮಾಹರಣ ಶಕಟಿಕ ಅಂತ ಒಂದು ಬರುತ್ತೆ ಯಜ್ಞಶಾಲೆಯಲ್ಲಿ. ಶ್ರೌತ ಯಜ್ಞ ಗೊತ್ತಿಲ್ಲದೆ ಇದ್ದವರಿಗೆ ಈ ಪಂಚರಾತ್ರದ 10-12 ಶ್ಲೋಕಗಳನ್ನು ಅರ್ಥ ಮಾಡೋಕ್ಕೆ ಆಗೋದಿಲ್ಲ. ಸೋಮವನ್ನು ಒಂದು ರಥದಲ್ಲಿ ತರಬೇಕು, ಅದಕ್ಕೆ ಸೋಮಾಹರಣ ಶಕಟಿಕ ಅಂತಲೇ ಕರೀತಾರೆ. ಆ ರಥದಲ್ಲಿ ರಾಜನಂತೆ ಅದು ಬರಬೇಕು. ಮತ್ತು ರಾಜಾಸಂಧಿ ಅಂತ ಒಂದು ದೊಡ್ಡ ರಾಜನ ಆಸಂಧಿ ಥರದ ಒಂದು ಸೀಟ್ ಇರುತ್ತೆ. ಅದೇನು ದೊಡ್ಡ ಸಿಂಹಾಸನ ಅಲ್ಲ, 4 ಕಂಬಗಳಂಥ ಕಾಲುಗಳಿರ್ತವೆ. ಅದರ ಮಧ್ಯದಲ್ಲಿ ನೊದೆ ಹುಲ್ಲಿಂದ ಚಾಪೆ ಥರ ಹೆಣೆದು ಬಿಟ್ಟಿದೂ ಒಂದು ಸೀಟ್ ಅಂತ ಅರೇಂಜ್ ಮಾಡಿರ್ತಾರೆ. ಅದೇ ರಾಜಾಸಂಧಿ ಅಂತ. ಸೋಮ ರಾಜ. ಆ ರಾಜನನ್ನು ಸಿಂಹಾಸನದ ಗೌರವದಲ್ಲಿ ತಂದಿಡಬೇಕು, ರಥದಿಂದ ತೆಗೆದುಕೊಂಡು ಬಂದು ಸ್ವಾಗತಿಸಬೇಕು ಅಂತೆಲ್ಲ ಉಂಟು. ಅಲ್ಲಿ ಆ ಒಂದು ಯಜ್ಞಾಂತದ ಅವಭೃತಾಂತದಲ್ಲಿ ಯಾಗಶಾಲೆಯನ್ನೆಲ್ಲ ಅಗ್ನಿಗೆ ಆಹುತಿ ಕೊಡುವಾಗ ಎಲ್ಲ ಚೆನ್ನಾಗಿ ಉರಿಯಲಿ ಅಂತ ತುಪ್ಪದ ಒಂದು ಸುರಿಮಳೆಯನ್ನು ಮಾಡ್ತಾರೆ. ಆ ಒಂದು ಸೋಮಾಹರಣ ಶಕಟ ಆ ಘೃತಾಪೂರ್ಣವಾಗಿದೆ. ಅದರ ಮೇಲೆ ನೀರು ಹಾಕಿದ್ರೂ ಕೂಡ ಅದು ಏನು ಬಗ್ಗುವುದಿಲ್ಲ, ಆ ರೀತಿಯಾಗಿದೆ. ಯಾಕೆಂದರೆ ಪ್ರೋಕ್ಷಣೆ ಮಾಡಿಬಿಟ್ಟು ಕಡೆಯಲ್ಲಿ ಯಾಗಶಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ನಾರೀವ ಉಪರತ ಅಪತ್ಯ. ಮಕ್ಕಳನ್ನು ಕಳ್ಕೊಂಡ ಹೆಣ್ಣು ಹೇಗೆ ಬಾಲಸ್ನೇಹೇನ ದಹ್ಯತೆ, ಮಗುವಿನ ಪ್ರೀತಿಯಿಂದ ಹೇಗೆ ಬೆಂದು ಹೋಗ್ತಾ ಇದ್ದಾಳೋ ಆ ರೀತಿ ಎಷ್ಟು ಸಮಾಧಾನಗೊಳಿಸಲ್ಪಟ್ಟರೂ ಕೂಡ, ಎಷ್ಟು ಜಲಪ್ರೋಕ್ಷಣೆ ಮಾಡಿದ್ರು ತುಪ್ಪದಿಂದ ಅದ್ದಲ್ಪಟ್ಟ ಆ ಸೋಮಾಹರಣ ಶಕಟ ಉರಿಯೋದು ಬಿಡೋದಿಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇದು ಆರ್ಷವಾದಂಥ ಚಿತ್ರಗಳು ಬಹಳ ಚೆನ್ನಾಗಿವೆ. ಏತಾಂ ಚಕ್ರಧರಸ್ಯ ಧರ್ಮಶಕಟೀಂ ದಗ್ಧುಂ ಸಮುಭ್ಯದ್ಯತೋ ದರ್ಭೇ ಶುಷ್ಯತಿ ನೀಲಶಾತ್ವಲತೆಯ ವನ್ನಿಶನೈರ್ವಾಮನಃ ವಾತೇನ ಆಕುಲಿತಃ
ಶಿಖಾ ಪರಿಗತಃ ಚಕ್ರಂ ಕ್ರಮೇಣ ಆಗತೋ ನೇಮೀ ಮಂಡಲೀಕೃತವಪು ಸೂರ್ಯಾಯತೆ ಪಾವಕಃ. ಅಗ್ನಿ ಸೂರ್ಯನಂತೆ ಜ್ವಲಿಸ್ತಾ ಇದ್ದಾನೆ. ಆ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಯಜ್ಞಪುರುಷನಿಗಾಗಿ ಮಾಡುವಂಥದ್ದು ಈ ಯಾಗ, ಮತ್ತು ಅದು ಧರ್ಮ ಕಾರ್ಯದ ಅಭಿವೃದ್ಧಿಗಾಗಿ ಮಾಡುವುದು. ಹಾಗಾಗಿ ಧರ್ಮಶಕಟಿ ಅದು ಉರಿತಾ ಇದೆ. ಮತ್ತು ದರ್ಭೆಗಳು ಹಚ್ಚ ಹಸುರಾಗಿದ್ದರೂ ಕೂಡ ಈ ತುಪ್ಪದ ಈ ಒಂದು ಅದ್ದುವಿಕೆಯಿಂದಾಗಿ ಎಲ್ಲೆಲ್ಲಿಯೂ ಹುಲ್ಲುಗಾವಲಿಗೆ ಕಾಳ್ಗಿಚ್ಚು ಬಂದರೆ ಹೇಗೋ ಹಾಗೆ ಉರಿತಾ ಇದೆ. ಗಾಳಿ ಕೂಡ ಇದನ್ನು ಎಲ್ಲ ಕಡೆಗೂ ಹರಡಿಕೊಂಡು ಹೋಗ್ತಾ ಇದೆ. ಹೇಗೆ ಅಂದರೆ ಚಕ್ರದ ನಾಭಿಯಿಂದ ನೇಮಿಯವರೆಗೆ, ಅಂದರೆ ಫ್ರಮ್ ದಿ ಹಬ್ ಟು ರಿಮ್ ಅಂತೀವಲ್ಲ ಚಕ್ರದಲ್ಲಿ, ಇನ್ ಎ ವೀಲ್ ಫ್ರಮ್ ಹಬ್ ಟು ರಿಮ್ ಅಂತ, ಹಾಗೆ ಕೇಂದ್ರದಿಂದ ಪರಿಧಿಯವರೆಗೆ ಹೋಗುವಂಗೆ ವಿಸ್ತರಿಸಿಕೊಳ್ತಾ ಇದೆ. ಸೂರ್ಯ ಹೇಗೆ ತನ್ನ ಕಾಂತಿಯನ್ನು ವಿಸ್ತರಿಸಿಕೊಳ್ತಾನೋ ಆ ಥರ ಅಗ್ನಿ ವಿಸ್ತರಿಸಿಕೊಳ್ತಾ ಇದ್ದಾನೆ, ಯಾಗಶಾಲೆಯನ್ನು ಆವರಿಸ್ತಾ ಇದ್ದಾನೆ. ಗಾಳಿಯೂ ಅವನಿಗೆ ಸಹಕಾರಿಯಾಗಿದೆ ಅಂತ. ಅದನ್ನು ಹೇಗೆ ಅಂತ ವರ್ಣಿಸ್ತಾನೆ. ವಲ್ಮೀಕ ಮೂಲಾತ್ ದಹನೇನ ಭೀತಾ ತತ್ಕೋಟರೈ ಪಂಚಸಮಂ ಭುಜಂಗಾ ಸಮಂ ವಿಪನ್ನಸ್ಯ ನರಸ್ಯ ದೇಹಾತ್ ವಿನಿಸೃತ ಪಂಚ ಯಥೇಂದ್ರಿಯಾಣಿ. ಸಾಯುವಾಗ ಮನುಷ್ಯನ ದೇಹದಿಂದ ಪಂಚಪ್ರಾಣಗಳು ಹೊರಬರುವಂತೆ, ಕಾಳ್ಗಿಚ್ಚಿಗೆ ಸಿಕ್ಕಂಥ ಒಂದು ಹುತ್ತದ ಬಾಯಿಂದ 5 ಹಾವುಗಳು ಒಟ್ಟಿಗೆ ಬರುವಂತೆ, ಯಜ್ಞಶಾಲೆಯಲ್ಲಿರ್ತಕ್ಕಂಥ ಗಾರ್ಹಪತ್ಯ, ಆಹ್ವನೀಯ ಮತ್ತು ದಕ್ಷಿಣ ಅನ್ನುವ 3 ತ್ರೇತಾಗ್ನಿಗಳು ಮತ್ತು ಸಭ್ಯ ಅವಸತ್ಯ ಅನ್ನುವ 2 ಅಗ್ನಿಗಳು ಸೇರಿ 5 ಅಗ್ನಿಗಳು ಕೂಡ ಆಕಾಶಕ್ಕೆ ಜ್ವಾಲೆಗಳನ್ನು ಚಾಚಿಕೊಂಡು ಮುಂದೆ ಕೆರಳಿ ಏಳ್ತಾ ಇವೆ ಎನ್ನುವಂಥ ಒಂದು ಸೊಗಸಾದ ಉತ್ಪ್ರೇಕ್ಷ ಅಲಂಕಾರ, ಉಪಮಾಲಂಕಾರವೂ ಕೂಡ ಕಾಣಿಸ್ತಾ ಇದೆ. ದಹ್ಯಮಾನಸ್ಯ ವೃಕ್ಷಸ್ಯ ಸಾನಿಲೇನ ಮಖಾಗ್ನಿನ ಕೋಟರಾಂತರ ದೇಹಸ್ಥ ಖಗ ಪ್ರಾಣ ಇವೋದ್ಗತ. ಅದಲ್ಲದೆ ಧಿಷ್ಣ್ಯ ಅಂತ ಇನ್ನಷ್ಟು ಉಪಾಗ್ನಿಗಳು ಇರುತ್ತವೆ. ಆ ಉಪಾಗ್ನಿಗಳಿಂದ ಮತ್ತು ಮಾರ್ಜಾಲೀಯ, ಅಗ್ನಿಧ್ರಿಯ ಮೊದಲಾದ ಬೇರೆ ಬೇರೆ ವೇದಿಗಳಿಂದಲೂ ಕೂಡ ಅಗ್ನಿಜ್ವಾಲೆಗಳು ಹೇಳ್ತಾ ಇರೋದು ಹೇಗಿದೆ ಅಂತಂದರೆ, ಮರವನ್ನು ಬೆಂಕಿ ಬಿದ್ದ ಮರವನ್ನು ಬಿಟ್ಟು ಓಡುವ ಹಕ್ಕಿಗಳು ಹೇಗೆ ಎಲ್ಲ ಕಡೆಗೂ ಚೆಲ್ಲಾಪಿಲ್ಲೆಗಳಾಗುತ್ತವೋ ಹಾಗೆ ಜ್ವಾಲೆಗಳು ಹೋಗುವಂತೆ ಕಾಣಿಸ್ತಾ ಇವೆ. ಶುಷ್ಕೇಣೈಕೇನ ವೃಕ್ಷೇಣ ವನಂ ಪುಷ್ಪಿತ ಪಾದಪಂ ಕುಲಂ ಚಾರಿತ್ರಹೀನೇನ ಪುರುಷೇಣೇವ ದಹ್ಯತೆ. ಒಂದು ಒಣ ಗಿಡದಿಂದ ಮಿಕ್ಕೆಲ್ಲ ಗಿಡಗಳಿಗೂ ಬೆಂಕಿ ಅಂಟಿಕೊಳ್ಳುವಂತೆ, ಒಬ್ಬ ಚಾರಿತ್ರಹೀನನಿಂದ ಇಡೀ ಕುಟುಂಬಕ್ಕೆ ಕಲಂಕ ಬರುವಂತೆ, ಒಂದು ಕಡೆ ಅಂಟಿಕೊಂಡ ಬೆಂಕಿ ಎಲ್ಲ ಕಡೆಗೂ ಚಾಚಿಕೊಳ್ತಾ ಇದೆ. ವನಂ ಸವೃಕ್ಷ ಕ್ಷುಪ ಗುಲ್ಮಮೇತತ್ ಪ್ರಕಾಮ ಮಾಹಾರಮಿವೋಪ ಭುಜ್ಯ ಕೃಶಾನುಸಾರೇಣ ಹುತಾಶನೋಸೌ ನದೀ ಮುಖ ಸ್ಪೃಷ್ಟುಮಿವಾವತೀರ್ಣ. ನದೀ ಮುಖ ಸಮುದ್ರವನ್ನು ಅಂಟುಕೊಂಡಿರುವಂಥದ್ದು ಹೇಗೆ ಎಲ್ಲ ಕಡೆಗೂ ಉಕ್ಕೇರಿ ಬಂದು ಚಾಚಿಕೊಂಡು ಬರುತ್ತಿದೆಯೋ, ಹರಡಿಕೊಳ್ಳುತ್ತಿದೆಯೋ ನದಿ ಮುಖ, ಅಂದರೆ ರಿವರ್ ಬೇಸಿನ್ ಅಂತ ಕರೀತಾರಲ್ಲ, ಆ ರಿವರ್ ನದಿ ಮುಖ, ನದಿಯ ಮುಖಭೂಮಿ ಸಮುದ್ರಕ್ಕೆ ಎಂಟರಾಗುವಂಥದ್ದು ಇದೆಯಲ್ಲ, ಅದು ಹೇಗೋ ಹಾಗೆ ಬೆಂಕಿ ಹರಡಿಕೊಳ್ತಾ ಇದೆ. ಮತ್ತು ಕಾಳ್ಗಿಚ್ಚಿನ ಹೋಲಿಕೆಯನ್ನೇ ಕೊಟ್ಟು ಆ ರೀತಿ ಇದೆ ಅಂತ. ಗತೋ ವೃಕ್ಷಾದ್ವೃಕ್ಷಂ ವಿತತ ಕುಶಚೀರೇಣ ದಹನಃ ಕದಲ್ಯಾ ವಿಪ್ಲುಷ್ಟಂ ಪತತಿ ಪರಿಣಾಮಾದಿವ ಫಲಂ ಅಸೌ ಚಾಗ್ರೇ ತಾಲೋ ಮಧುಪಟಲ ಚಕ್ರೇಣ ಮಹತ ಚಿರಂ ಮೂಲೆ ದಗ್ಧ ಪರಶುರಿವ ರುದ್ರಸ್ಯ ಪತತಿ. ರುದ್ರನ ಕೊಡಲಿ ಎಲ್ಲ ಕಡೆಗೂ ಬಿದ್ದು ಪ್ರಳಯವನ್ನು ಉಂಟು ಮಾಡುವಂತೆ ಯಜ್ಞಶಾಲೆಯೇ ಅಂಟುಕೊಂಡು ಈಗ ಮರಗಳಿಗೂ ಸುತ್ತಲಿರ್ತಕ್ಕಂಥ ಮರಗಳಿಗೂ ಅಂಟಿಕೊಂಡು ಅಲ್ಲಿರ್ತಕ್ಕಂಥ ಕುಶ, ಚೀರ, ದರ್ಭೆ ಮತ್ತು ನಾರುಮಡಿ ಅವುಗಳನ್ನೂ ಸುಡ್ತಾ ಇದೆ. ಮತ್ತು ಬಾಳೆ ಕಂದುಗಳು ಅವುಗಳನ್ನು ಕಟ್ಟಿದರೆ ಅವುಗಳಿಗೂ ಸುಡ್ತಾ ಇವೆ. ಮತ್ತು ಅಲ್ಲಿಯೇ ಇರತಕ್ಕಂಥ ಮಧು, ಸರ್ಪಿರ್ ಮೊದಲಾದಂತಹ ಯಜ್ಞ ದ್ರವ್ಯ ಭಾಂಡಗಳು ಯಾವುದಿವೆ ಅಲ್ಲೇ ಇರುವಂಥ ಪದಾರ್ಥಗಳನ್ನು ಸುಡ್ತಾ ಇದೆ. ಒಟ್ಟು ಅಗ್ನಿ ಯಜ್ಞಶಾಲೆಯನ್ನೇ ದಹನ ಮಾಡ್ತಾ ಇದೆ ಅಂತನ್ನುವಂಥದ್ದು. ಸಗ್ಭಾಂಡಂ ಅರಣೀಂ ದರ್ಭಾನ್ ಉಪಭುಂಕ್ತೆ ಹುತಾಶನಃ ವ್ಯಸನಿತ್ವಾನ್ ನರಕ್ಷೀಣಃ ಪರಿಚ್ಛದಮಿವಾತ್ಮನಃ. ಒಬ್ಬ ಮನುಷ್ಯ ಜೂಜು ಮೊದಲಾದ ವ್ಯಸನಗಳಿಗೆ ತುತ್ತಾದವನು ತನ್ನ ಸೊತ್ತನ್ನೇ ತಾನು ಮಾರಿಕೊಳ್ಳುವಂತೆ ಅಗ್ನಿ ಈಗ ತನ್ನ ಯಾಗಶಾಲೆಯಲ್ಲಿ ತನ್ನನ್ನು ಹುಟ್ಟಿಸ್ತಕ್ಕಂತಹ ಆರಣಿಯನ್ನೇ ಸುಡ್ತಾ ಇದೆ, ತನ್ನನ್ನು ಆರಾಧಿಸುವಂಥ ದರ್ಭೆನೇ ಸುಡ್ತಾ ಇದೆ ಅಂತ. ಯಜ್ಞಶಾಲೆಯಲ್ಲಿ ಅಗ್ನಿಯನ್ನು ಸಮುತ್ಪಾದನೆ ಮಾಡೋದಕ್ಕೆ ಉತ್ತರಾರಣಿ, ಅಧರಾರಣಿ ಅಂತ 2 ಆರಣಿಗಳನ್ನು ಬಳಸ್ತಾರೆ. ಅವುಗಳನ್ನು ಮಥನ ಮಾಡಿದಾಗ ಅದರ ಮಧ್ಯದಿಂದ ಜ್ವಾಲೆ ಎದ್ದು ಅಗ್ನಿ ಬರುತ್ತದೆ. ಬೆಂಕಿ ಕಡ್ಡಿನ ಅಂಟಿಸಿ ಮಾಡುವಂಥದ್ದಲ್ಲ. ಆ ಅರಣಿಗಳನ್ನು ಸುಟ್ಟು ಬಿಡೋದು ಈಗೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ ಬಿಡಿ. ಭಾಂಡ, ಸುಮಾರು 120ಕ್ಕೂ ಹೆಚ್ಚು ಬಗೆಯ ಪಾತ್ರ ಪರಿಕರಗಳನ್ನು ಯಜ್ಞಶಾಲೆಯಲ್ಲಿ ಬಳಸ್ತಾರೆ. ಅದು ಷೋಡಶಿ ಅನ್ನುವಂಥ ಒಂದು ಯಜ್ಞ ಪಾತ್ರೆ ಇರಬಹುದು, ಅಥವಾ ಸೋಮಾಹರಣದ ಚಮಸ ಇರಬಹುದು,
ಅಥವಾ ದರ್ವಿ ಇರಬಹುದು, ಶಮ್ಯ ಇರಬಹುದು, ಶೂರ್ಪ ಇರಬಹುದು, ಶೋಧಿಸ್ತಕ್ಕಂಥ ಒಂದು ಉಣ್ಣೆಯ ಬಟ್ಟೆ ವಸತಿವರಿ ಅಂತನ್ನೋದಿರ್ಬೋದು. ಈ ಥರ ಒಂದೇ ಎರಡೇ ಬೇಕಾದಷ್ಟು ಉಂಟು. ಇವೆಲ್ಲವನ್ನೂ ಕೂಡ ಅಗ್ನಿ ದಹನ ಮಾಡ್ತಾ ಇದೆ. ತನ್ನ ಸೊತ್ತೆ, ತನ್ನನ್ನು ಆರಾಧಿಸೋದಕ್ಕೆ ಬಳಸ್ಕೊಂಡಂಥ ಪರಿಕರವನ್ನೇ ತಾನು ತಿಂದಾಕ್ಬಿಡ್ತಾ ಇದೆ. ತನ್ನ ಮೈ ಮೇಲೆ ಹೊದ್ದುಕೊಂಡು ತನಗೆ ಚಳಿ ಮೊದಲಾದವುಗಳಿಂದ ಮಾನ ಮರ್ಯಾದೆಗಳ ಗೌರವ ತಂದುಕೊಡುವ ಬಟ್ಟೆನೂ ಒಬ್ಬ ಅಡ ಇಟ್ಟು ಜೂಜಾಡ್ತಾನಲ್ಲ, ಆ ಮನುಷ್ಯನ ತರಹ ಅಗ್ನಿ ತನ್ನ ಮೂಲವನ್ನೇ ತಾನು ಛೇದ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು. ಇದು ಕವಿತ್ವ. ಈ ಥರ ಪದ್ಯಗಳನ್ನು ಯಾರೂ ಬರೆದಿಲ್ಲ. ಎಷ್ಟು ಸುಂದರವಾದದ್ದು ನೋಡಿ. ಹೀಗಾಗಿ ಇಲ್ಲಿ ಮೂಲಕಥೆ ಮಹಾಭಾರತಕ್ಕೆ ವಿರುದ್ಧವಾಗಿದೆ, ಏನೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಈ ಟೋಟಲ್ 18 ಅಕ್ಷೋಹಿಣಿ ಗ್ರೂಪ್ ಫೋಟೋ ಅನ್ನೋರಿಗೆ ಇಲ್ಲಿ ಒಂದು 18 ಪದ್ಯಗಳು ಬರ್ತವಲ್ಲ, ಅವನು ಓದಿದ್ರೆ ಸಾಕು ಎಷ್ಟೋ ಸ್ವಾರಸ್ಯ ಸಿಗುತ್ತದೆ. ಮೂಲ ಮಹಾಭಾರತ ಕಥೆ ಬೇಕಾದ್ರೆ ವ್ಯಾಸರದೇ 1,00,000 ಶ್ಲೋಕ ಇದೆ ಸ್ವಾಮಿ, ಓದಿ ತಣೀರಿ, ಸುಸ್ತಾಗಿ ಬೀಳ್ರಿ, ಇಂಥದ್ದೆಲ್ಲಿ ಸಿಗುತ್ತೆ ನೋಡಿ, ಅದಕ್ಕೋಸ್ಕರ ಓದಿ ಅಂತ ಅನ್ನುವಂಥದ್ದು. ಯಾಕೆಂದರೆ ನಾವು ತುಂಬ ಕೆಲವೊಮ್ಮೆ ಕಠೋರ ಶಾಸ್ತ್ರವಾದಿಗಳಾಗ್ಬಿಟ್ಟಾಗ ಕಷ್ಟ. ಅಯ್ಯೋ ಇಲ್ಲಿ ಬಂತು ಅನ್ಯಸ್ವರ ಅಂದರೆ, ಅನ್ಯಸ್ವರವೇ ಹೊರತು ಅದು ಅಪಸ್ವರವಲ್ವಲ್ಲ. ಅನ್ಯಸ್ವರ ಬೇರೆ, ಅಪಸ್ವರ ಬೇರೆ. ಸಂಗೀತಗಾರರಿಗೆ ಎಷ್ಟೋ ಬಾರಿ ಆ ಥರ ಕಸಿವಿಸಿ ಕಳವಳ ಎಲ್ಲ ಕಾಡುತ್ತದೆ. ಆದರೆ ಎಫೆಕ್ಟ್ ಚೆನ್ನಾಗಿದ್ದರೆ ಆಯಿತು, ನೋಡಿ ಸಂತೋಷ ಪಡೋಣ. ಏನೀಗ ನನ್ನದಂತೂ ಅಂಥದ್ದೇ ದೃಷ್ಟಿ. ನಾನು ಯಾವುದನ್ನು ಕಲೆ ಅಂತೀನಿ ಅಂತಂದರೆ ಅನೌಚಿತ್ಯ ಇಲ್ಲದೆ ಆಸ್ವಾದ್ಯವಾಗುವಂಥ ಬಹುಭಾಗಗಳಿದ್ದರೆ ಸಾಕು ಅಂತ ಅನಿಸುತ್ತದೆ. ಎಂಥ ಸೊಗಸಾಗಿರುವಂಥ ತಿಂಡಿನಲ್ಲೂ ನಾವು ತಿನ್ನಲಾಗದೆ ಉಳಿಸ್ತಕ್ಕಂಥದ್ದು ಕೆಲವಿದ್ದೇ ಇರ್ತದೆ ನೋಡಿ. ಕೆಲವರಿಗೆ ನುಗ್ಗೆಕಾಯಿ ಅಂದರೆ ಬಹಳ ಇಷ್ಟ, ಆದರೆ ಅದರ ಸಿಪ್ಪೇನು ಪೂರ್ತಿ ತಿನ್ನೋಕ್ಕಾಗುತ್ತದೆ. ಅವರೇಕಾಯಿ ಉಪ್ಪಿಟ್ಟು ಅಂದರೆ ಬಹಳ ಇಷ್ಟ, ಉದ್ದುದ್ದಕ್ಕೆ ಮೆಣಸಿನಕಾಯಿ ಹೆಚ್ಚಾಕಿರ್ತಾರೆ, ಅದನ್ನು ಸೇರಿಸ್ಕೊಂಡು ತಿನ್ನೋಣ ಅಂತಂದರೆ ಮತ್ತು ನಾಳೆ ದಿವಸ ಅವರೇಕಾಯಿ ತಿನ್ನೋಕ್ಕಾಗೋದಿಲ್ಲ, ಮತ್ತು ಇನ್ನೇನಕ್ಕೋ ಚಿಕಿತ್ಸೆ ಮಾಡಿಕೊಳ್ಳಬೇಕಾಗುತ್ತದೆ. ಮೂಲೆ ಕುಠಾರ ಸಂಜಾಯತೆ. ಹೀಗಾಗಿ ಒಂದಷ್ಟು ಬಿಡುವಂಥದ್ದು ಇದ್ದೇ ಇರುತ್ತೆ. ಎಷ್ಟೇ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ತಿಂದರೂ ನಮಗೆ ಅದೇ ಜೋಶಿಂದ ಕರಿಬೇವಿನ ಸೊಪ್ಪನ್ನು ತಿನ್ನೋದಕ್ಕಾಗೋದಿಲ್ಲ. ಸಾರು, ಹುಳಿ, ಪಲ್ಯ, ಕೋಸಂಬರಿ ಇತ್ಯಾದಿಗಳಲ್ಲಿ ಅದನ್ನು ಬಿಡಬೇಕಾಗುತ್ತದೆ. ಹೀಗೆ ನಮಗೆ ಉಂಟು ಒಗ್ಗರಣೆಗೆ ಬಾಡಿಸಿ ಹಾಕಿರ್ತಕ್ಕಂಥ ಉದ್ದುದ್ದ ಬ್ಯಾಡಗಿ ಮೆಣಸಿನಕಾಯಿ ಆದರೂ ನಮಗೆ ಚಟ್ನಿ ಒಳಗೆ ತಿನ್ನೋಕ್ಕಾಗೋದಿಲ್ಲ, ಬಿಡಲೇಬೇಕಾಗುತ್ತದೆ. ಹಾಗೆ ಒಂದಷ್ಟು ಬಿಟ್ಟರೂ ಹೆಚ್ಚು ಗುಣಾಂಶವಾದದ್ದು ಉಳಿಯುತ್ತದಲ್ಲ. ಅವನತ ವಿಟಪೋ ನದಿ ಪಲಾಶಃ ಪವನವಶಾಚ್ಚಲಿತೈಕ ಪರ್ಣಹಸ್ತ ದವದಹನ ವಿಪನ್ನ ಜೀವಿತಾನಾಂ ಉದಕಮಿವೈಷ ಕರೋತಿ ಪಾದಪಾನಾಂ. ಇಲ್ಲಿಗ ಅವಭೃತದ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ನದಿಯ ತೀರದಲ್ಲಿ ಇರ್ತಕ್ಕಂಥ ಮರ, ಮತ್ತು ಅಲ್ಲಿ ಚೆಲ್ಲಾಪಿಲ್ಲಿಯಾದಂಥ ಎಲೆಗಳು, ಗಾಳಿಯಲ್ಲಿ ಓಲಾಡ್ತಾ ಇರ್ತಕ್ಕಂಥ ಆ ಒಂದು ಮರಗಳ ಕೊಂಬೆ ರೆಂಬೆಗಳು, ಎಲೆಗಳು, ಆಮೇಲೆ ಅದಕ್ಕೂ ಚಾಚಿಕೊಳ್ತಾ ಇರ್ತಕ್ಕಂಥ ಅಗ್ನಿ, ಆ ನೀರೇ ಅದಕ್ಕೆ ರಕ್ಷಣೆ ಕೊಡ್ತಾ ಇರುವಂಥದ್ದು, ಇವೆಲ್ಲದರ ಚಿತ್ರಣ ಬರುತ್ತದೆ. ಆಮೇಲೆ ಎಲ್ಲರೂ ಹೋಗಿ ಈ ಅವಭೃತ ಸ್ನಾನ ಹಂತದಲ್ಲಿ ದುರ್ಯೋಧನನಿಗೆ ಸ್ವಸ್ತಿ ವಾಚನ ಮಾಡ್ತಾರೆ. ಯಜ್ಞೇನ ಭೋಜಯ ಮಹೀಂ ಜಯವಿಕ್ರಮೇಣ ರೋಷಂ ಪರಿತ್ಯಜ ಭಜ ಭವ ಸ್ವಜನೇ ದಯಾವಾನ್ ಇತ್ಯೇವ ಮಾಗತ ಕಥಾ ಮಧುರಂ ಬ್ರುವಂತಹ ಕುರ್ವಂತಿ ಪಾಂಡವ ಪರಿಗ್ರಹಮೇವ ಪೌರಾಹ. ಎಲ್ಲರೂ ಕೂಡ ನೀನು ಯಜ್ಞದಿಂದ ಜನಕ್ಕೆ, ದೇವತೆಗಳಿಗೆ ಸಂತೋಷ ಮಾಡು, ಕೋಪವನ್ನು ಬಿಡು, ಪಾಂಡವರಿಗೂ ಒಳ್ಳೆಯವನಾಗು, ದಯಾವಂತನಾಗು ಅಂಥೇಳಿ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ. ಆಗ ಭೀಷ್ಮ ದ್ರೋಣಾದಿ ಪರಿವಾರ ಸಮೇತನಾಗಿ ದುರ್ಯೋಧನ ಪ್ರವೇಶ ಮಾಡ್ತಾನೆ. ಕರ್ಣ, ದುರ್ಯೋಧನ ಮೊದಲಾದವರೆಲ್ಲ ತಮ್ಮ ಯಜ್ಞ ಸಾಧನೆಯನ್ನು ತಾವೇ ಮೆಚ್ಚಿಕೊಳ್ತಾರೆ. ದುರ್ಯೋಧನ ಹೇಳ್ತಾನೆ, ಕೃತಶ್ರದ್ಧೋ ಹ್ಯಾತ್ಮ ವಹತಿ ಪರಿತೋಷಂ ಗುರುಜನೋ ಜಗದ್ವಿಶ್ವಸ್ತಮ್ಮೆ ನಿವಸತಿ ಗುಣೋ ನಷ್ಟಮೈಷಃ ಮೃತೈ ಪ್ರಾಪ್ಯ ಸ್ವರ್ಗೋ ಯದಿ ಕಥಯತಿ ಏತದನೃತಂ ಪರೋಕ್ಷೋ ನ ಸ್ವರ್ಗೋ ಬಹುಗುಣಮಿಹೈವೇಶ ಫಲತಿ. ಶ್ರದ್ಧೆಯಿಂದ ಮಾಡಿದ ಒಳ್ಳೆಯ ಕಾರ್ಯ ಗುರುಗಳಿಗೆ, ಹಿರಿಯರಿಗೆ ಮೆಚ್ಚುಗೆಯಾಗಿ ಇಲ್ಲಿಯೇ ಅವರ ಸಂತೋಷದ ಫಲವನ್ನು ಕೊಡುತ್ತದೆ. ಅಪಖ್ಯಾತಿ ಇಲ್ಲಿಯೇ ತೀರುತ್ತದೆ. ಸತ್ತ ಮೇಲೆ ಸ್ವರ್ಗ ಸಿಗುತ್ತೋ ಇಲ್ಲವೋ, ಬದುಕಿದಾಗಲೇ ಸ್ವರ್ಗಕ್ಕೆ ಮಿಗಿಲಾದ ಸಂತೋಷ ಸಿಗ್ತಾ ಇದೆ, ಇನ್ನೇನು ಬೇಕು, ಇಂಥದ್ದು ಸತ್ಕಾರ್ಯದ ಫಲ ಅಂತಂತಾನೆ. ಆಮೇಲೆ ಕರ್ಣ ಕೂಡ ಹೇಳ್ತಾನೆ, ನ್ಯಾಯ ಇದು, ನಿಜವಾಗಿ ಸರಿಯಾದದ್ದು, ಒಳ್ಳೆಯ ದಾರಿಯಿಂದ ಬಂದಂಥದ್ದೆಲ್ಲಕ್ಕೂ ಫಲ ಇರ್ತದೆ. ಬಾಣಾಧೀನ ಕ್ಷತ್ರಿಯಾಣಾಂ ಸಮೃದ್ಧಿ ಪುತ್ರಾಪೇಕ್ಷಿ ವಂಚತೆ ಸನ್ನಿಧಾತ ವಿಪ್ರೋತ್ಸಂಗೆ ವಿತ್ತಮಾವರ್ಜ್ಯ ಸರ್ವಂ ರಾಜ್ಞಾಂ ದೇಯಂ ಚಾಪಮಾತ್ರಂ ಸುತೇಭ್ಯ. ಕ್ಷತ್ರಿಯರ ಸಂಪತ್ತೆಲ್ಲ ಬಾಣಾಧೀನವಾದದ್ದು. ಮಕ್ಕಳಿಗೆ ಆ ಆಸ್ತಿ ನಡ್ತೀನಿ ಎನ್ನುವಂಥದ್ದು ಕ್ಷತ್ರಿಯನ ವಿಷಯದಲ್ಲಿ ತಪ್ಪು.
ಗೋಬ್ರಾಹ್ಮಣರಿಗೆ ಸಮಸ್ತ ಸಂಪತ್ತುಗಳನ್ನು ವಿತರಣೆ ಮಾಡಿ ರಾಜ ತನ್ನ ಆಸ್ತಿಯಾಗಿ ಮಕ್ಕಳಿಗೆ ಬಿಲ್ಲನ್ನು ಮಾತ್ರ ಬಿಟ್ಟು ಹೋಗಬೇಕು ಅಂತ. ಎಷ್ಟು ಸೊಗಸಾದ ವೀರೋಚಿತವಾದ ರೀತಿ ನೋಡಿ. ರಾಜ್ಞಾದೇಯಂ ಚಾಪಮಾತ್ರಂ ತುತೇಭ್ಯ ಬಾಣಾಧೀನ ಕ್ಷತ್ರಿಯಾಣಾಂ ಸಮೃದ್ಧಿ. ಆಮೇಲೆ ಕರ್ಣ ಕೂಡ ಅದಕ್ಕೆ ತುಂಬ ಸಾಧುವಾದವನ್ನು ಮಾಡ್ತಾನೆ. ಇಕ್ಷ್ವಾಕು ವಂಶೀಯರಂತೆ ನೀನಿದ್ದೀಯಾ ಅನ್ನುವ ಮಾತನ್ನು ಆಡ್ತಾನೆ. ಆಮೇಲೆ ಗುರುಗಳಿಗೆ ದುರ್ಯೋಧನ ಹೋಗಿ ನಮಸ್ಕಾರ ಮಾಡ್ತಾನೆ. ಕ್ರಮ ಯಾವುದು ಅಂತ ಆಗ ದ್ರೋಣಾಚಾರ್ಯ ಹೇಳ್ತಾನೆ, ದೈವತಂ ಮಾನುಷೀಭೂತಂ ಏಷ ತಾವನ್ ನಮಸ್ಯತಾಂ ಅನನ್ಯಾಚರಣಂ ಮನ್ಯೆ ಭೀಷ್ಮ ಮುತ್ಕರ್ಮ್ಯ ವಂದಿತು. ಭೀಷ್ಮ ನಮ್ಮೆಲ್ಲರಿಗಿಂತ ಶ್ರೇಷ್ಠ, ಅವನು ಕ್ಷತ್ರಿಯನಾದರೂ ಬ್ರಾಹ್ಮಣನಾದ ನನಗಿಂತ ಶ್ರೇಷ್ಠ, ಅವನಿಗೆ ನಮಸ್ಕಾರ ಮಾಡುವಂತ. ಭೀಷ್ಮ ಹೇಳ್ತಾನೆ, ಇಲ್ಲ ಇಲ್ಲ, ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು, ನನಗಲ್ಲ ಅಂತಂತಾನೆ. ಆಗ ದ್ರೋಣ ಹೇಳ್ತಾನೆ, ದೊಡ್ಡವರು ಹೀಗೆ ನಡ್ಕೊಳ್ಳೋದು ಅಂತ. ಕಡೆಗೆ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ಏವಮೇವ ಕ್ರತೂನ್ ಸರ್ವಾನ್ ಸಮಾನೀಯ ಆಪ್ತ ದಕ್ಷಿಣಾನ್ ರಾಜಸೂಯೇ ನೃಪಾನ್ ಜಿತ್ವಾ ಜರಾಸಂಧ ಇವಾನಯ. ಈ ಆಶೀರ್ವಾದ ಯಾಕೋ ಅಪಸ್ವರಾಗಿ ನನಗೆ ಕೇಳಿಸುತ್ತೆ. ಹೀಗೇ ಎಲ್ಲ ಯಜ್ಞಗಳನ್ನು ಮಾಡಿಕೊಂಡು ದಕ್ಷಿಣೆಗಳನ್ನು ಹಂಚಿಕೊಂಡು ನೀನು ಜರಾಸಂಧನಂತೆ ರಾಜರನ್ನೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋನಾಗುವಂತ. ಜರಾಸಂಧ ಬಲಿ ಕೊಡೋಕ್ಕಾಗಿ ರಾಜರನ್ನು ಹತೋಟಿಯಲ್ಲಿ ಇಟ್ಕೊಂಡ. ಇನ್ಯಾರೋ ಭರತನ್ನೋ ರಾಮನನ್ನೋ ನಲನನ್ನೋ ಯಾರನ್ನೋ ಹೇಳಿದರೆ ಆಗ್ತಾ ಇತ್ತು. ಇಲ್ಲಿ ಒಂದು ಅಪಸ್ವರ ಬಂತು, ಏನು ಮಾಡೋದು? ಇವನ್ ಹೋಮರ್ ನಾಡ್ಸ್ ಆ ಥರ. ಆಮೇಲೆ ಕ್ಷಮಿಸಬೇಕು, ಇದು ದ್ರೋಣ ಅಲ್ಲ, ಶಕುನಿ ಹೇಳಿದ್ದು. ಇಲ್ಲಿ ಔಚಿತ್ಯ ಇದೆ, ಬಹಳ ಚೆನ್ನಾದಂಥ ಔಚಿತ್ಯ ಇದೆ. ನಾನು ದ್ರೋಣನ ಪದ್ಯ ಅಂತ ಭ್ರಮಿಸಿಬಿಟ್ಟೆ, ಶಕುನಿನೇ ಹೇಳುವಂಥದ್ದು. ದ್ರೋಣ ಅದಕ್ಕೆ ಆಕ್ಷೇಪ ಮಾಡ್ತಾನೆ, ಅಹೋ ಆಶೀರ್ವಚನೇಪಿ ಶಕುನಿ ಉದ್ಯೋಗಂ ಜನಯತಿ. ಆಹಾ, ಶಕುನಿ ಆಶೀರ್ವಾದ ಮಾಡುವಾಗಲೂ ಉದ್ಯೋಗವನ್ನು ಕೊಡಿಸ್ತಾನೆ. ಏನದು ಅಂತಂದರೆ ಒಳ್ಳೆಯವರನ್ನು ಕೆಣಕುವಂಥದ್ದು, ಸಜ್ಜನರಿಗೆ ತ್ರಾಸ ಕೊಡುವಂಥದ್ದು ಅಂತನ್ನುವ ಮಾತನ್ನು ಹೇಳ್ತಾನೆ. ತುಂಬ ಸೊಗಸಾಗಿ ಔಚಿತ್ಯಪೂರ್ಣವಾಗಿ ಕವಿ ಬರೆದಿದ್ದಾನೆ. ಇದು ಹೋಮರ್ ನಾಡ್ಸ್ ಅಲ್ಲ, ಭಾಷಾ ಈಸ್ ವೆಲ್ ಅವೇರ್ ಆಫ್ ದಿ ಸಿಚುಯೇಷನ್ ಅಂತ ಅನ್ನಬೇಕು. ಇವನ್ನೆಲ್ಲ ಆಲ್ವೇಸ್ ಗಣೇಶ್ ನಾಡ್ಸ್ ಅಂತ ಗಾದೆಯನ್ನು ತಿದ್ದಬಹುದು ಅಂತ ಅನಿಸುತ್ತೆ. ಪ್ರಿಯವಿರೋಧ ಕಲ್ವಯಂ ಕ್ಷತ್ರಿಯ ಕುಮಾರ. ಆತ್ಮೀಯರ ಜೊತೆ ಕೆಣಕೋದೆ, ವೈರ ಮಾಡ್ಕೊಳ್ಳೋದೆ ಈ ಗಾಂಧಾರ ದೇಶದವನಾದಂಥ ಈ ಶಕುನಿಯ ದಾರಿ ಅಂತ ಬೈತಾನೆ ದ್ರೋಣ. ಮತ್ತು ಕರ್ಣ ಹೇಳ್ತಾನೆ, ನೀನು ಗುರುವಿಗೆ ಈಗ ವಿಶೇಷವಾದ ಗೌರವವನ್ನು ತೋರಿಸಬೇಕು ಅಂತ ಹೇಳಿಬಿಟ್ಟು, ಆಯಿತು ಹಾಗೆ ಮಾಡೋಣ ಅಂತಂತಾನೆ. ದ್ರೋಣ ಕೂಡ ಬಹಳ ಸಂತೋಷ ಪಡ್ತಾನೆ. ಆಮೇಲೆ ನಿಮಗೆ ಏನು ಕೊಡುವಂಥದ್ದು, ಏನು ಮಾಡೋದಾಗಲಿ ಅಂತ ಹೇಳ್ಬಿಟ್ಟು ಅಂತಾನೆ. ಅದೇ ಹೊತ್ತಿನಲ್ಲಿ ಸುಭದ್ರೆಯ ಮಗ ಅಭಿಮನ್ಯು ಕೂಡ ಇಲ್ಲಿದ್ದಾನೆ, ಜರಾಸಂಧನ ಮಗ ಸಹದೇವ್ ಕೂಡ ಬಂದಿದ್ದಾನೆ, ಈ ಯಜ್ಞದಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ಪಾಲ್ಗೊಳ್ಳೋದಕ್ಕೆ ಅಂತ ಗೊತ್ತಾಗುತ್ತದೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ನೋಡಬೇಕೇನೆಂದರೆ, ಅಭಿಮನ್ಯುವನ್ನು ದುರ್ಯೋಧನ ತನ್ನ ಮನೆಯಲ್ಲಿ ಬೆಳೆಸ್ತಾ ಇರ್ತಾನೆ ಅಂತ. ಪಾಂಡವರು ಕಾಡಿಗೆ ಹೋದರೆ ನಮಗೆ ಪಾಂಡವರ ಜೊತೆ ವೀರ, ಮಕ್ಕಳ ಜೊತೆ ಅಲ್ಲ ಅಂತ ಪಾಂಡವರ ಮಕ್ಕಳನ್ನೆಲ್ಲ ತಾನೇ ಇಟ್ಕೊಂಡಿರ್ತಾನೆ ಅಂತ. ಭಾಳ ವಿಚಿತ್ರವಾದದ್ದು ಈ ಒಂದು ವೈರ. ಹಾಗಾಗಿ ಅವರೆಲ್ಲ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತದೆ. ಆಮೇಲೆ ಗುರುಗಳಿಗೆ ಗೌರವ ಕೊಡಬೇಕು, ದಕ್ಷಿಣೆ ಕೊಡಬೇಕು ಅಂತ. ಏನು ಕೊಡಬೇಕು? ಭೀಷ್ಮ ಹೇಳ್ತಾನೆ, ಭೋಃ ಕಿನ್ನು ಖಲು ಪ್ರಯೋಜನಂ ಯದಾ ಪೀತಸ್ಸೋಮೋ ಬಾಲ್ಯದತ್ತೋ ನಿಯೋಗಾತ್ ಛತ್ರಚ್ಛಾಯಾ ಸೇವ್ಯತೆ ಖ್ಯಾತಿರಸ್ತಿ ಕಿಂತದ್ರವ್ಯಂ ಕಿಂಫಲಂ ಕೋ ವಿಶೇಷ ಕ್ಷತ್ರಾಚಾರ್ಯೋ ಯತ್ರ ವಿಪ್ರೋ ದರಿದ್ರ. ಕ್ಷತ್ರಾಚಾರ್ಯರಾದ ವಿಪ್ರರು ದರಿದ್ರರಾದರೆ ಇನ್ನೇನು ಉಂಟು? ಸೋಮಯಾಗ ಮಾಡಿದ್ದಾರೆ ಮತ್ತು ವಾಜಪೇಯ ಪೌಂಡರೀಕಾದಿಗಳು ಮಾಡಿದ್ದಾರೆ. ವಾಜಪೇಯಾದಿಗಳನ್ನು ಮಾಡಿದಂಥ ವಿಪ್ರನಿಗೆ ಮಹಾರಾಜನೇ ಶ್ವೇತಚಿತ್ರವನ್ನು ಹಿಡಿಯುತ್ತಾನೆ. ಅದು ಇಲ್ಲಿ ಛತ್ರಚ್ಛಾಯಾ ಸೇವ್ಯತೆ ಖ್ಯಾತಿರಸ್ತಿ. ಇನ್ನೇನು ಬೇಕಿದೆ? ಆದರೂ ಗುರುಗಳಿಗೆ ಏನು ಬಯಸ್ತಾರೋ ಅದನ್ನು ಕೊಡಬೇಕು ಅಂತ. ಆಜ್ಞಾಪಯಿತು ಭವಾನ್ ಕಿಮಿಚ್ಛತಿ ಕಿಮನುತಿಷ್ಠಾಮಿ. ಆಗ ಹೇಳ್ತಾನೆ, ಒಂದೇಪ್ಪ ಬೇಕಾಗಿರುವಂಥದ್ದು, ಪ್ರಾಣಾಧಿಕೋಸ್ಮಿ ಭವತಾ ಚ ಕೃತೋಪದೇಶ ಶೂರೇಶು ಯಾಮಿ ಗಣನಾಂ ಕೃತಸಾಹಸೋಸ್ಮಿ ಸ್ವಚ್ಛಂದತೋ ವದ ಕಿಮಿಚ್ಛಸಿ ಕಿಂ ದದಾನಿ ಹಸ್ತೆ ಸ್ಥಿತ ಮಮ ಗದಾ ಭವತಶ್ಚ ಸರ್ವಂ. ನೀವು ಕಲಿಸಿದ ಗದಾಯುದ್ಧದ ಗದೆ ನನ್ನ ಕೈಯಲ್ಲಿದೆ, ಅದು ಬಿಟ್ಟು ಇನ್ನೇನು ಕೇಳಿ ನಾನೆಲ್ಲ ಕೊಡ್ತೀನಿ. ನೀವು ಕೊಟ್ಟ ವಿದ್ಯೆ ನಿಮಗೆ ಕೊಡೋದಲ್ಲ, ಅದರ ಮೂಲಕ ಏನನ್ನೂ ಸಂಪಾದಿಸಿಕೊಡ್ತೀನಿ.
ನನಗೆ ನೀವು ಪ್ರಾಣಕ್ಕಿಂತ ದೊಡ್ಡವರು, ನನ್ನನ್ನು ಶೂರರಲ್ಲಿ ಅಗ್ರೇಸರನ್ನಾಗಿ ಮಾಡಿದ್ದೀರಿ ಅಂತ ದುರ್ಯೋಧನ ಹೇಳ್ತಾನೆ. ಹೌದಪ್ಪ, ಇದನ್ನು ಕೇಳಿದ ತಕ್ಷಣ ನನಗೆ ಕಣ್ಣೀರಾಗುತ್ತೆ, ಏನು ಮಾಡೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಒಬ್ಬ ಭಟ ಬರ್ತಾನೆ. ಏನು ಆ ಭಟ ಬಂದು ಹೇಳುವಂಥದ್ದು ನೋಡಿ, ಭೀಷ್ಮ ಪೌತ್ರ ದುರ್ಯೋಧನ ಅಪರಸ್ತೆ ಪರಿಶ್ರಮ ಅಂತಾನೆ. ನಿನ್ನ ಪರಿಶ್ರಮವೇ ವ್ಯರ್ಥವಾಗುತ್ತೆ ಗುರು ಏನು ತಗೊಳ್ದಿದ್ರೆ ಅಂತ. ಆ ಹೊತ್ತಿಗೆ ಒಬ್ಬ ಭಟ ಬರ್ತಾನೆ. ಏನು ಅಂತಂದರೆ ಆಗ ಗೊತ್ತಾಗುತ್ತದೆ, ಕಣ್ಣೀರನ್ನು ಒರೆಸೋದಕ್ಕೆ ನೀರು ತರಬೇಕು ಅಂತ. ಕಣ್ಣೀರನ್ನು ಒರೆಸಿಕೊಂಡು ಆಮೇಲೆ ಹೇಳಿದೆ ಏನು ಬರಬೇಕೋ, ಏನು ಕೋರಿಕೆ ಬೇಕೋ ಅದನ್ನು ಕೋರಲಿ ಅಂತ ಹೇಳ್ಬಿಟ್ಟು, ಆನಯ ಕಲಶಂ ಗೃಹೀತ್ವ ಅಂತ ಹೇಳ್ಬಿಟ್ಟು ಆಚಾರ್ಯ ಅಶ್ರುಪಾತೋಚ್ಛಿಷ್ಟಸ್ಯ ಕೃತಾಂ ಶೌಚಂ, ಮುಖ ತೊಳ್ಕೊಳ್ಳಿ, ನಿಮಗೆ ಅಭಿಮಾನದಿಂದ ಪ್ರೀತಿಯಿಂದ ಉಕ್ಕೇರಿ ಬಂದ ಕಣ್ಣೀರನ್ನು ತಡೆದು ಮತ್ತೆ ಹೇಳಿ ಏನು ಬೇಕೋ ಅದು ಅಂತ ಹೇಳ್ಬಿಟ್ಟು. ಆಗ ದ್ರೋಣ ಹೇಳ್ತಾನೆ, ಪುತ್ರ ಶ್ರೂಯತಾಂ ಯಶಾಂ ಗತಿ ಕ್ವಾಪಿ ನಿರಾಶ್ರಯಾಣಾಂ ಸಂವತ್ಸರೈರ್ದ್ವಾದಶಭಿರ್ ನ ದೃಷ್ಟಾಹ ತ್ವಂ ಪಾಂಡವಾನಾಂ ಕುರು ಸಂವಿಭಾಗಂ ಯಶಾಚ ಭಿಕ್ಷಾ ಮಮ ದಕ್ಷಿಣಾಚ. 12 ವರ್ಷದ ಕೆಳಗೆ ವನವಾಸಕ್ಕೆ ಹೋದರು, ಅಜ್ಞಾತವಾಸ ಮಾಡ್ತಾ ಇದ್ದಾರೆ, ಎಲ್ಲಿ ಹೋದರೂ ಗೊತ್ತಿಲ್ಲ. ಅವರು ಬಡಪಾಯಿ ಪಾಂಡವರು, ಅವರಿಗೆ ರಾಜ್ಯ ಕೊಡು, ಅದು ನಾನು ಕೇಳುವ ಭಿಕ್ಷೆಯೂ ಹೌದು ದಕ್ಷಿಣೆಯೂ ಹೌದು ಅಂತ. ಶಕುನಿಗೆ ಕೋಪ ಬಂದ್ಬಿಡುತ್ತೆ. ಉಪನ್ಯಸ್ತಸ್ಯ ಶಿಷ್ಯಸ್ಯ ವಿಶ್ವಸ್ತಸ್ಯ ಚ ಗೌರವೇ ಯದಪ್ರಸ್ತುತ ಉತ್ಪಾದ್ಯ ಯುಕ್ತೇಯಂ ಧರ್ಮವಂಚನ. ವಿನಮ್ರನಾಗಿದ್ದಾನೆ, ಕೇಳಿದ್ದನ್ನು ಕೊಡ್ತಾನೆ ಶಿಷ್ಯ ಅಂತ ಗೊತ್ತಾದ ತಕ್ಷಣ ವಿಶ್ವಾಸವನ್ನು ಒಂದು ಪಡ್ಕೊಂಡು ನೀವು ಅಪ್ರಸ್ತುತವಾದದ್ದನ್ನು ಕೇಳ್ತಾ ಇದ್ದೀರಾ, ಇದು ಧರ್ಮವಂಚನೆ ಅಂತಾನೆ. ಕಥಂ ಧರ್ಮವಂಚನೆ ಐತಿ, ಇದೇನು ಧರ್ಮವಂಚನೆ ಅಂತೀಯಲ್ಲ, ನಿನ್ನ ಸೋದರಳಿಯಾನಿ ಇಷ್ಟು ಬೇಡಿ ಕಾಡಿ ಗೋಗರ್ದಿದ್ದರಿಂದ ಹೇಳ್ತಾ ಇರ್ತಕ್ಕಂಥದ್ದು. ತ್ವದನಾರ್ಯ ಭಾವಾತ್ ಸರ್ವಲೋಕಂ ಅನಾರ್ಯಮಿತಿ ಮನ್ಯಸೆ, ನೀನು ಅನಾರ್ಯನಾಗಿ ಎಲ್ಲ ಲೋಕವನ್ನು ಅನಾರ್ಯ ಅಂತಿದ್ದೀಯಲ್ಲ. ಭ್ರಾತೃಣಾಂ ಪೈತೃಕಂ ರಾಜ್ಯಂ ದೀಯತಾಮಿತಿ ವಂಚನ ಕಿಂವರಂ ಯಾಚಿತೈರ್ದತ್ತಂ ಬಲಾತ್ಕಾರೇಣ ತೈರ್ಹೃತಂ. ನೀವೆಲ್ಲ ಬಲವಂತವಾಗಿ ಮೋಸದಿಂದ ಕಿತ್ಕೊಂಡ್ರಿ, ಅದು ವಂಚನೆ ಅಲ್ಲ. ನಾನು ಅವರ ಪಿತ್ರಾರ್ಜಿತವಾದ ರಾಜ್ಯವನ್ನು ಕೊಡು ಅಂತ ಕೇಳೋದು ವಂಚನೆ. ಇದೆಂಥದ್ದು ಅಂತ ಸೊಗಸಾದ ಮಾತುಗಳು, ವೀರೋಚಿತವಾದಂಥ ಮಾತುಗಳನ್ನು ಆಡುವಂಥದ್ದು. ಆಗ ಭೀಷ್ಮ ಹೇಳ್ತಾನೆ, ಪೌತ್ರ ದುರ್ಯೋಧನ ಅವಭೃತ ಸ್ನಾನ ಮಾತ್ರೇಣ ಖಲು ತಾವತ್ ಮಿತ್ರ ಮುಖಸ್ಯ ಶತ್ರೋ ಶಕುನೇರ್ ವಂಚನಂ ವಚನಂ ನ ಶ್ರೋತವ್ಯಂ. ನೀನು ಅವಭೃತ ಸ್ನಾನ ಮಾಡಿದ್ರೆ ಸಾಕಾಗೋಲ್ಲ, ಈ ಮಿತ್ರಮುಖ ಶತ್ರು ಶಕುನಿ ಇದ್ದಾನಲ್ಲ ಅವನ ಮಾತನ್ನು ನೀನು ಕೇಳಬಾರ್ದು, ಹಾಗಾಗಿ ನೀನು ನ್ಯಾಯದಂತೆ ನಡ್ಕೋ ಅಂತ ಹೇಳ್ಬಿಟ್ಟಂತಾನೆ. ಯತ್ ಪಾಂಡವ ದೃಪದರಾಜ ಸುತಾ ಸಹಾಯಾ ಕಾಂತಾರ ರೇಣು ಪುರುಷಾ ಪೃಥಿವೀಂ ಭ್ರಮಂತಿ ಯತ್ತ್ವಂ ಚ ತೇಷು ವಿಮುಖಸ್ತ್ವಮಪಿ ವಿಮುಖಸ್ತ್ವೈತೆ ಚ ವಾಮಾಹ ತತ್ಸರ್ವಮೇವ ಶಕುನೇಹೇ ಪರುಷಾವಲೇಪ. ಪಾಂಡವರು ಕಾಡಿಗೋಗೋದು, ನೀನವರನ್ನು ವೈರ ಮಾಡೋದು, ಅವರು ನಿನ್ನ ಬಗ್ಗೆ ಕಟುವಾಗಾಡೋದು, ನೀನವರನ್ನು ಕಹಿಯಾಗಿ ಕಾಣುವುದು, ಇದೆಲ್ಲ ಶಕುನಿಯದೇ ಆ ತಂತ್ರ. ಹಾಗಾಗಿ ಇವನನ್ನು ಬಿಟ್ಟು ಮಾಡುವಂತ. ಆಗ ದುರ್ಯೋಧನ ಹೇಳ್ತಾನೆ, ಯತ್ಪುರಾತೆ ಸಭಾ ಮಧ್ಯೆ ರಾಜ್ಯೆ ಮಾನೇಚ ದರ್ಶಿತಾ ಬಲಾತ್ಕಾರ ಸಮರ್ಥೈಸ್ತೆ ಕಿಂ ರೋಷೋ ಧಾರಿತಸ್ತದ. ಏನು ಮಾಡೋದು, ಅವರೇ ಪ್ರತಿಜ್ಞೆ ಮಾಡಿಕೊಂಡದ್ದು, ಅವರೇ ಹೋದದ್ದು ಅಲ್ವಾ ಅಂತ. ಆಗ ದ್ರೋಣ ಹೇಳ್ತಾನೆ, ಆಯ್ತಪ್ಪ, ನಾನು ಹೆಚ್ಚು ವಿಷಯವನ್ನು ವಿಸ್ತಾರ ಮಾಡೋದಕ್ಕೆ ಹೋಗೋದಿಲ್ಲ. ಮಾತ್ರ ಕದರ್ಥನಂ ಕಾರ್ಯಂ ಕಲಹಯೇವ ಭವತು. ನಾನು ಬೇಸರ ಪಟ್ಟುಕೊಂಡು ಕಾಡು ಬೇಡೋದು, ಮೂಗು ಮುರಿಯೋದು ಮಾಡೋಲ್ಲ. ಯುದ್ಧವೇ ಆಗಲಿ ನೋಡೋಣ, ಆ ಯುದ್ಧದಲ್ಲಾದರೂ ಪಾಂಡವರ ಕೌಶಲ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಆಗ ಭೀಷ್ಮ ಹೇಳ್ತಾನೆ, ಪ್ರಸೀದತ್ವಾಚಾರ್ಯ ಪಶ್ಯ ಪೌತ್ರ ಯೇ ದುರ್ಬಲಶ್ಚ ಕೃಪಣಶ್ಚ ನಿರಾಶ್ರಯಾಶ್ಚ ತ್ವತ್ಯಶ್ಚ ಶರ್ಮ ಮೃಗಯಂತಿ ನ ಗರ್ವಯಂತಿ ಜ್ಯೇಷ್ಠೋ ಭವಾನ್ ಪ್ರಣಯಿನಸ್ತ್ವೈತೆ ಕುಟುಂಬೆ ತಾನ್ ಧಾರಯಿಷ್ಯಸಿ ಮೃಗೈ ಸಾವರ್ತಯಂತು. ನೀನು ಕುಲಜ್ಯೇಷ್ಠ, ನೀನು ಅವರನ್ನು ಕಾಪಾಡಬೇಕು. ಹಾಗಾಗಿ ನಿನ್ನ ಜೊತೆಗೆ ಅವರು ಪ್ರೀತಿಯನ್ನೇ ಇಟ್ಟುಕೊಂಡಿದ್ದಾರೆ, ಅವರು ನಿರಾಶ್ರಯರಾಗಿದ್ದಾರೆ, ದೀನರಾಗಿದ್ದಾರೆ, ಅವರು ಗರ್ವವನ್ನು ಎಂದೂ ತೋರಿಸಿದವರಲ್ಲ ಅಂತ. ಆಗ ಕಾಜಿನ್ಯಾಯ ಮಾಡುವಂತೆ ಕರ್ಣ ಬರ್ತಾನೆ. ಅದಕ್ಕೆ ಮುಂಚೆ ಶಕುನಿ ಹೇಳ್ತಾನೆ, ವರ್ತಯಂತು ಅವರ ಕಾಡಲ್ಲಿರಲಿ ಬಿಡಿ, ಏನೀಗ ತೊಂದರೆ, ಒದ್ದಾಡಲಿ ಬಿಡಿ ಅಂತ. ಭೋ ಆಚಾರ್ಯ ಅಲಂ ಅಮರ್ಷೇಣ ದುರ್ಯೋಧನೋ ಹಿ ನಾಮ ಹಿತಮಪಿ ಪರುಷಾರ್ಥಂ ಋಷತಿ ಶ್ರಾವ್ಯಮಾಣೋ ವರಪುರುಷ ವಿಶೇಷಂ ನೆಚ್ಛತಿ ಸ್ತೂಯಮಾನಂ ಗತಮಿದಂ ಅವಸಾನಂ ರಕ್ಷತಾಂ ಶಿಷ್ಯ ಕಾರ್ಯಂ ಗಜೈವ ಬಹುದೋಷೋ ಮಾರ್ಧವೇನೈವ ಗ್ರಾಹ್ಯ. ಇಲ್ಲಿ ಕರ್ಣಂದು ಒಂದು ವಿನೂತನವಾದ ನಮ್ರತೆ, ನಯ. ನಮ್ಮ ಒಡೆಯ ಕೆಲವೊಮ್ಮೆ ರೇಗ್ತಾನೆ, ಆನೆಯಂತೆ. ಅವನನ್ನು ಸಾಂತ್ವದಿಂದ ತಮ್ಮ ಕಡೆಗೆ ತಿರುಗಿಸ್ಕೊಳ್ಬೇಕು, ಪರುಷದಿಂದ ಅಲ್ಲ. ನೀವು ಯುದ್ಧ ಜಗಳ ಅಂತಂದುಬಿಟ್ರೆ ಆಗುವಂಥದ್ದಲ್ಲ, ನೈಮಾರ್ಗದಿಂದ ತೆಗೆದುಕೊಳ್ಳಿ, ಅವನು ಖಂಡಿತ ಒಲಿತಾನೆ, ನಿಮ್ಮ ಮಾತನ್ನು ಕೇಳ್ತಾನೆ ಅಂತ. ಆಗ ದ್ರೋಣ ಹೇಳ್ತಾನೆ, ವತ್ಸ
ಕರ್ಣ ತೇಜಸ್ವಿ ಬ್ರಾಹ್ಮಣ್ಯಂ ಕಾಲೇ ಸಂಬೋಧಿತೋಸ್ಮಿ. ಹೌದಪ್ಪ ಕರ್ಣ, ಈ ಬ್ರಾಹ್ಮಣ್ಯ ತುಂಬ ಕಠೋರವಾದದ್ದು, ತತ್ಕ್ಷಣ ಸಿಡಿದೇಳುವಂಥದ್ದು. ನೀನು ಹೇಳಿದ್ದು ಒಳ್ಳೆಯದಾಯಿತು. ಯೇಷೋಹಂ ಭವತ್ ಛಂದಂ ಅನುವರ್ತೆ, ನಿನ್ನ ಮಾತಿನಂತೆ ನಡೀತೀನಿ. ಪುತ್ರ ದುರ್ಯೋಧನ ಅಹಂತವ ಪ್ರಭಾವೀನನು. ಅಯ್ಯ, ನಾನು ನಿನ್ನೊಳಗಿನವನೇ ಅಲ್ವಾ ದುರ್ಯೋಧನ, ಹಾಗಾಗಿ ನನ್ನ ಮಾತನ್ನು ನಡೆಸಿಕೋ ಅಂತಂತಾನೆ. ಅದು ಹೇಗೆ ಪರಿವಸಾನವಾಗುತ್ತದೆ ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.